ದುರ್ಗಾಂಬಿಕೆಯ ಬಲಗೋಳು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಲಕ್ಷ್ಮಣ ಅಗ್ರಜ, ಆಂಜನೇಯನೇ ಪ್ರಮುಖರಾದಂತಹ ಕಪಿ ನಾಯಕರು. ಇಂತಹ ಒಂದು ಸನ್ನಿವೇಶವನ್ನೇ ನಾವು ಎದುರು ಕಾಣುತ್ತಾ ಇದ್ದೇವೆ. ಧರ್ಮಗ್ಲಾನಿಯನ್ನೇ ಎಸಗುತ್ತಾ 14 ಲೋಕಗಳನ್ನು ಗಡಗುಟ್ಟಿಸಿ ನಡುಗುತ್ತಿದ್ದ ದಶಕಂಠನೋ ಅವನ ಅನುಚರರು ನಾಶವನ್ನು ಹೊಂದಬೇಕು. ಕೇವಲ ಸೀತಾಪ್ರಾಪ್ತಿಯೊಂದೇ ಅದರ ಹಿನ್ನೆಲೆಯಲ್ಲಿದ್ದ ಉದ್ದೇಶ ಅಲ್ಲ. ದಂಡಕಾರಣ್ಯವನ್ನು ನಾವು ಪ್ರವೇಶಿಸಿದ ಪ್ರಥಮದಲ್ಲೇ ಋಷಿಮುನಿಗಳೂ ಬಂದು ನಮ್ಮ ಪಾದಮೂಲದಲ್ಲಿ ಕೇಳಿಕೊಂಡಿದ್ದರಲ್ಲ, ರಾಕ್ಷಸರ ಬಾಧೆ ಅತ್ಯಧಿಕವಾಗಿ ಹೋಗಿದೆ. ಆದ್ದರಿಂದಲೇ ಲೋಕಕ್ಷೇಮವನ್ನು ಸಾಧಿಸುವಲ್ಲಿ ನಮ್ಮದಾದಂತಹ ಧರ್ಮ ಕರ್ಮಗಳ ಆಚರಣೆಯಲ್ಲಿ ನಮಗೆ ನಿರ್ಬಿಡೆಯಿಂದ ಇರುವುದಕ್ಕೆ ಅವಕಾಶ ಇಲ್ಲದೆ ಇದ್ದಂತಹ ಸ್ಥಿತಿಯಾಗಿ ಹೋಗಿದೆ. ಆ ಕಳರನ್ನೆಲ್ಲ ಸಂಹರಿಸಿ ನಮಗೊಂದು ರಕ್ಷಣೆಯನ್ನು ಒದಗಿಸಿಕೊಡಬೇಕು. ಆಗ್ಲೇ ನಾನು ಭರವಸೆ ನುಡಿಯನ್ನಾಡಿದ್ದೆ. ಕಳರನ್ನೆಲ್ಲ ವಧಿಸಿ ಅಲ್ಪ ಸಮಯದಲ್ಲೇ ಲೋಕಕ್ಷೇಮವನ್ನು ಸಾಧಿಸಿಕೊಡ್ತೇನೆ. ದೈವಾದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಸೀತಾಪಹರಣ ಆಗಿ ಹೋಯಿತು. ವಾನರರೆಲ್ಲರ ಸಹಾಯದಿಂದ ಲವಣಾಂಬುದಿಗೆ ಸೇತುವೆಯನ್ನು ಬಲಿದು ಲಂಕೆಯ ಮೇಲೆ ನಾವು ಅಭಿಯೋಗವನ್ನು ಮಾಡಿದೆವು. ಕಳರನ್ನು ಕೊಲ್ಲುವುದಲ್ಲ ನಮಗಿದ್ದ ಉದ್ದೇಶ. ಯಾಕೆ? ಕಳರಲ್ಲಿಯೂ ಒಳ್ಳೆಯವರಿದ್ದಾರೆ. ಅದಕ್ಕೆ ನಮಗೆ ದೃಷ್ಟಾಂತವಾಗಿ ಸಿಕ್ಕಿದವನೇ ಶರಣನಾದ ವಿಭೀಷಣ. ರಾವಣಾನುಜನಾದರು ಶರದಿ ತಡಿಯನ್ನು ನಾವು ವಾನರರು ಸೇರಿದಂತಹ ಕಾಲದಲ್ಲಿ ನಮ್ಮದ್ದಾದಂತಹ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಧರ್ಮ ಪಕ್ಷಪಾತಿಯಾಗಿ ತಾ ಬದುಕಬೇಕು ಅನ್ನುವಂತಹ ನಿರ್ಣಯದಿಂದ ಅಣ್ಣನನ್ನು ತೊರೆದು ಲಂಕೆಯನ್ನು ಬಿಟ್ಟು ನಮ್ಮ ಪಾದಮೂಲದಲ್ಲಿ ಶರಣಾಗತಿಯನ್ನು ಹೊಂದಿದ. ಆಗ್ಲೇ ಭರವಸೆಯ ನುಡಿಗಳನ್ನಾಡಿದ್ದ. ಮುಂದಿನ ಲಂಕಾ ಸಮ್ರಾಟ ನೀನು, ಅದನ್ನು ಇಂದಿನ ದಿನ ಕೈಗೂಡಿಸಿಕೊಡುವುದಕ್ಕೆ ದೈವ ನಮಗೆ ಅನುಕೂಲವನ್ನು ಕಲ್ಪಿಸಿ ರಾವಣಾದಿಗಳ ವಧೆಯಾಗಿ ಧರ್ಮಾತ್ಮನಾದಂತಹ ಶರಣನಾದ ವಿಭೀಷಣನಿಗೆ ಲಂಕೆಯ ಅಧಿಕಾರಿಯಾಗಿ ಅಭಿಷೇಚನವನ್ನು ಮಾಡಿ ಪೂರೈಸಿ ಹಾಗೆ ಅಗ್ನಿ ಪರೀಕ್ಷೆಯ ಮೂಲಕವಾಗಿ ಶುದ್ಧ ಚಾರಿತ್ರ್ಯವುಳ್ಳವಳು ನೀನು ಅನ್ನುವುದನ್ನು ಸರ್ವದೇವತಾ ಸಾಕ್ಷಿಯಾಗಿ ಲೋಕವೆಲ್ಲ ಕಾಣುವ ಹಾಗೆ ನಿನ್ನನ್ನು ನಾನು ಪ್ರತಿಕರಿಸಿದ. ಆಮೇಲೆ ಅಯೋಧ್ಯೆಯನ್ನು
ನನ್ನನ್ನು ಸೇರಬೇಕು ಈ ಉದ್ದೇಶವುಳ್ಳವರಾದ್ದರಿಂದ ವಿಭೀಷಣನ ಕೇಳಿಕೆಯಂತೆ ಅವ ಒದಗಿಸಿದ ಈ ಪುಷ್ಪಕ ವಿಮಾನವನ್ನೇರಿ ನಾವೆಲ್ಲರೂ ಅಯೋಧ್ಯಾಭಿಮುಖರಾಗಿ ನಡೆಯುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಯಾಕೆಂದ್ರೆ ಬಹಳ ನಿರೀಕ್ಷೆಯಿಂದ 14 ವರ್ಷಗಳು ಕಳೆದ ಮರುದಿನದ ಗಳಿಗೆ 9ರೊಳಗಾಗಿ ಬಂದು ಅಯೋಧ್ಯೆಯಲ್ಲಿ ನೀ ದರ್ಶನವನ್ನು ಒದಗಿಸಬೇಕು. ಅಲ್ಲದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಹೀಗೆ ಆ ಭರತ ಅಂದೇ ಚಿತ್ರಕೂಟ ವನಾಂತರದಲ್ಲಿ ನಮ್ಮನ್ನು ಕಾಣಲಿಕ್ಕೆ ಬಂದಂತಹ ಕಾಲದಲ್ಲಿ ನನ್ನಲ್ಲಿ ಆಡಿ ಹೋಗ್ಲಿ, ಅವಧಿ ಮೀರ್ತಾ ಉಂಟು, ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪದೆ ಹೋದ್ರೆ ಅನಾಹುತವೇ ಕಾಯ್ತದೆ. ಆದ್ದರಿಂದ ನೇರವಾಗಿ ಆದಷ್ಟು ಶೀಘ್ರವಾಗಿ ಅಯೋಧ್ಯೆಯತ್ತ ನಾವು ಸಾಗಬೇಕಾಗಿದೆ. ಮುಂದುವರಿ. ವೈದೇಹಿ ಕಾಡಿನಲ್ಲಿ ಚೆಲುವ ಮನೆಗೆ ಪುಷ್ಪಕವನ್ನೇರಿ ಆಕಾಶ ಮಾರ್ಗದಲ್ಲಿ ನಾವು ಗಮಿಸುತ್ತಿರುವಂತಹ ಕಾಲಕ್ಕೆ ಅರಳಿನಿದ್ದಂತಹ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಒಂದು ಸದವಕಾಶ ಸಹಜವಾಗಿಯೇ ನಮಗೆ ಒದಗಿ ಬಂದಿದೆ. ಸತ್ಯ ಸ್ವಾಮಿ, ಒಮ್ಮೆ ಸ್ವಲ್ಪ ನಿನ್ನ ಕಣ್ಣ ದೃಷ್ಟಿಯನ್ನು ಕೆಳಕ್ಕೆ ಹರಿಯಗೊಡಂತೆ ನೋಡು ನೋಡು ನೋಡು. ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವಂತಹ ಈ ಅರಣ್ಯದ ಸೊಬಗನ್ನು ನೋಡಿದರೆ ಯಾವನಿಗಾದರೂ ಮನಕ್ಕೆ ಆನಂದವಾಗಲೇಬೇಕು. ಖಂಡಿತ ಪ್ರಭು. ಪ್ರಕೃತಿಯ ಸತ್ವವನ್ನೇ ಹೀರಿ ಯಾವ ಕೃತ್ರಿಮತೆಯೂ ಇಲ್ಲದೆ ಸಹಜವಾಗಿ ಬೆಳೆದು ನಿಂತ ಪ್ರಕೃತಿ ದೇವಿಯ ಈ ರಮಣೀಯತೆಯನ್ನು ನೋಡಿದರೆ ನನಗೂ ಮನಸ್ಸಿಗೆ ಬಹಳಷ್ಟು ಮುದವಾಗುತ್ತಾ ಇದೆ. ವಾನರರಿಗಂತೂ ಹೇಗೂ ಹಿತವಾಗಲೇಬೇಕು. ಯಾಕಂದ್ರೆ ಅವರು ವನಾಂತರದಲ್ಲೇ ಸದಾ ಕಾಲ ಬದುಕನ್ನು ಸಾಗಿಸುತ್ತಾ ಇರುವವರು. ಸತ್ಯ ಸ್ವಾಮಿ. ಕೇವಲ ಗೊಂಡಾರಣ್ಯವಾಗಿ ನಮಗಿದು ಗುರುತಿಸಲ್ಪಡುವುದಲ್ಲ. ವನವಾಸದ ಅವಧಿಯಲ್ಲಿ ನಮಗೆ ಆಶ್ರಯವಿತ್ತಂತಹ ತಾಣ ಇಂತಹ ಅರಣ್ಯ ಪ್ರದೇಶಗಳಲ್ಲೇ ಅಲ್ಲೂ ನಾವು ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕವೂ ಅದರ ಪ್ರಕೃತಿಯ ಸವಿಯನ್ನು ಸವಿಯುತ್ತಾ ಸವಿಯುತ್ತಾ ಜೀವನವನ್ನು ಮುಂದುವರಿಸುತ್ತಾ ಬಂದವರು. ನಮಗೆ ಆಹಾರವನ್ನು, ಆಶ್ರಯವನ್ನು, ಆಸರೆಯನ್ನು, ಅಭಯವನ್ನು, ಭದ್ರತೆಯನ್ನು, ಭವಿಷ್ಯವನ್ನು ಎಲ್ಲ ಒದಗಿಸಿಕೊಟ್ಟದ್ದು ಇದೇ ಕಾನನ. ಈಗ ಹೊರಟು ಹೋಗುವಂತಹ ಕಾಲದಲ್ಲಿ ಅದರದ್ದಾದಂತಹ ಸೊಬಗನ್ನು ಕಾಣುವಂತಹ ಸೌಭಾಗ್ಯ ನಮಗೆ ಬಂದಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಕಾಡಿನಲ್ಲಿ ನಲಿದಾಡುತ್ತಾ ನನ್ನೊಂದಿಗೆ ನೀ ಕಳೆದಂತಹ ದಿನಗಳನ್ನು ನೆನಪಿಸಿಕೊಂಡರೆ ನಿನಗೆ ಮರಳಿ ಅಯೋಧ್ಯೆಯನ್ನು ಸೇರಿದರೆ ಅಲ್ಲಿ ಇಂತಹ ಒಂದು ವಾತಾವರಣ ನಮಗೆ ಸಿಗುತ್ತದೆ ಎನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ. ಹಾಗೆಂದು ಹಸಿರಿನಿಂದ ದೂರವಾಗಿದೆ ಅಯೋಧ್ಯೆ ಅಂತ ಅದರ ಅರ್ಥ ಅಲ್ಲ. ಅಲ್ಲಿ ಏನಿದ್ರು ಸ್ವಾಭಾವಿಕವಾಗಿ ಎರಳಿ ನಿಂತಹ ಪ್ರಕೃತಿಯನ್ನು ಕಾಣುವ ಅವಕಾಶ ಇಲ್ಲ. ಉದ್ಯಾನಗಳುಂಟು ಅಥವಾ ಹಸಿರನ್ನೇ ಹೊಂದಿದಂತಹ ಭೂರಮೆ ಅಯೋಧ್ಯೆಯಲ್ಲಿಯೂ ಇದ್ದಾಳೆ. ಆದರೆ
ಅಲ್ಲೆಲ್ಲ ಹೇಗೆ ನಾಗರಿಕತೆಯ ಸಂಸ್ಪರ್ಶದಿಂದ ಹಾ. ನಾವದನ್ನು ಬೇಕಾದಂತೆ ಬದಲಿಸಿಕೊಂಡಿದ್ದೇವೆ. ಇಲ್ಲಿ ನೋಡು, ಯಾವ ಕೃತ್ರಿಮತೆಯೂ ಇಲ್ಲ, ಸಹಜವಾಗಿ. ಈಗ ಆ ಮರದ ಗೆಲ್ಲನ್ನು ಕತ್ತರಿಸೇಮಯ, ಆ ಮರದ ಬುಡಕ್ಕೆ ಈ ಬಳ್ಳಿಯನ್ನು ಹೋಗಿ ನೆಟ್ಟಮಯ, ಅಥವಾ ಅದಕ್ಕೆ ನೀರು ಗೊಬ್ಬರಗಳನ್ನು ಹೊಯ್ದಮಯ, ಯಾರು ಇಲ್ಲ. ಪ್ರಕೃತಿಯಿಂದ ಸಿಕ್ಕಿದ್ದನ್ನೇ ತಾನು ಸ್ವೀಕರಿಸಿ ಸಹಜವಾಗಿಯೇ ಬೆಳೆದು ನಿಂತ ಇದರ ಸೊಬಗನ್ನು ಇನ್ನೊಮ್ಮೆ ಬೇಕೆಂದರೂ ನಮಗೆ ಸವಿಯುವುದಕ್ಕೆ ಕಷ್ಟ ಆದೀತು. ಸತ್ಯ. ನೋಡು 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 ನೋಡು. ಸ್ವಾಮಿ ನಲ್ಲೋಡು ನೋಡಿ ಸ್ವಾಮಿ, ಪುಲ್ಲ ಕುಸುಮ ಚಲ್ಲ ಬರಿದಿದೆ. ಏನೇನು ಸ್ವಾಮಿ ನಲ್ಲ ನೋಡು ಪುಲ್ಲ ಕುಸುಮ ಚಲ್ಲ ಬರಿದಿದೆ, ಚಲ್ಲ ಬರಿದಿದೆ. ನಲ್ಲ ನೋಡು ಪುಲ್ಲ ಕುಸುಮ ಚಲ್ಲ ಬರಿದಿದೆ, ಅಲ್ಲಿ ನೋಡು ಗುಲ್ಲೆ ಮರಿಯು ನಿನ್ನ ದೋಡಿದೆ. ಅಲ್ಲಿ ನೋಡು ಗುಲ್ಲೆ ಮರಿಯು ನಿನ್ನ ದೋಡಿದೆ. ನನ್ನ ನೋಡು ಪುಲ್ಲ ಕುಸುಮ ಚಲ್ಲ ಬರಿದಿದೆ, ಅಲ್ಲಿ ನೋಡು ಗುಲ್ಲೆ ಮರಿಯು ನಿನ್ನ ದೋಡಿದೆ. ಎಲ್ಲ ಜಗತ್ತಾಗಲು ಬಂದು ಇಲ್ಲಿ ನೆಲೆಸಿದೆ. ಎಲ್ಲ ಜಗದ ಚೆಲುವು ಬಂದು ಇಲ್ಲಿ ನೆಲೆಸಿದೆ. ನಿಲ್ಲಬೇಕು ಮೋಜೆ ಮನದಿ ಪಲ್ಲವಿಸುತ್ತೇವೆ. ನಿಲ್ಲಬೇಕು ಮೋಜೆ ಮನದಿ ಪಲ್ಲವಿಸುತ್ತಿದೆ. ಎಲ್ಲ ಜಗತ್ತಲ್ಲೂ ಬಂದು ಇಲ್ಲಿ ನೆಲೆಸಿದೆ. ನಿಲ್ಲಬೇಕು ಮೋಜೆ ಮನದಿ ಪಲ್ಲವಿಸುತ್ತಿದೆ. ನನ್ನ ನೋಡು ಪುಲ್ಲ ಕುಸುಮ ಚೆಲ್ಲ ಬರಿದಿದೆ, ಅಲ್ಲಿ ನೋಡು ಗುಲ್ಲೆ ಮರಿಯು ನಿಲ್ಲ ದೋಡಿದೆ, ನಿಲ್ಲ ದೋಡಿದೆ, ಚೆಲ್ಲ ಬರಿದಿದೆ. ಜಾನಕಿ, ಈ ಕಾಡಿನ ಸೊಬಗನ್ನು ವರ್ಣಿಸುವುದಕ್ಕೆ ಖಂಡಿತ ಒಂದು ನಾಲಿಗೆ ಸಾಲದ ಸ್ವಾಮಿ. ಆಹಾ, ನೋಡಬಾರದೆ ಬೇರೆ ಬೇರೆ ಜಾತಿಯ ಹೂಗಳು ಅರಳಿ ನಿಂತಿದೆ ನೋಡಿ. ಆ ಸುಮವನ್ನು ಕಂಡಾಗ ಮನಸ್ಸಿಗೆ ಆಗುವಂತಹ ಸಂತೋಷ ಅಷ್ಟಿಷ್ಟಲ್ಲ ಪ್ರಭು. ಆ ಕಡೆ ನೋಡಿ ಅಂತೆ ಏನುಂಟು? ಎರಡು ಚಿಗರೆ ಮರಿಗಳು ಎಷ್ಟು ಎತ್ತರಕ್ಕೆ ಹಾರ್ತಾ ಉಂಟು ನೋಡಿ. ಅಲ್ಲಿ ನೋಡಿ ಸ್ವಾಮಿ, ಎರಡು ನವಿಲು, ಒಂದು ನವಿಲು ನೋಡಿಂತೆ ಗರಿ ಬಿಚ್ಚಿ ಎಷ್ಟು ಚಂದಕ್ಕೆ ನರ್ತನ ಮಾಡ್ತಾ ಇದೆ ನೋಡಿ. ಪ್ರಭು, ಇದನ್ನೆಲ್ಲ ಕಂಡಾಗ, ಈ ದೃಶ್ಯವನ್ನೆಲ್ಲ ಕಂಡಾಗ ಸಂತೋಷವಾಗ್ತಾ ಇದೆ. ಇನ್ನೂ ನೋಡುತ್ತಾ ಇಲ್ಲೇ ಇರಬೇಕು. ಅಲ್ಲ ಸ್ವಾಮಿ, ಸತ್ಯ ಹೇಳ್ಬೇಕಾ, ಎಲ್ಲ ಜಗತ್ತಿನ ಸೌಂದರ್ಯ ಬಂದು ಇಲ್ಲೇ ನೆಲೆ ನಿಂತಿದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ. ಕಾಡನ್ನು ಸೇರುವಂತಹ ಕಾಲಕ್ಕೆ ಅರಮನೆಯನ್ನು ಬಿಟ್ಟು ನೀ ಹೇಗೆ ಕಾಡಿನಲ್ಲಿರುತ್ತಿ ಅಂತ ನಿನ್ನೊಂದು ಪ್ರಶ್ನೆ ಕೇಳಿದ್ದೆ ನಾನು. ನೀವಿರುವ ಕಾಡಾದರೂ ನಮಗೆ ನಾಡಿಗಿಂತ ಶ್ರೇಷ್ಠ ಅನ್ನುವ ಭಾವದಿಂದ ನೀ ಹೊರಟು ಬಂದವು. ಸತ್ಯ ಸ್ವಾಮಿ. ಈಗ ಈ ಕಾಡಿನ ಸೌಂದರ್ಯವನ್ನು ನೋಡಿದ್ರೆ ಇದನ್ನು ನೋಡ್ತಾ ಇಲ್ಲೇ ಉಳಿಯಬೇಕು ಅನ್ನುವಂತಹ ಅಪೇಕ್ಷೆ ನಿನಗುಂಟು. ಖಂಡಿತ ಬಹಳ ದಿನ ಉಳಿಯುವುದಕ್ಕೆ ನಮಗೂ ಅವಕಾಶ ಇಲ್ಲ. ನಾವು ನಿರ್ಣಯಿಸಿದ ದಿನಕ್ಕೆ ಅಯೋಧ್ಯೆಯನ್ನು ಸೇರಲೇಬೇಕಾಗ್ತದೆ. ಆದ್ರೆ ನಿನ್ನ ಅಪೇಕ್ಷೆಯನ್ನು ಕೈ ಬಿಡುವಂತೆಯೂ ಇಲ್ಲ. ನಿನಗೆ ಈ ತರನಾದಂತಹ ಒಂದು ಆಸೆ ಉಂಟು ಅಂತ ಆದ್ರೆ ಇಂದು ರಾತ್ರಿಯನ್ನು ಇಲ್ಲಿ ಉತ್ತರಿಸಿ ಆಮೇಲೆ ನಾವು ಮುಂದೆ ಹೋಗೋಣ. ಅಲ್ವಾ? ಋಷಿಗಳು ಸಂತಸದೋಳ್ ಐತಂದು ಕಂಡರು ರಾಘವೇಶ್ವರನ. ಗೌತಮ ಮಹರ್ಷಿಗಳು ಶ್ರೀರಾಮಚಂದ್ರ ನಮೋ ನಮಃ ನಮೋ ನಮಃ
ಒಳ್ಳೆಯದು. ಯಾಕೋ ಈ ರಾತ್ರಿಯನ್ನು ಪ್ರಶಾಂತ ವಾತಾವರಣವುಳ್ಳ ಈ ಅರಣ್ಯದಲ್ಲೇ ಉತ್ತರಿಸೋಣ ಅಂತ ನನ್ನವಳಾದಂತಹ ಜಾನಕಿಯ ಬಯಕೆ. ಅದಕ್ಕನುಗುಣವಾಗಿ ವಾನರರನ್ನೆಲ್ಲ ಜೊತೆ ಕರೆಸಿಕೊಂಡು ಅನುಜ ಲಕ್ಷ್ಮಣ ಸಹಿತನಾಗಿ ನಾನಿಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತಿದ್ದೆ. ಸರಿ. ಅಬ್ಬ, ದೈವದ ಯೋಗವನ್ನು ನಾ ಎಣಿಸೋದು ಯಾಕಪ್ಪ? ಇಲ್ಲದೆ ಇದ್ರೆ 14 ವರ್ಷಗಳ ಕಾಲ ಕಾನನಾಂತರದಲ್ಲೇ ಕಳೆದ ಜಾನಕಿಗೆ ಇಂದು ಮತ್ತೊಮ್ಮೆ ಈ ಕಾಡಿನಲ್ಲಿ ಉಳಿಯುವನ್ನುವಂತಹ ಅಪೇಕ್ಷೆ ಯಾಕೆ ಹುಟ್ಟಿತು? ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿತು. ಯಾಕೆ? ತಮ್ಮಂತವರ ಮಾರ್ಗದರ್ಶನದಲ್ಲಿ ಅನುಸರಿಸಿಕೊಂಡು ಬಂದಂತಹ ಅನೇಕ ಋಷಿ ಮಹರ್ಷಿಗಳ ಆಶೀರ್ವಾದವನ್ನು ಕೈಗೊಳ್ಳುವಂತಹ ಒಂದು ಭಾಗ್ಯ ನನ್ನ ಬದುಕಿನಲ್ಲಿ ಇದೆ ಎನ್ನುವುದು ಅರ್ಥ ಆಯಿತು. ಆಶೀರ್ವದಿಸಬೇಕು. ಶ್ರೀರಾಮಚಂದ್ರ, ದೈವ ನಿರ್ಣಯಿಸಿ ಯಾವುದಾದ್ರೂ ಕಾರ್ಯವನ್ನು ನಮ್ಮಿಂದ ಮಾಡಿಸುವಾಗ ಅದಕ್ಕೆ ಅನೇಕ ಆಯಾಮಗಳಿರ್ತವೆ. ಹೌದು. ನಿನ್ನ ಸದ್ಭಾವಕ್ಕೆ ಕಾಣ್ತದೆ, ನಮ್ಮ ದರ್ಶನಕ್ಕಾಗಿಯೇ ನೆಲೆ ನಿಂತೆ ಅಂತ. ನಮ್ಮ ಭಾವಕ್ಕೆ ಕಾಣ್ತದೆ, ನಮಗೊಂದು ಅವಕಾಶ ಕಲ್ಪಿಸುವುದಕ್ಕಾಗಿ ನೀನೆಲ್ಲ. ಅವಕಾಶ? ಹೌದಾ? ಏನು ಅವಕಾಶ? ಅತಿಥಿಯು ನೀ ನಮಗೆ, ಅತಿಥಿಯು ನೀ ನಮಗೆ, ದಾನವರು ಪ್ರಗತಿಯೆಲ್ಲ ಕೊನೆಗೊಂಡಿದೆ. ರಾಘವ ಅತಿಥಿಯು ನೀ ನಮಗೆ, ದಾನವರು ಪ್ರಗತಿಯೆಲ್ಲ ಕೊನೆಗೊಂಡಿದೆ. ಮತಿಯುತ ನಿನಗೊಂದಾತಿಥ್ಯ ನೀಡುವೆ, ಮತಿಯುತ ನಿನಗೊಂದಾತಿಥ್ಯ ನೀಡಲಿ ಕಟಿ ಜವದಿಂದ ಅವೈ ತಂದೆ ಬಿಲ್ಲಿಗೆ. ಅತಿಥಿಯು ನೀ ನಮಗೆ, ದಾನವ ಪಾತಿಯೆಲ್ಲ ಕೊನೆಗೊಂಡಿದೆ. ರಾಮ ರಾಗ ರಾಮ ಶ್ರೀರಾಮಚಂದ್ರ, ಸಾಕೇತದಲ್ಲಿ ಬೆಳಗಬೇಕಾದ ಸೂರ್ಯವಂಶದಲ್ಲೇ ಜನಿಸಿದ ನೀನು ವನಾಭಿಮುಖಿಯಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಹೊರಟದ್ದು ಸಾಮಾನ್ಯರ ಕಂಗಳಿಗೆ ಕೇವಲ ವ್ಯಕ್ತಿಗತವಾದ ಧರ್ಮಪಾಲನೆಗೆ ಅಂತ ಅನ್ನಿಸಿರಬಹುದು. ಆದರೆ ಲೋಕಹಿತವನ್ನು ಸದಾ ಸರ್ವದಾ ಬಯಸುವಂತಹ ಋಷಿಮನೀಷಿಗಳಿಗೆ ಇದು ಲೋಕ ಕಲ್ಯಾಣವನ್ನು ಸಾಧಿಸುವ ಅಭಿಯೋಗ ಅಂತಲೇ ಅವತ್ತಿನಿಂದ ಇವತ್ತಿನ ತನಕ ಸದ್ಭಾವ ಇದ್ದದ್ದು. ತಮ್ಮಂತವರೆಲ್ಲರ ಅಂತರಂಗದ ಆಶಯ ಹಾಗೆ ಅಲ್ಲ. ಅದೇ ಸಾಧನೆಯಾಗುತ್ತಾ ಆಗುತ್ತಾ ಮೊದಲಿಗೆ ವಾಲಿಯೇ ಮೊದಲಾದಂತಹ ಆರಣ್ಯಕ ಪ್ರದೇಶದ ದುಷ್ಟರನ್ನು ನಿಗ್ರಹಿಸಿದ ನೀನು ಸತೀ ವಿಯೋಗದ ವ್ಯಾಜದಿಂದ ದಶಶರಣಾದಂತಹ ರಾವಣನಿಗೆ ಅಂತಕನೆನಿಸಿದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದ ದುರುಳ ರಾಕ್ಷಸರ ಸಂಹಾರವನ್ನು ಸಾಧಿಸಿದ ನೀನು ಜಗತ್ ಕಲ್ಯಾಣವನ್ನು ಅತ್ಯಂತ ಸೊಗಸಾಗಿ ಸಾಧಿಸಿದೆ. ಯಜ್ಞಕಂಟಕರಾದ ವೇದ ಧರ್ಮ ಬಾಹಿರರಾದಂತಹ ಅನ್ಯಾಯ ಅನಾಚಾರಗಳಲ್ಲೇ ಸದಾ ಪ್ರವೃತ್ತಿಯನ್ನು ತೋರ್ತಾ ಬಂದಂತಹ ರಾವಣನ ನೇತೃತ್ವದಲ್ಲಿದ್ದಂತಹ ದುಷ್ಟ ಸಂತತಿ ನಾಶವಾದಲ್ಲಿಗೆ ನಾವೆಲ್ಲ ನೆಮ್ಮದಿಯ ನೆಟ್ಟರಿಸಲು ಬಿಟ್ಟವರು. ಅವರಿವರನ್ನುವ ಭೇದ ಇಲ್ಲ. ರಾವಣವಧೆಯಂತಹ ನನ್ನ ಕಾರ್ಯದಲ್ಲಿ ಲೋಕ ಸರ್ವರ ಆನುಕೂಲ್ಯಗಳು ಒಂದಿಗೆ ಒದಗಿ ಬಂದಿವೆ. ಅದಕ್ಕೆ ನಿದರ್ಶನ ಅಲ್ವೇ ಮೇಲಿನಿಂದಲೇ ಬಂದ ಸುರವರೂಥ ದೇವತೆಗಳ ಸಹಾಯ ಸಿಕ್ಕಿದೆ. ಸತ್ಯ. ಪ್ರಾಕೃತಿಕವಾದಂತಹ ಅನೇಕ ಅನುಕೂಲಗಳು ಸಿದ್ಧವಾಗಿದೆ. ಓಹೋ. ತಿರಿಯಕ್ ಯೋನಿಗಳು ಅನ್ನಿಸಿಕೊಂಡಂತಹ ವಾನರ ಬಲ್ಲೂಕಾದಿಗಳ ಸಹಕಾರ ಸಿದ್ಧವಾಗಿದೆ. ಸತ್ಯ. ಜೀವೋತ್ತಮತ್ವವನ್ನು ಯೋಗ್ಯತೆಯನ್ನು ಹೊಂದಿದಂತಹ ಋಷಿಮುನಿಗಳ ಆಶೀರ್ವಾದ ಸಿದ್ಧವಾಗಿದೆ. ರಾಕ್ಷಸೇಂದ್ರನನ್ನಿಸಿಕೊಂಡಂತಹ ವಿಭೀಷಣನಂತವನ ಸಹಕಾರವೂ ಸಿಕ್ಕಿದೆ. ಆದ್ದರಿಂದಲೇ ಪ್ರಪಂಚದ ಸರ್ವ ಜೀವಜಾಲಗಳ ಸಹಕಾರದಿಂದ ಲೋಕದಲ್ಲಿ ಧರ್ಮ ಸ್ಥಾಪನೆಯ ಕಾರ್ಯವೊಂದು ಸಿದ್ಧವಾಗಿದೆ. ದೈವಿಕವಾದ ಶಕ್ತಿಯೇ ಇಳಿದು ಬರಲಿ, ಲೋಕಮುಖದಲ್ಲಿ ಸತ್ಪಾತ್ರನವನು ಅಂತ ನಿರೂಪಿತವಾಗುವುದು ಸತ್ಕರ್ಮಗಳಿಂದಲೇ ತಾನೆ. ಸರಿ. ಲೋಕದಲ್ಲಿ ಇರಬೇಕಾದಂತಹ
ಅತ್ಯಂತ ಶ್ರೇಷ್ಠವಾದ ಗುಣಗಳಲ್ಲಿ ಕೃತಜ್ಞತೆಯೂ ಒಂದು. ಲೋಕಕ್ಕೆ ಕಲ್ಯಾಣಕಾರಕವಾದ ಪ್ರವೃತ್ತಿಯನ್ನು ತೋರಿದ ನಿನ್ನ ಕುರಿತಾಗಿ, ನಿನ್ನ ಬಳಗದ ಕುರಿತಾಗಿ ಲೋಕಹಿತ ಚಿಂತಕರಾದ ನಾವೆಲ್ಲ ಕೃತಜ್ಞರೇ ಇದ್ದೇವೆ. ದೊಡ್ಡ ಮಾತು. ನಮಗೆ ನಿನ್ನ ಆಗಮನದ ವರ್ತಮಾನ ಅರಿವಿಗೆ ಬಂದ ಮರುಕ್ಷಣದಲ್ಲಿ ಈ ಕಾನನ ಪ್ರದೇಶದಲ್ಲೇ ನೀನಿಂದಿನ ರಾತ್ರಿಯಲ್ಲಿ ನೆಲೆಗೊಳ್ಳುವುದಕ್ಕಿದ್ದಿ ಅಂತ ಅರಿವಾದ ಆ ಕ್ಷಣದಲ್ಲಿ ಆ ಕೃತಜ್ಞತೆಯ ದ್ಯೋತಕವಾಗಿ ಒಂದು ಆತಿಥ್ಯವನ್ನು ನಿನಗೆ ವಿರಚಿಸಬೇಕು. ದಂಡಕಾರಣ್ಯವನ್ನು ನಾನು ಪ್ರವೇಶಿಸಿದ ಪ್ರಥಮದಲ್ಲಿ ಹಲವು ಮಂದಿ ಋಷಿಮುನಿಗಳೆಲ್ಲ ನನ್ನ ಸಾನ್ನಿಧ್ಯವನ್ನು ಸೇರಿಕೊಂಡಿದ್ದರು. ದುಃಖ ದುಮ್ಮಾನದಿಂದ ದೂರು ಕೊಡುವುದಕ್ಕೆ ಬಂದವರು ಹೆಚ್ಚು. ಅವರಿಗೆ ಉಣ್ಣುವುದಕ್ಕೋ ಉಡುವುದಕ್ಕೋ ಬೇಕು ಅಂತ ಹಂಬಲಿಸಿ ಬಂದವರಲ್ಲವಾದರು. ಲೋಕದಲ್ಲಿ ಉಣ್ಣುವುದಕ್ಕೆ ಉಡುವುದಕ್ಕೆ ಸಂಕಟವಾಗುವಂತೆ ರಾಕ್ಷಸರು ಬದುಕುತ್ತಿರುವ ಅವರ ಕಂಟಕವನ್ನು ನಮ್ಮಲ್ಲಿ ಬಿತ್ತರಿಸಿಕೊಂಡು. ಹೌದು. ಆದರೆ ಈ ಕಾಲದಲ್ಲಿ ತಾವು ಕಳವಧೆಯ ಸಂತೃಪ್ತಿಯನ್ನು ಅನುಭವಿಸುವಲ್ಲಿ ನನಗೆ ಆತಿಥ್ಯ ಕೊಡಬೇಕು ಅಂತ ಇದ್ದೀನಿ. ನಿಜವಾಗಿಯೂ ಬಂದವನು ನಾನೊಬ್ಬನೇ ಅಲ್ಲ. ಬಂದ ಈ ಪಂಗಡಕ್ಕೆ ಪ್ರಮುಖನಾಗಿ ನಾ ಮುಂದೆ ಬಂದು ನಿಂತಿರಬಹುದು. ಜೊತೆಯಲ್ಲಿ ಅನೇಕಾನೇಕ ಋಷಿಮನೀಷಿಗಳಿದ್ದಾರೆ. ಅವರೆಲ್ಲರ ಸದಿಚ್ಛೆಯೂ ಅದೇ. ರಾಮನಿಗೋ ರಾಮಪಾಳೆಯಕ್ಕೋ ಒಂದು ಆತಿಥ್ಯವನ್ನು ಒಂದು ರಾತ್ರಿಯ ಮಟ್ಟಿಗಾದರೂ ವಿರಚಿಸಿ ಅವರ ತೃಪ್ತಿಯನ್ನು ಸಾಧಿಸಿದರೆ ನಾವು ಹೊಂದಿದ ತೃಪ್ತಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಿಸಿದಂತಾಗುತ್ತದೆ ಅಂತ. ಆದ್ದರಿಂದಲೇ ಈ ಸದಾಶಯಕ್ಕಾಗಿ ನಾವು ಏನನ್ನು ಕೊಡಬಲ್ಲೆವು? ಲೋಕಹಿತವನ್ನು ಸಾಧಿಸ್ತಾ ಋಷಿಗಳಾದವರ ಕ್ಷೇಮಾಭ್ಯುದಯಕ್ಕೆ ಚಿಂತಿಸುವ ಕ್ಷತ್ರಿಯರಿಗೆ ಅವರ ಅರಮನೆಯ ಸೌಲಭ್ಯವನ್ನು, ಅಲ್ಲಿನ ಸೌಖ್ಯವನ್ನು ನಮ್ಮಿಂದ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇದ್ದ ವಸ್ತು ವಿಷಯಗಳನ್ನೇ ಕೊಡಬೇಕು ತಾನೆ. ಮಹನೀಯರೇ, ಅಯೋಧ್ಯೆಯಿಂದ ವನಾಭಿಮುಖನಾಗಿ ನಾವು ಹೊರಟು ನಿಂತಹ ಕಾಲಕ್ಕೆ ಅಯ್ಯನಾದಂತಹ ದಶರಥ ನೃಪತಿ ಒಂದು ತುತ್ತು ಹಾಲನ್ನಾದ್ರೂ ಒಟ್ಟಿಗೆ ಉಂಡು ಹೋಗು ಮಗ ಅಂತ ನನ್ನನ್ನು ಕೇಳಿ, ಉಣ್ಣುವುದು ಧರ್ಮವಲ್ಲ ಅಂತ ಬಿಟ್ಟು ಬಂದೆಯಂತೆ. ಹೌದು, ಆದರೆ ಅದರ ನೋವು ಈಗಲೂ ಬಾಧಿಸ್ತದೆ. ಮತ್ತೆ ಅಪ್ಪನೊಂದಿಗೆ ಕುಳಿತು ಯೋಗದಿಂದಲೇ ನಾ ಹೊರಗಾಗಿ ಹೋದೆ. ಈಗ ದಶರಥ ಇಂದ್ರನೇ ನನಗೆ ಆತಿಥ್ಯವನ್ನು ನಿಮ್ಮ ದ್ವಾರ ಒದಗಿಸಿಕೊಡ್ತಾನೆ ಅಂತ ನಾ ಭಾವಿಸ್ತೇನೆ. ಸ್ವಕೀಯವಾಗಿ ನೀನು ಸಂಪಾದಿಸಿದ ಅನ್ನವಿದು. ಭರತನಿಗೆ ಪರಭಾರೆಯಾದಂತಹ ಸಾಮ್ರಾಜ್ಯದ ಅನ್ನ ಆ ಕಾಲದಲ್ಲಿ ಉಣ್ಣುವುದು ವಿಹಿತವಲ್ಲ, ಧರ್ಮವಲ್ಲ ಅಂತ ಭಾವಿಸಿದ ನಿನಗೆ ಈಗ ನೀನಾಗಿ ಸಂಪಾದಿಸಿದ ಅನ್ನ ನಿನ್ನನ್ನೇ ಅರಸಿಕೊಂಡು ಬಂದಂತೆ ಋಷಿಗಳಿಂದ, ಮುನಿಗಳಿಂದ, ತಪೋನಿಷ್ಠರಾದವರಿಂದ ಸಿದ್ಧವಾದಂತಹ ಅಡುಗೆ, ಅದರ ಅಶನ, ಅದನ್ನು ನಿನಗೆ ಬಡಿಸಿದೆವು ಅಂತ ಆದರೆ ನಿನ್ನನ್ನವನ್ನೇ ನಿನಗೆ ಉಣಿಸಿದಂತಾಗುತ್ತದೆ ಎಂಬ ಭಾವ ನಮ್ಮ. ಆಗಲಿ, ತಮ್ಮ ಆಶೀರ್ವಾದ ಯಾವತ್ತೂ ನಮಗೆ ಬೇಕು, ನಾವು ಸಿದ್ಧ. ಆಶ್ರಮ ಪರಿಸರದಲ್ಲೇ ತಪೋನಿಷ್ಠರ ಧರ್ಮಕ್ಕನುಗುಣವಾಗಿ ನಿಮ್ಮ ಊಟಕ್ಕಿದ್ದಂತಹ ವ್ಯವಸ್ಥೆ ಆಗುತ್ತದೆ. ಲೋಕಕ್ಕೆ ಮಧುರ ಫಲವನ್ನು ಉಣಿಸಿದ ನಿನಗೆ ಮಾಧುರ್ಯ ಭರಿತವಾದ ಭೋಜನವೇ ಆಗಬೇಕು ಅಂತ ನಮ್ಮ ತಪಸ್ಸಿನಿಂದ ಸಿದ್ಧವಾಗಬಹುದಾದ ಎಲ್ಲ ದ್ರವ್ಯಗಳನ್ನು ಸೇರಿಸಿ ವಿಶಿಷ್ಟವಾದ ದೇವರಿಗೆ ಸಹಜವಾಗಬಹುದಾದ ಪಾಕವನ್ನು ನಿರ್ಮಿಸಿ ನೈವೇದ್ಯ ಅಂತ ತಂದಿದ್ದೇವೆ. ಪ್ರಸಾದ ಅಂತ ಸ್ವೀಕರಿಸಿ ಸಿದ್ಧರಾಗಿ ಹೀಗೆ ಕಂಡು ಶ್ರೀರಾಮನಗುತ್ತಾಯ ಉಂಡಿರುವ ಧಾನ್ಯಗಳಲ್ಲಿ ಉಂಡಿರುವ ಧಾನ್ಯಗಳಲ್ಲಿ ರುಚಿಯದಿಗಾಯಿ ಕಂಡು ದೀತರ ಬಳಿಯಲಿ ಉಂಡು ಸಂತಸ ತಾಳುತ್ತ ಆತಿಥ್ಯವನ್ನು ಋಷಿಮುನಿಗಳು ಒದಗಿಸಿಕೊಟ್ಟು. ಅಬ್ಬ, ಏನು ಸುಗ್ರಾಸವೋ, ಮಿಷ್ಟಾನ್ನ ಭೋಜನವೇ. ಯಾವುದರ ರುಚಿ ಹೆಚ್ಚು, ಯಾವುದರ ರುಚಿ ಕಡಿಮೆ, ಇದನ್ನು ಗುರುತಿಸುವಲೇ ನನಗೆ ಸಾಧ್ಯ ಆಗಲಿಲ್ಲ. ಬಹುಶಃ ಇದು ನನ್ನ ಭಾವನೆಗೆ ಸಂಬಂಧಪಟ್ಟ ಅಂತ ನನಗೆ ಒಂದು ಕ್ಷಣಕ್ಕೆ ಅನ್ನಿಸಿ ಹೋಯಿತು. ಯಾಕೆಂದ್ರೆ ಯಾವುದರ ಕುರಿತಾಗಿ ಒಂದು ಪೂರ್ವ ನಿರ್ಧಾರಕ್ಕೆ ನಾವು ಬಂದಿರ್ತೇವೆ, ಅದರ ಬಗ್ಗೆ ಒಂದು ಯಥಾರ್ಥವಾದಂತಹ ನಿಲುಮೆಯನ್ನು ತಡೆಯುವಲ್ಲಿ ಮತ್ತೆ ನಮಗೆ ಕಷ್ಟ ಆಗ್ತದೆ. ಮೊದಲೇ ಋಷಿಮುನಿಗಳು ಗೌರವಕ್ಕೆ ಪಾತ್ರರು, ಅವರು ಒದಗಿಸಿಕೊಡುವಂತಹ ಆತಿಥ್ಯ, ಅದರಲ್ಲಿ ನಮಗೆ ಸಂಪ್ರೀತಿ ಇದೆ. ಈ ಭಾವದಿಂದಲೇ ಉಂಡದ್ದರಿಂದ ನನಗೆ ಮಾತ್ರ ರುಚಿ ಇಂಥದ್ದು ಅನ್ನಿಸಿತು.
ನನ್ನ ರುಚಿಯೇ ಎಲ್ಲರ ರುಚಿಯಾಗಬೇಕೆಂದೇನೂ ಇಲ್ವಲ್ಲ. ಅದಕ್ಕಾಗಿ ಹೇಗೆ ಅನ್ನಿಸಿತೀಗ ನಿನ್ನವರೆಲ್ಲ ಏನು ಹೇಳಿದರು? ಇಲ್ಲಿ ಆತಿಥ್ಯದ ಕುರಿತಾಗಿ ಏನಾದರೂ ನಿನಗೊಂದು ಹಿತವಾದ ಅನುಭವ ಆಯಿತು ಅಲ್ಲ? ನಿನ್ನ ಮನಸ್ಸಿಗಾದರೂ ಹೇಗೆ ಅನ್ನಿಸಿತು? ಒಟ್ಟು ಋಷಿಮುನಿಗಳು ಕೊಟ್ಟರು ಅನ್ನುವುದಕ್ಕಾಗಿ ಒಳ್ಳೆಯದು ಅಂತ ಹೇಳುವುದಲ್ಲ, ನಿಜವಾಗಿಯೂ ನಿನ್ನ ಮನಸ್ಸಿಗೆ ಅದು ಹಿಡಿಸಿತೆ, ನಿನ್ನ ನಾಲಗೆಗೆ ಹಿತ ಆಯಿತೆ, ನಿನ್ನ ಉದರಕ್ಕದರಿಂದ ಹಿತ ಒದಗಿತೆ. ಏನಿದರಿಂದ ಸಿದ್ಧವಾಗಬೇಕಾದೀತು, ಏನಿದರಿಂದ ಸಿದ್ಧವಾಗಿದ್ದೀತು. ಸವಿಯಾಯಿತೆಲ್ಲ ಭಕ್ಷ ಸವಿಯಾಯಿತು ಹಸಿವೆಯನು ತವಿಸುವ ಗೊಂದೇ ಲಕ್ಷ ಹಸಿವೆಯನು ತವಿಸುವ ಗೊಂದೇ ಲಕ್ಷ ಸುವಿವೇಕದಿಂದೀಕ್ಷಿಸಿ ಸುವಿವೇಕದಿಂದೀಕ್ಷಿಸಿ ತಿಳಿಯುವುದು ಭುವನೇಶ ಬಲು ಯೋಚಿಸಿ ತಿಳಿಯುವುದು ಭುವನೇಶ ಬಲು ಯೋಚಿಸಿ ರಾಮದೇವರೇ, ಬಡತನದಲ್ಲಿ ಮಾಡಿ ಬಡಿಸಿತು ನಮಗೆ ಗೊತ್ತು. ಹೌದು, ನಮ್ಮವರೆಲ್ಲರೂ ಸಂತೃಪ್ತಿಯಿಂದ ಉಂಡು ತೇಗಿದ್ರು. ಇಷ್ಟು ಮಂದಿಗಳು ಒಂದೇ ದಿನಕ್ಕೆ ಒದಗುತ್ತಾರೆ ಎನ್ನುವ ನಿರೀಕ್ಷೆಯೂ ಅವರಿಗಿದ್ದಿರಲ್ಲ. ನಮ್ಮವರ ಸಂತೃಪ್ತಿಯ ತೇಗು ನನ್ನ ಕಿವಿಯಲ್ಲಿ ಈಗಲೂ ಅನುರಣಿಸುತ್ತಾ ಉಂಟು. ಹೌದು, ಹಾಗೆಂದು ಊಟದಲ್ಲಿ ಯಾವುದು ಹೆಚ್ಚು, ಯಾವುದು ಕಡಿಮೆ, ಯಾವುದು ರುಚಿಯಾಗಿತ್ತು, ಯಾವುದು ರುಚಿಯಲ್ಲಿ ಸ್ವಲ್ಪ ಹಿಂದೆ ಇತ್ತು ಅನ್ನುವ ಹಾಗೆ ಕೇಳಿದ್ರೆ ನನಗೆ ಅದೆಲ್ಲ ಅಷ್ಟು ಅದ್ಯಾಕೆ ಗೊತ್ತಾಗುದಿಲ್ಲ? ನೀವು ಉಣ್ಲಿಲ್ವೇ? ಉಂಡಿದ್ದೆ. ನನಗೆ ಯಥಾರ್ಥಕ್ಕಾದ್ರೆ ಏನಾದ್ರು ಒಂದೇ ಬಗೆ ಉಂಟದನ್ನು ಎಲ್ಲ ಬಡಿಸಿದ್ದೆ, ಎಲ್ಲ ಉಂಟಿದ್ದೇನೆ. ಎಲ್ಲ ಉಂಡ್ರೆ ನಿನಗೆ ರುಚಿ ಗೊತ್ತಾಗಲೇಬೇಕಲ್ಲ. ಈಗ ಯಾವುದರ ರುಚಿ ಹೆಚ್ಚಿತ್ತು, ಯಾವುದರದ್ದು ಕಡಿಮೆ ಇತ್ತು? ಎಲ್ಲ ರುಚಿಯಾಗಿತ್ತು. ಊಟದ ಕುರಿತಾಗಿ ವಿಮರ್ಶೆ ನನಗೆ ಮೊದಲೇ ಇಲ್ಲ. ಮೊದಲೇ ಇಲ್ಲ ಅಂದ್ರೆ ಸಣ್ಣದಿರುವಾಗಲೇ ಸಣ್ಣದಿರುವಾಗಲೇ ಇಲ್ಲ. ಕಂಡದ್ದನ್ನೆಲ್ಲ ತಿನ್ನುವುದಕ್ಕಾಗಿ ನೆಗೆದಾಮಂತೆ ನೀನು. ಇನ್ನ ಕತೆ ಕೇಳಿದ್ದೇನೆ ನಾನು. ಅಲ್ಲೋ, ಉದಯಿಸಿ ಬರುವಂತಹ ಸೂರ್ಯನನ್ನೇ ಹಣ್ಣು ಅಂತ ಭಾವಿಸಿ ಹಾರಿದವ. ಅಲ್ಲಿಂದ ಪ್ರಾರಂಭ ಆಗಿದೆ, ಅಲ್ಲಿಂದ ಪ್ರಾರಂಭ ಆಗಿ ಮತ್ತೆ ನಿನ್ನ ಆಹಾರದ ಬೇಟೆ. ಹೌದೌದು, ಬೇಡದೇ ಇದ್ದಲ್ಲೆಲ್ಲ ಬಾಯಿ ಹಾಕಿ ಮತ್ತೂ ಕೆಲವು ತಿಂದಿದ್ದೇನೆ. ಅದು ಹೌದು. ಆಮೇಲೆ ಅದಕ್ಕೆಲ್ಲ ಒಂದು ಸರಿಯಾದ ಜೀರ್ಣ ವ್ಯವಸ್ಥೆ ಉಂಟಾಯಿತು, ಅದು ಪ್ರಶ್ನೆ ಬೇರೆ. ಮತ್ತೆ ನಿನ್ನೊಂದಿಗೆ ಇದು ಜೀವನ ಸವಿಯನ್ನು ಉಂಡಿದ್ದೇನೆ. ಈಗ ಇಲ್ಲಿ ಯಾವುದು ರುಚಿಯಾಗಿತ್ತು ಅನ್ನುವಾಗ ನನ್ನಲ್ಲಿ ಕೇಳಿದ್ರೆ, ಸತ್ಯಕ್ಕಾದ್ರೆ ನಾವು ಮಂಗಗಳಿಗೆ ಈ ಪರಿಷ್ಕೃತವಾದ ಆಹಾರವನ್ನು ಉಂಡೇ ಅಭ್ಯಾಸ ಇಲ್ಲ. ನೀವು ಅದರ ಕುರಿತೆಲ್ಲ ತುಂಬಾ ಗಮನ ಕೊಡುವವರಲ್ಲ. ನಮಗೆ ಹಸಿ ಆಗಿದ್ದದ್ದು ಹಸಿಯಾಗಿಯೇ ಬೇಕು, ಹಣ್ಣಾಗಿದ್ದದ್ದು ಹಣ್ಣಾಗಿಯೇ ಬೇಕು, ಎಲೆಯಾಗಿದ್ದದ್ದು ಎಲೆಯಾಗಿಯೇ ಬೇಕು, ಚಿಗುರಾಗಿ ಇರಬೇಕಾದದ್ದು ಚಿಗುರಾಗಿಯೇ ಇರಬೇಕು. ಸಹಜವಾಗಿ ಮರ್ಕಟಗಳ ಸ್ವಭಾವ ಹಾಗೆ. ಅದು ಹಣ್ಣಾಗಿದೆ ಅಂತ ಪೂರ್ತಿ ನೋಡಿಯೇ ಕೊಯ್ಯುವುದಲ್ಲ. ನಾವು ಹುಳಿ ಮರ ಕಂಡ್ರು ಎಳತ್ತು ಹುಳಿ ತಿಂತೇವೆ, ಎಷ್ಟು ಗೊತ್ತದೆ. ನಿಮಗೆ ಹುಳಿಯೂ ಬೇಕು, ಕಹಿಯೂ ಬೇಕು, ಸಿಹಿಯೂ ಬೇಕು. ಆದ್ದರಿಂದ ಕೆಲವನ್ನೆಲ್ಲ ಕಚ್ಚಿ ಬಿಸಿಡುತ್ತೀವಿ. ಇದು ಅನ್ನ ಇತ್ತು, ವ್ಯಂಜನ ಇತ್ತು, ಪಾಯಸ ಇತ್ತು, ಬಗೆ ಬಗೆಯ ಭಕ್ಷ್ಯ ಇತ್ತು, ಎಲ್ಲವನ್ನು ನಾನು ಉಂಡಿದ್ದೇನಾದರೂ ಯಾವುದರಲ್ಲಿ ಶ್ರೇಷ್ಠವಾದದ್ದು ಅನ್ನುವಾಗ ನಿರ್ಣಯಿಸುವುದಕ್ಕೆ ನನಗೆ ಕಷ್ಟ ಆಗುತ್ತದೆ. ಯಾವುದು ಶ್ರೇಷ್ಠ ಅಂತ ಗುರುತಿಸುವಲ್ಲಿ ಕಷ್ಟವಾಗುವಲ್ಲಿ ಎರಡು ಕಾರಣ. ಒಂದು, ಯಾವುದು ರುಚಿ ಇಲ್ಲದೆ ಇರುವುದು, ಮತ್ತೆ ಅದರಲ್ಲಿ ಶ್ರೇಷ್ಠ ಯಾವುದು ಅಂತ ಹೇಗೆ ಹೇಳುದು. ಇನ್ನೊಂದು, ಎಲ್ಲವೂ ರುಚಿ ರುಚಿಯಾಗಿದ್ದರೆ ಯಾವುದನ್ನು ಹೆಚ್ಚು ಅಂತ ಹೇಳುವುದು. ಎಲ್ಲ ಒಳ್ಳೆಯದ. ನನಗೂ ಆದ ಸಮಸ್ಯೆ ಅಂದರೆ ಎಲ್ಲವೂ ರುಚಿಯಾಗಿತ್ತು. ಇದಕ್ಕೊಂದು ಪರಿಹಾರ ನಾನು ಹೇಳಬೇಕು. ನನ್ನಲ್ಲಿ ಕೇಳುವುದಲ್ಲ, ಯಾರಾದ್ರೂ ಒಳ್ಳೆ ವಿವೇಕ ಇದ್ದವರಲ್ಲಿ ಕೇಳಿದ್ರೆ ಹೇಳಿ. ಅಲ್ಲ, ವಿವೇಕದಲ್ಲಿ ನೀನು ಕಡಿಮೆಯವಲ್ಲ. ಈಗ ನನಗೆ ಸೂಕ್ಷ್ಮವಾಗಿ ನಿನ್ನ ಮಾತಿನ ಧ್ವನಿ ಅರ್ಥ ಆಯಿತು. ನಮಗೆ ಆತಿಥ್ಯವನ್ನು ಒದಗಿಸುವಲ್ಲಿ ಆತಿಥೇಯರಾಗಿ ಮುಂದೆ ಬಂದವರು ಯಾರು? ಹೌದು, ಉತ್ತಮ ಮಹರ್ಷಿಗಳು.
ನೀ ಈಗ ಶ್ರದ್ಧೆಯಿಂದ ಕೊಡುತ್ತಿರುವ ಉತ್ತರ ಇದು. ಗೌತಮ ಮಹರ್ಷಿಗಳೇ ಆತಿಥೇಯರಾಗಿ ಮಾಡಿದಂತಹ ಒಂದು ವ್ಯವಸ್ಥೆ. ಅದನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ನಾವು ಯಾರು? ಅರ್ಥ ಆಯ್ತು. ಮಹಾಬುದ್ಧಿವಂತ ನೀನು. ಈ ಸೂಕ್ಷ್ಮಜ್ಞತೆಯನ್ನು ನಾ ಗುರುತಿಸಿಕೊಂಡೆ ನಿನ್ನ ಮಾತಿನಿಂದ. ಆದ್ದರಿಂದ ನಾವು ಅದರ ಬಗ್ಗೆ ವಿಮರ್ಶಿಸುವುದಲ್ಲ, ಅವರ ಹತ್ರವೇ ಕೇಳೋಣ. ಹೇಗೆ ಅಲ್ವಾ? ಗೌತಮರನ್ನು ವಿಚಾರಿಸಿಕೊಳ್ಳೋಣ. ರಾಮಚಂದ್ರ, ನಮೋ ನಮಃ. ಶಾಖಪಾಕಗಳು ನಮಗೆ ಯಥೋಚಿತ ಅಂತ ಅನ್ನಿಸಿದ್ದನ್ನೆಲ್ಲವನ್ನೂ ಬಡಿಸಿದ್ದೇವೆ. ಉಂಡದ್ದನ್ನು ಗಮನಿಸಿದೆವು, ಹೇಗಾಯಿತೋ ಗೊತ್ತಿಲ್ಲ. ಈಗ ಉಂಡದ್ದು ಹೇಗಾಯಿತು ಅನ್ನುವುದೊಂದು ಪ್ರಶ್ನೆ, ಉಣ್ಣುವಲ್ಲಿ ಹೇಗಾಯಿತು ಅನ್ನುವುದು ಇನ್ನೊಂದು ಪ್ರಶ್ನೆ. ಅಂದ್ರೆ ಎರಡು ಪ್ರಶ್ನೆಗಳು ಒಟ್ಟೊಟ್ಟಿಗೆ ಹುಟ್ಟಿದ್ದು. ಈಗ ಉಂಡು ತಣಿಯಬೇಕಾದ ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಿಕೊಂಡಿದ್ದೆ. ಅಲ್ಲ, ಹೊಟ್ಟೆ ತಣಿದಿದೆ, ಮನಸ್ಸಿಗೂ ಹಿತವಾಗಿದೆ. ಅತಿ ಶೀಘ್ರವಾಗಿ ಇಂತಹ ಒಂದು ರುಚಿಯಾದಂತಹ ಭೋಜನವನ್ನು ನೀನು ಒದಗಿಸಿಕೊಡಬೇಕು ಅಂತಾದರೆ ಇದು ಹೇಗೆ ಸಾಧ್ಯ ಆಯಿತು? ಯಾವುದರಿಂದ ಇದನ್ನು ಸಿದ್ಧ ಮಾಡಿದೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ನಮಗೆ ಸಹಜವಾಗಿ ಸಿದ್ಧಿಸುವ ಯಾವುದರಿಂದಲೇ ಅಲ್ಲದಿದ್ದರೆ ಕೃತಕವಾಗಿ ನಿಮಗಾಗಿ ಯಾವುದನ್ನು ನಾವು ಸೃಷ್ಟಿ ಮಾಡಿದ್ದಿಲ್ಲ. ಸಹಜವಾಗಿ ನವಧಾನ್ಯಗಳು, ಅದರ ಜೊತೆಗೆ ಸೇರಬಹುದಾದಂತಹ ಉಳಿದ ದವಸ ಧಾನ್ಯಗಳು, ಹೌದಾ, ಇವು ಎಲ್ಲವುಗಳಿಂದಲೇ ಸಿದ್ಧವಾದದ್ದು. ನಾವು ದೇವತೆಗಳಿಗಾದರೂ ಪ್ರಭುವಿಗಾದರೂ ಯಾರಿಗಾದರೂ ನಾವು ಉಣ್ಣುವುದನ್ನೇ ಅಲ್ಲೋ ಕೊಡುವುದು. ಅಲ್ಲ, ಅದು ಸರಿ. ದೇವತೆಗಳಿಗೆ ಉಣಿಸುವಷ್ಟೇ ಗೌರವ ಭಾವದಿಂದ ಅತಿಥಿಗಳನ್ನು ಸತ್ಕರಿಸುವಲ್ಲಿ ತಾವು ಮುಂದಾಗಿದ್ದೀರಿ ಅನ್ನುವುದು ಸ್ಪಷ್ಟ. ಹೌದು. ಆದರೂ ಮನಸ್ಸಿನಲ್ಲಿ ಇನ್ನೊಂದು ಕುತೂಹಲ. ಅದು ಪ್ರಾದೇಶಿಕವಾಗಿಯೂ ದವಸಗಳಲ್ಲಿಯೋ ಧಾನ್ಯಗಳಲ್ಲಿಯೋ ರುಚಿಯಲ್ಲಿ ವ್ಯತ್ಯಾಸ ಇರುವುದು ಸಹಜ. ಹೌದು ಹೌದು. ಈಗ ನೀ ಯಾವ್ಯಾವುದರಿಂದ ಇಲ್ಲಿ ಇದನ್ನು ಸಿದ್ಧ ಮಾಡಿದ್ಯೊಮ್ಮೆ ನೋಡಿದ್ರೆ ಆಗ್ತಿತ್ತು ಅಂತ ಕಾಣುವುದು ನನಗೆ. ಉಂಡ ಮೇಲೆ ಉಂಡು ಜೀರ್ಣ ಆದದ್ದರಲ್ಲಿದ್ದ ವೈಶಿಷ್ಟ್ಯವನ್ನು ಮತ್ತೆ ಅದರಿಂದಲೇ ಹುಡುಕುವುದಕ್ಕೆ ನೀನೊಂದು ವಿಶೇಷ ಮನಸ್ಸನ್ನು ಮಾಡಿದ ಹಾಗೆ ಕಾಣುತ್ತದೆ. ಕೇಳಿದವರು ಸಾಮಾನ್ಯರಾದರೆ ನಾವು ಹೇಳಬಹುದಾದ ಉತ್ತರ ಒಂದು, ಕೇಳಿದ ನೀನು ಅಸಾಮಾನ್ಯನಾದದ್ದರಿಂದ ತೋರಿಕೊಡಬೇಕಾದ್ದು ನೀನು ನೋಡುವಂತೆ ಇರಬೇಕು ತಾನೆ. ನೀನು ನೋಡ ಬಯಸಿದ್ದ ಹೌದು ಅಂತ ಆದರೆ ಎಲ್ಲದಕ್ಕೂ ಆಕಾರ ಬರ್ತದೆ. ನೋಡ್ತೀಯ? ನೋಡ್ಬೇಕು, ಇದಕ್ಕೊಂದು ಆಕಾರ ಸಿಗಬೇಕು. ಎಲ್ಲಿ ದವಸ ಧಾನ್ಯಗಳು ನಿಮ್ಮ ಹೊಟ್ಟೆ ಹಸಿವನ್ನು ತಣಿಸುವುದಕ್ಕೆ ಬಂದ ದವಸ ಧಾನ್ಯಗಳು ಇದೋ ಇಲ್ಲಿ ಹೀಗೆ ನೆರೆದಿದೆ. ಹೋ 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 ನರೆದಲ್ಲಕ ಆ ಕಪ್ಪು ಕಪ್ಪು ಕಾಣು. ಹೌದು, ಮುದ್ದೆಯಾಗಿಸಿ ಹೊಟ್ಟೆಯನ್ನು ಪುಷ್ಟವಾಗಿಸುವುದಕ್ಕೆ ಅವನನ್ನೇ ವಿನಿಯೋಗಿಸಿ. ಓ ಆ ಮುದ್ದೆ. ಹೌದು ವ್ರೀಹಿಗನು ಓಹೋ ಉಣ್ಣುವ ಅಶರದಲ್ಲಿರುವಂತಹ ಅನ್ನರೂಪನಾಗಿ ಉಳಿದ ಎಲ್ಲ ಶಾಖಪಾಕಗಳ ಜೊತೆಯಲ್ಲಿ ಸೇರಿಕೊಂಡು ನಿಮ್ಮ ಹೊಟ್ಟೆಯ ಹಸಿವನ್ನು ತಣಿಸಿದವರು. ಒಬ್ಬ ಕಪ್ಪು ಬಣ್ಣದ, ಒಬ್ಬ ಶ್ವೇತವರ್ಣದ. ಹೌದು, ಮುಖ್ಯಾಹಾರಗಳಿದೆ ಆದರೂ ಜೊತೆಯಲ್ಲೇ ಬೇಕಾದಂತಹ ಶಾಖಪಾಕಾದಿಗಳಿಗೆ ಒದಗಿದ್ದು ಅದು ಹೆಸರು, ಉದ್ದು, ಅದು ಉದ್ದು, ನವಣೆ, ಅವರೆ, ಹೀಗೆ ಎಲ್ಲವುಗಳು ನವಧಾನ್ಯಗಳು ಕೂಡ ಇಲ್ಲೇ ಇವೆ.
ಹೋ 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 ಇದರಿಂದಲೇ ಇವೆಲ್ಲವುಗಳನ್ನು ಸೇರಿಸಿಕೊಂಡು ನಾವು ಉಣ್ಣುವುದು ನಾವು ಅಂತಂದರೆ ನೀನು ನಾನು ಅಂತ ಅಲ್ಲ. ಸಾತ್ವಿಕ ಆಹಾರದಿಂದಲೇ ದೇಹಪುಷ್ಟಿಯನ್ನು ಸಾಧಿಸ್ತಾ ಧರ್ಮ ಸಾಧನವಾದ ಈ ಶರೀರದ ಬೆಳವಣಿಗೆಯನ್ನು ಯಾರು ಹಂಬಲಿಸ್ತಾರೋ ಅವರೆಲ್ಲರೂ ಸೇವಿಸಬೇಕಾದದ್ದು ಇದನ್ನೇ. ಮಹರ್ಷಿ, ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಯಾವುದರಿಂದ ಪಾಕ ಸಿದ್ಧವಾಗಿದೆ? ಹೌದು, ಈ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದರ ಒಂದಿಗೆ ಮತ್ತೊಂದು ಕುತೂಹಲ. ಮೆರೆವ ರಾಶಿಯ ಕಂಡು ಇದರಳು, ಮೆರೆವ ರಾಶಿಯ ಕಂಡು ಇದರಳು ಪರಮ ಸಾರದ ಹೃದಯ ಯಾರೆಂದು, ಪರಮ ಸಾರದ ಹೃದಯ ಯಾರೆಂದು ಅರುಹಬೇಕೆನೆ, ಅರುಹಬೇಕೆನೆ ತನ ಧರಿಸಿ ಪೇಳಕ್ಕೆ ಮುನಿ ವೃಂದ. ಮಹರ್ಷಿ, ಶ್ರೀರಾಮಚಂದ್ರ, ಮೃಷ್ಟಾನ್ನವನ್ನು ಉಣಲಿಕ್ಕಿದ್ದೀರಿ. ಇದಕ್ಕೆ ಕಾರಣ ಸ್ಥಾನದಲ್ಲಿರುವುಗಳ ಮೂಲ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಉದ್ದೇಶದಿಂದ ನಾವು ಪ್ರಶ್ನಿಸಿದರೆ ನನಗೆಲ್ಲ ಧಾನ್ಯಗಳ ಪರಿಚಯವನ್ನು ತಾವು ಮಾಡಿಸಿಕೊಟ್ಟು. ನಿನಗಿಲ್ಲ ಅಂತಲ್ಲ, ಆದ್ರೆ ನಾವು ಬಳಸಿದ ಇವುಗಳನ್ನು ಮುಂಭಾಗದಲ್ಲಿ ಪ್ರದರ್ಶನಕ್ಕಾಗಿ ಮುಂದಿದೆ. ನಾವು ವಿನಿಯೋಗ ಮಾಡದೇ ಇದ್ದದ್ದಲ್ಲ, ನಿತ್ಯೋಪಯೋಗದ್ದಿದೆ. ಅವುಗಳ ರುಚಿಯನ್ನು ಅಷ್ಟು ಇಷ್ಟು ನಮ್ಮ ನಾಲಗೆ ಈಗಾಗಲೇ ಗುರುತಿಸಿಕೊಂಡಿದೆ. ಸರಿ, ಆದರೆ ಯಾವುದೇ ಒಂದು ಧಾನ್ಯದಿಂದಲಾಗಲಿ ಅಥವಾ ಸಂಭಾರದಿಂದಲಾಗಲಿ ಪಾಕ ಸಿದ್ಧಗೊಳ್ಳುವಲ್ಲಿ ಧಾನ್ಯಗಳೇ ಪ್ರಧಾನ ಕಾರಣ ಅನ್ನುವುದು ಒಂದು. ಇನ್ನೊಂದು, ಪಾಕಶಾಸ್ತ್ರ ಪ್ರಾವೀಣ್ಯವನ್ನು ಹೊಂದಿದವರಿಂದಲಾಗಿ ರುಚಿಯಲ್ಲಿ ವ್ಯತ್ಯಾಸವೂ ಆಗುತ್ತದೆ. ಕೈ ರುಚಿ ಅಂತ ನಾವು ಅದನ್ನೇ ಹೇಳುವುದು. ನಾವು ಭಗವತ್ ಪ್ರೀತಿಯನ್ನೇ ಸಂಪಾದಿಸುವ ಉದ್ದೇಶದಿಂದ ಮಾಡಿದ್ದರೆಂದು ರುಚಿ ಹೆಚ್ಚಿರಬಹುದು. ಇದು ಒಂದು ಸಮಾಧಾನದ ಉತ್ತರ ಮಾತ್ರ ಅಲ್ಲ. ಬಹಳ ವರ್ಷದಿಂದ ತಾವು ಇದನ್ನೆಲ್ಲ ಅನುಭವಿಸುತ್ತಾ ಇರುವವರಲ್ಲ, ಉಪಯೋಗಿಸುತ್ತಾ ಇರುವವರಲ್ಲ. ಹೌದು, ಆದ್ದರಿಂದಲೇ ನನ್ನ ಮನದಲ್ಲಿ ಒಂದು ಕುತೂಹಲ ಮೂಡಿದ್ದು. ಈಗ ಒಂದು ರೂಪಕವಾಗಿ ಹೇಳುವುದಾದರೆ ಸಿದ್ಧಿಯಾಗುವುದು ಸತ್ವದಿಂದ, ಉಪಕರಣದಿಂದ ಅಲ್ಲ ಅಂತ ಒಂದು ಮಾತು. ಅದಕ್ಕೆ ನಿದರ್ಶಕವಾಗಿ ನಮಗೆ ಸಿಕ್ಕುವುದು ರಾಮನ ಸತ್ವದಿಂದಲೇ ರಾವಣಾದಿಗಳ ವಧೆಯಾಗಿದೆ ಅಂತ. ಹಾಗೆ ಅಂತ ಉಪಕರಣಗಳು ಇಲ್ಲವೇ ಅಂತ ಕೇಳಿದರೆ ಕಪಿಕಟಕ ಉಂಟು, ಅವರ ಸಾಮರ್ಥ್ಯ ಉಂಟು, ಅದಕ್ಕೂ ಒಂದು ಪ್ರಾಶಸ್ತ್ಯ ಉಂಟುಂಟು. ಇಲ್ಲೂ ಹಾಗೆ ನಮ್ಮ ತಪಸ್ಸು, ನಮ್ಮ ಸಂಕಲ್ಪ, ಅದರಿಂದ ಭೋಜನ ಸಿದ್ಧವಾದರು ಉಪಕರಣಗಳಾಗಿ ಉಪಾಧಿಗಳಾಗಿ ಒದಗಿದ್ದು ಇದೋ ಈ ದವಸ ಧಾನ್ಯಗಳು. ಸಂಘಟಿತವಾಗಿ ಈ ಧಾನ್ಯಗಳಿಂದ ಒಂದು ಪಾಕ ಸಿದ್ಧವಾಗಿದೆ. ಸತ್ಯ. ನಾಲಿಗೆಗೆ ರುಚಿಯೂ ಆಗಿದೆ, ಒಡಲಿಗೆ ಹಿತಾನುಭವವನ್ನು ಕೊಡ್ತಾ ಇದೆ. ಈಗ ಏನು ನಮಗೆ ಆರೋಗ್ಯದಲ್ಲಿ ಏರುಪೇರಾದ ಹಾಗೆ ಅನ್ನಿಸುವುದಿಲ್ಲ, ಎಲ್ಲ ಹಿತಾನುಭವವೇ ಕೊಡ್ತದೆ. ಸರಿ. ಆದ್ರೂ ಒಂದು ಪ್ರಶ್ನೆ, ಹೇಗೂ ಇಷ್ಟೆಲ್ಲಾ ಧಾನ್ಯಗಳ ಪರಿಚಯವನ್ನು ಹೊಂದಿದ್ದೇವೆ ಎಂದ ಮೇಲೆ ಇದರಲ್ಲಿ ಯಾವುದು ಅತ್ಯುತ್ಕೃಷ್ಟವಾದದ್ದು, ಸಾರಭೂತವಾದದ್ದು, ಇದನ್ನು ತಿಳಿದುಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ನಾನು ನಿಮ್ಮೊಟ್ಟಿಗೆ ಬಂದವರ ಹತ್ರ ಎಲ್ಲ ಕೇಳಿದ್ದೆ ಯಾವುದು ಅಂತ. ಅವರು ಒಂದೊಂದು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಎಲ್ಲರೂ ಸೇರಿ ಒಂದೇ ಉತ್ತರವನ್ನು ನೀಡುತ್ತಿದ್ರೆ ಪ್ರಶ್ನೆಗೊಂದು ಸಮರ್ಪಕವಾದ ಉತ್ತರ ಸಿದ್ಧ ಆಗ್ತಿತ್ತು. ಕೆಲವರು ಗೋಧಿ ಶ್ರೇಷ್ಠ ಹೇಳ್ತಾರೆ, ಹೌದು, ಕೆಲವರು ನವಣೆ ಒಳ್ಳೆದು ಹೇಳಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡುವಾಗ ಅವರವರದ್ದೇ ತೀರ್ಮಾನ ಆಗಿ ಹೋಯಿತು. ಈಗ ಅವರಂದದ್ದನ್ನು ಅವರೇ ಅಂತ ನಾವು ಒಪ್ಪಿಕೊಳ್ಳಿಕ್ಕಾಗ್ತದೆ? ಹೇಳಿದ್ದವರಾದರು ಅವರೇ ಶ್ರೇಷ್ಠ ಅಂತ ಯಾರ್ಯಾರದೋ ಮಾತನ್ನು ಮಾತ್ರ ಆಧಾರವಾಗಿಟ್ಟು ನಿರ್ಣಯಿಸುವುದರಿಂದ ತಾವೊಂದು ನಿರ್ದಿಷ್ಟವಾದ ಉತ್ತರವನ್ನು ಇದಕ್ಕೆ ಕೊಡಬೇಕು. ಇವರೆಲ್ಲರ ನೇತೃತ್ವವನ್ನು ಹೊಂದಿದವರು ತಾವು ತಾನೇ. ನಮ್ಮ ಉತ್ತರಕ್ಕೆ ಹೇತುವಾಗಬಹುದಾದಂತೆ ಮಹತ್ ಕಾರ್ಯವನ್ನು ಸಾಧಿಸಿದ ನಿನಗೀಗ ಉತ್ತರ ಕೊಡುವುದಕ್ಕೆ ಹೌದು. ಈ ಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ನಿಮ್ಮ ಉತ್ತರವನ್ನು ನನಗೆ ಉತ್ತರಕ್ಕೆ ಕೊಂಡೊಯ್ಯಲಿಕ್ಕಾಗ್ತದೆ ಅಷ್ಟೇ. ನೀನು ಕೇಳುವಾಗ ಸಮುಚಿತವೇ ಆಗಿರಬೇಕು. ಯಾಕೆ ಅಂದ್ರೆ ಹೇಳುವುದು ರಾಮಚಂದ್ರನಿಗೆ ಎಂಬುದು ಒಂದು ಕಾರಣವಾದರೆ ಅದು ಲೋಕೋತ್ತರವಾಗುತ್ತದೆ ಆ ಉತ್ತರ ಎಂಬ ಪ್ರಜ್ಞೆ ಇನ್ನೊಂದು ಕಾರಣ. ಆ ನೆಲೆಯಿಂದ ತಾರತಮ್ಯ ಜ್ಞಾನದಿಂದ ವಿವೇಚಿಸಿದ್ರೆ ನನಗನಿಸುವುದೇನು ಗೊತ್ತು, ದಾಶರಥಿಯ ಕೇಳು ರಾಜಿ ಧಾನ್ಯದೊಳಗೆ ವಾಸಿಯು ನರೆದಗಲ್ಲ. ದಾಶರಥಿಯ ಕೇಳು ರಾಶಿ ಧಾನ್ಯದೊಳಗೆ ವಾಸಿಯು ನರೆದಗಲ್ಲ. ದೇಶವಾಸಿಗಳೆಲ್ಲ ರಾಶಿ ಪರಾದನ, ದೇಶವಾಸಿಗಳೆಲ್ಲ ರಾಶಿ ಪಾದನ ಪೋಷಿಸುವನು
ಸರ್ವರ ಪೋಷಿಸುವನು ಸರ್ವರ ದಾಶರಥಿಯೇ ಕೇಳು ಆ, ಆ, ದಾಶರಥೆ, ಮಹರ್ಷಿ ಒಂದೊಂದು ದವಸ ಧಾನ್ಯಕ್ಕೂ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯ ಪ್ರಾಶಸ್ತ್ಯ ಕಲ್ಪಿತವಾಗಿದೆ. ಇರಲೇಬೇಕಲ್ಲ. ಈಗ ನವಧಾನ್ಯಗಳು ಅಂತಂದ್ರೆ ಕೇವಲ ಮಾನುಷ ವರ್ಗಕ್ಕೆ ಮಾತ್ರ ಸೀಮಿತವಾದಂತಹ ವ್ಯಾಪ್ತಿ ಅಲ್ಲ. ಅಲ್ಲ, ದೇವತಾ ಸಂಪ್ರೀತಿಯನ್ನು ಸಾಧಿಸುವಲ್ಲೂ ಕೂಡ ನಮ್ಮನ್ನವನ್ನೇ ನಾವು ಸಮರ್ಪಣೆಯಾಗಿಸುವ ಕಾಲದಲ್ಲಿ ಈಗ ಯಾವ ದೇವತೆಗೆ ಯಾವುದು, ಯಾವ ಗ್ರಹಗಳಿಗೆ ಏನು, ಈ ನಿರ್ಣಯ ಪೂರ್ವೋಕ್ತವಾಗಿಯೇ ಉಂಟು. ವೈದಿಕರೆಲ್ಲರಿಗೂ ಅದು ಸಮ್ಮತವಾಗಿಯೂ ಉಂಟು. ಸರಿ. ನೀನು ಕೇಳ್ತಾ ಇರುವುದು ಆ ಯಾವ ನೆಲೆಯ ಉತ್ತರವನ್ನು ಅಲ್ಲ ಅಂತ ನಾನೀಗ ಅರಿತೆ. ಈಗಾಗಲೇ ಲೋಕದಲ್ಲಿ ಸ್ಥಾಪಿತವಾದ ಶಾಸ್ತ್ರಮುಖದಿಂದ ಸಿದ್ಧವಾದದ್ದು ನಿನ್ನಲ್ಲಿ ಮತ್ತೆ ಪ್ರಶ್ನೆಯಾಗುವುದಕ್ಕಿಲ್ಲ. ಯಾವ ಗ್ರಹನಿಗೆ ಯಾವ ಧಾನ್ಯ ಇಷ್ಟವಾದದ್ದು ಇದನ್ನೆಲ್ಲ ನಾವು ಶಾಸ್ತ್ರಾದಿಗಳಿಂದ ತಿಳಿದಿದ್ದೇವೆ. ಲೋಕಾನುಭವದಿಂದ ಯಾವುದು ಹೇಗೆ ಸ್ವೀಕೃತವಾಗುತ್ತದೆ ಹೌದು. ಇದು ನಿನಗೆ ಬೇಕಾದದ್ದು. ಕೆಲವು ಸಲ ವೇದದ ಮಾತಿಗಿಂತಲೂ ಹೆಚ್ಚಿನ ಪ್ರಾಶಸ್ತ್ಯ ಗಾದೆ ಮಾತಿಗುಂಟು ಅಂತ ಒಂದು ನಾನು ನುಡಿ ಇಲ್ಲ. ಉಂಟೆ. ಯಾಕೆ ಅಂತಂದ್ರೆ ಅದು ಅನುಭವಜನ್ಯವಾದದ್ದು ಎಂಬುದು. ವೇದದ ಮಾತಾದರೂ ನಮಗೆ ಶ್ರೇಷ್ಠವಾಗಬೇಕಾದದ್ದು ಆ ವೇದೋಕ್ತವಾದದ್ದು ಸ್ವಾನುಭವವಾದಾಗ ತಾನೆ. ದರ್ಶನದಿಂದಲೇ ಸಿದ್ಧವಾಗಬೇಕು ತಾನೆ. ಹಾಗಾದರೆ ಇಷ್ಟು ಸಮಯ ಸೇವಿಸಿದ ಅನುಭವದ ಆಧಾರದಲ್ಲಿ ಇವುಗಳಲ್ಲಿ ತಾರತಮ್ಯ ಜ್ಞಾನದಿಂದ ನಾವೊಂದು ವಿವೇಚನೆಯನ್ನು ಮಾಡಿದರೆ ಈಗ ಮಧುರವೋ ಆಮ್ಲವೋ ಕಟು ತಿಕ್ತ ಇದೆಲ್ಲ ರುಚಿಗಳು, ಅದು ರುಚಿ ಬೇರೆ ಬೇರೆ ಶಾಖಪಾಕಗಳಲ್ಲಿ ಸಿದ್ಧವಾಗ್ತದೆ. ಕಾರಣವಾಗುವುದು ಅವುಗಳ ವ್ಯಕ್ತಿ ವಿಶಿಷ್ಟವಾದಂತಹ ಗುಣವಿಶೇಷಗಳಿದ್ದರೂ ಕೂಡ ಸರ್ವಮಾನ್ಯವಾದದ್ದು ಯಾವುದು ಅಂತ ಯೋಚಿಸಿದರೆ ವಿಪರೀತ ಪರಿಣಾಮವನ್ನು ಹೆಚ್ಚಾಗಿ ತೋರದ ಸತ್ವವೃದ್ಧಿಗೆ ಹೇತುವಾಗಬಹುದಾದ ತ್ರಿಗುಣಗಳಿಂದ ಕೂಡಿದ ಈ ಲೋಕದಲ್ಲಿ ಸಾತ್ವಿಕತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕಲ್ಪಿಸಬಹುದಾದಂತಹ ಸರ್ವರಿಗೂ ಎಟಕಬಹುದಾದದ್ದು ಯಾವುದುಂಟೋ ಅದು ಪ್ರಾಮುಖ್ಯ ಅಲ್ವೋ. ಅದಕ್ಕೆ ನಾವು ಅಗ್ರ ಪ್ರಾಶಸ್ತ್ಯವನ್ನು ಕೊಡುವುದು ವಿಹಿತ ಅಂತ ಕಾಣುತ್ತದೆ. ಆ ಎಲ್ಲ ನೆಲೆಗಳಿಂದಲೂ ಯೋಚಿಸಿದಾಗ ಎಲ್ಲರೂ ಬಯಸುವುದು, ಎಲ್ಲರ ಬಯಕೆಯನ್ನು ತಣಿಸುವುದು, ಬಯಸಿದ್ದನ್ನು ಸಾರ್ಥಕವಾಗಿಸಿಕೊಂಡು ಉಂಡವರ ಧಾತು ಪುಷ್ಟಿಯನ್ನು ಸಾಧಿಸುವುದು ನರೇದಲಗ. ಅದು ಅದರ ಶ್ರೇಷ್ಠತೆ ಈ ತಾರತಮ್ಯ ಜ್ಞಾನದಿಂದ ಹೇಳಬೇಕು ಅಂತ ಆದರೆ ಸರ್ವಮಾನ್ಯ ಅಂತ. ಈ ಕಪ್ಪಿನ ಕಾಡು ಕಾಣುವುದಕ್ಕೆ ಕಪ್ಪಾದರೂ ಕೂಡ ಸತ್ವ ವಿಶೇಷ ಅಷ್ಟು ಉಂಟು. ಸರ್ವರು ಒಪ್ಪುವ ಕಾಳ, ಎಲ್ಲರೂ ಒಪ್ಪಬೇಕಾದ ಕಾಲ ತಪ್ಪಿಸುವ ಕಾಳ ಇಲ್ಲ. ಅದಕ್ಕೆ ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಸರ್ವರನ್ನು ಪುಷ್ಟಿಗೊಳಿಸುವ ಸಾಮರ್ಥ್ಯ ವಿಶೇಷ ಇದ್ದದ್ದರಿಂದ ಸ್ವಾಮಿಯ ಸನ್ನಿಧಿಯಲ್ಲಿ ನಾ ಹೇಳುವಾಗ ಅವನನ್ನೇ ಸೂಚಿಸುವುದು ಸರಿ ಅಂತ ಕಾಣ್ತದೆ. ತಾವು ಹೇಳಿದರೆ ಈ ಪ್ರಪಂಚದಲ್ಲಿ ಹಸಿದವರಿಂದ ಯಾವ ಸಮಸ್ಯೆಯೂ ಹುಟ್ಟಿಕೊಳ್ಳುವುದಿಲ್ಲ. ಯಾಕೆ? ಹಸಿದವರಿಗೆ ಸಮಸ್ಯೆ ಒಂದೇ, ಆಹಾರವನ್ನು ಕಂಡುಕೊಳ್ಳುವಂತಹ ಸಮಸ್ಯೆ. ಹಾಗಿದ್ರೆ ಸಮಸ್ಯೆ ಹುಟ್ಟಿಕೊಳ್ಳುವುದು ಯಾರಿಂದ? ಹೊಟ್ಟೆ ತುಂಬಿದವರಿಂದ ಸಮಸ್ಯೆ ಹುಟ್ಟಿಕೊಳ್ಳುವುದು. ಹಾಗಾಗಿ ಹೋಯ್ತಲ್ಲ ಈಗ ದೇವೋತ್ತಮನಾದಂತಹ ಶ್ರೀರಾಮಚಂದ್ರಮ ಏನೋ ಉದ್ದೇಶದಿಂದ ಒಂದು ಪ್ರಶ್ನೆಯನ್ನು ಕೇಳಿದ. ಕೆಲವರೆಲ್ಲ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ, ಮಹರ್ಷಿಗಳು ವಿಶೇಷ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಆಲೋಚನೆ ಮಾಡುವುದು, ಈ ಮಹರ್ಷಿಗಳಿಗೆ ಆ ಕಪ್ಪಿಗೆ ಇರುವಷ್ಟು ಬುದ್ಧಿವಂತಿಕೆ ಇಲ್ಲಲ್ಲ ಅಂತ ನನಗೆ ಬೇಸರ. ನನ್ನ ವಿಷಯ ಹೇಳ್ತಾರೆ, ಈಗ ನನ್ನ ವಿಷಯ ಹೇಳ್ತಾರೆ ಅಂತ ನಾನು ನಿರೀಕ್ಷೆಯಲ್ಲಿದ್ರೆ ಅವ ನರೆದಾಗ ಸರಿ ಬರುವುದೂ ಇಲ್ಲ ಅವನಿಗೆ. ಆತನ ವಿಚಾರವಾಗಿ ಮಹರ್ಷಿಯು ಹೊಗಳುತ್ತಾ ಇದ್ದಾರೆ, ಸರಿಯಲ್ಲ. ಇದನ್ನು ನಾನು ವಿರೋಧಿಸಲೇಬೇಕು. ಯಾಕೆ? ನಮ್ಮನ್ನು ಎಲ್ಲೂ ನಾವು ಉದ್ಘಾಟಿಸುವವರಲ್ಲ, ಆದರೆ ಕೆಲವು ಸಲ ನಮ್ಮನ್ನು ನಾವು ಹೇಳಿಕೊಳ್ಬೇಕಾಗಿ ಬರ್ತದೆ. ಯಾಕೆ? ವಿರೋಧವಾದಂತಹ ವಿಚಾರಗಳು ಮಂಡನೆ ಆಗ್ತದೆ ಅಂತ ಆದ್ರೆ ನಮ್ಮ ಸತ್ಯ ವಿಚಾರವನ್ನು ಹೇಳಬೇಡುವ. ಇಷ್ಟೆಲ್ಲ ಹೇಳಿದ್ಯಾರು? ಮಹರ್ಷಿಗಳು. ಮಾಡುವರೆ ಶಿವ ಮೋಸವ
ಈಗೇನಾಯ್ತಪ್ಪ? ಅನಿರೀಕ್ಷಿತವಾಗಿ ನನಗೆ ಆಘಾತವಾಗಿದೆ. ಶ್ರೀರಾಮಚಂದ್ರಮ ಕೇಳಿದಂತಹ ಪ್ರಶ್ನೆ ಹಾ ಯಾರು ಶ್ರೇಷ್ಠ ಎನ್ನುವ ಹಾಗೆ ಹಾ ನಾನೇ ಶ್ರೇಷ್ಠ ಎನ್ನುವಂತಹ ಉತ್ತರ ನಿಮ್ಮ ಬಾಯಿಂದ ಬರಲೇಬೇಕು ಎನ್ನುವಂತಹ ನಿರೀಕ್ಷೆ ನನಗಿತ್ತು. ಯಾಕೆ? ನಿನ್ನ ಶ್ರೇಷ್ಠತೆ ಪೂರ್ವ ನಿರ್ಣೀತ ಅಂತ ಆದ್ರೆ ಹ. ನಿನ್ನಲ್ಲೇ ಕೇಳ್ತಿದ್ದನಲ್ಲ. ನಿಮ್ಮಲ್ಲಿ ಕೇಳಿದ್ರಲ್ಲ, ನನ್ನಲ್ಲಿ ಕೇಳ್ತಿದ್ರೆ ನಾನು ಹೇಳ್ತಿದ್ದೆ. ಅಂದ್ರೆ ನೀನು ಯೋಚಿಸಿದ ಉತ್ತರ ಅಲ್ಲ ಅವರಿಗೆ ಬೇಕಾದದ್ದು, ಹ. ನಾನು ಯೋಚಿಸಿದ್ದು ಅಂತ ಅಲ್ವೋ ತಾತ್ಪರ್ಯ? ಹಾಗಿದ್ರೆ ನೀವು ಇಬ್ಬರು ಮೊದಲೇ ಮಾತನಾಡಿಕೊಂಡಿದ್ದೀರಾ? ಇಲ್ಲ, ಆಡಿದ ಮಾತನ್ನು ಅರ್ಥೈಸಿಕೊಂಡಿದ್ದೆ. ಆದ್ರೆ ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಯಾಕಪ್ಪ? ನಿಮ್ಮನ್ನು ದೋಷ ರಹಿತ ಹ, ಮತ್ತೇನು ಹ, ಪಕ್ಷ ಭೇದ ರಹಿತ ಹ. ಪಕ್ಷಪಾತ ರಹಿತ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತಾ ಇದೆ. ಆದ್ರೆ ನಿಮಗೇನೋ ಒಳಗಿಂದೊಳಗೆ ಅನೈತಿಕ ಸಂಬಂಧ ಉಂಟು ಅಂತ ಕಾಣ್ತದೆ. ಆದ್ದರಿಂದಲೇ ಆ ಖರಿಯನನ್ನು, ಆ ನಿಕೃಷ್ಟನನ್ನು ನೀವು ಹೊಗಳುತ್ತಾ ಇದ್ದೀರಿ. ಒಂದು ಮಾತು ನಿಮ್ಮಲ್ಲಿ ಹೇಳ್ತೇನೆ, ಏನು? ಇಲ್ಲಿ ನಾನು ಮಾತ್ರವಲ್ಲ, ಎಷ್ಟು ಧಾನ್ಯಗಳಿದ್ದಾವೆ ನೀವು ಸರಿಯಾಗಿ ನೋಡಿ. ಹ, ಯಾರನ್ನಾದ್ರೂ ಹೇಳಬಹುದಿತ್ತಲ್ಲ, ಹ. ಬರ ನಿಕೃಷ್ಟನಾದಂತಹ ಆತನನ್ನು ಹ. ನೀವು ಹೇಳ್ತೀರಿ ಅಂತಾದ್ರೆ ಇದರ ಒಳಗೆ ಯಾವುದೋ ಒಂದು ರೀತಿಯ ದುರುದ್ದೇಶ ನಿಮಗಿದೆ ಎನ್ನುವ ಹಾಗೆ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನಗೊಂದು ವಿಷಯ ಗೊತ್ತುಂಟ? ಏನು? ದೇವರ ಸತಿ ಸೀತಾದೇವಿ ಒಟ್ಟಿಗಿದ್ದಾಳಲ್ಲ, ಹ್ಮ್ ಅವಳನ್ನು ರಾವಣ ಅಪಹರಿಸಿಕೊಂಡು ಹೋಗಿ ಹ, ಅಶೋಕವನದಲ್ಲಿ ಇರಿಸಿದನಂತೆ. ಹ, ಯಾರೋ ಕೇಳಿದ್ರು, ರಾವಣನಿಗೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಇರುವಾಗ ಅಶೋಕವನದಲ್ಲೇ ಯಾಕೆ ಇರಿಸಿದ್ದು ಅಂತ. ಹ್ಮ್ ಅದು ಎಲ್ಲಿರಿಸಿದ್ರು ಆ ಪ್ರಶ್ನೆ ಬರುವುದಿಲ್ವೋ? ಹ, ಈಗ ಇರುವ ದವಸ ಧಾನ್ಯಗಳಲ್ಲಿ ಬೇರೆ ಯಾವುದನ್ನಾದ್ರೂ ಹೇಳ್ಬಹುದಿತ್ತು ಅಂತ ಯಾವುದನ್ನು ಹೇಳಿದ್ರು ಹೇಳುವುದಕ್ಕಾಗ್ತದಲ್ಲ. ಹ, ಮಾತ್ರ ಅಲ್ಲ, ಹ, ನಿನ್ನಲ್ಲಿ ಪಕ್ಷಪಾತವನ್ನು ತೋರಿ ಹ್ಮ್ ಭೇದವನ್ನು ಸಾಧಿಸಿ ಹ್ಮ್. ನನಗೆ ಏನಾಗುವುದಕ್ಕೆ ದೇವರು ಕೇಳಿ ಸತ್ಯವನ್ನು ತಿರುಚುತ್ತಾ ಇದ್ದೀರಿ, ಅದು ನನಗೆ ಕೋಪ ಬರುವುದಕ್ಕೆ ಕಾರಣವಾಗಿದೆ. ಈಗ ಸತ್ಯವೇ ಈಗ ಮೂಗಿನವರೆಗೆ ನೀವು ಊಟ ಮಾಡಿದ್ದೀರಿ, ಹೌದು. ನೀವೆಲ್ಲರೂ ಊಟ ಮಾಡಿದ್ದೀರಿ. ಹೌದು. ಪ್ರಧಾನವಾಗಿ ಉಪಯೋಗಿಸಿದ್ದು ನನ್ನನ್ನೇ. ಈಗ ಊಟ ಮಾಡಿ ನನ್ನನ್ನು ನೀವು ಮರೆಯುತ್ತೀರಿ ಅಂತಾದ್ರೆ ಇದಕ್ಕೇನು ಹೇಳುವುದು? ಈಗ ಉಂಡದ್ದು ನಾವು ಹೌದಲ್ಲ, ಹೌದು, ನಿನ್ನನ್ನು ಉಪಯೋಗಿಸಿದ್ದೇವೆ, ಹಾ. ಎಲ್ಲವುಗಳು ಕೂಡ ಉಪಯುಕ್ತ ಅಂತ ಸ್ವೀಕರಿಸಿದ್ದೇವೆ. ನನ್ನನ್ನು ಪ್ರಧಾನವಾಗಿ ಉಪಯೋಗಿಸಿದ್ದೀರಿ, ಆದ ಕಾರಣ ನನ್ನ ಆಕ್ಷೇಪ. ಈಗ ನಾವು ಸ್ವಕೇಂದ್ರಿತವಾಗಿಯೇ ಯೋಚಿಸಿದರೆ ಹ. ನಮಗೇನಾಗ್ತದೆ ಅಂತ ಮಾತ್ರ ಚಿಂತಿಸುವುದಕ್ಕೆ ಸಾಧ್ಯ. ಹ. ನಿನ್ನನ್ನು ಆಸ್ವಾದಿಸಿ ಉಂಡಿದ್ದೇವೆ, ಹ. ಉಳಿದವುಗಳನ್ನು ಅಷ್ಟೇ ಇಷ್ಟದಿಂದಲೇ ನಾವು ಸ್ವೀಕರಿಸಿದ್ದೇವೆ. ಹ. ಈಗ ನಿನ್ನಲ್ಲಿ ಈಗ ಅಭಿಪ್ರಾಯ ಭಿನ್ನತೆ ಉಂಟು ಅಂತ ಆದ್ರೆ ಹ್ಮ್. ಅದು ನಾನು ಹೇಳಿ ನನ್ನ ಯೋಚನೆಯಂತೆ ಆಗಬೇಕಾದದ್ದಲ್ಲ. ಹ. ನನ್ನ ಎಣಿಕೆಯಂತೆ ಶ್ರೇಷ್ಠವಾದದ್ದು ನರೆದಲಗ ಅಂತ ನಾನು ಆಡಿದೆ. ಹ. ಈಗ ಅದಕ್ಕಿಂತ ಭಿನ್ನವಾದದ್ದು ನಿನ್ನಲ್ಲಿ ಏನುಂಟು ಅಂತ ನಾನು ಆಗಬೇಡ್ವಾ? ಶ್ರೇಷ್ಠ ಹೇಗೆ ಎನ್ನುವುದನ್ನು ಹ. ಈ ಕ್ಷಣದಲ್ಲಿ ನಿಮ್ಮೆಲ್ಲರ ಮುಂದೆ, ಹ. ದೇವೋತ್ತಮನ ಮುಂದೆ ನಾನು ಸ್ಥಾಪಿಸುತ್ತೇನೆ. ನೋಡು, ಅದಾದ್ರೂ ಕೇಳೋಣ. ಸ್ವಲ್ಪ ಹೊತ್ತು ನೀವು ಮಾತನಾಡೋದು ಹಾಗೆ. ಏ ನರಳೇ! ಮುಖದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಗೃಹಿಕ ನರೆ ದಲಗ ಅಕ್ಕಿ ಸರಿ ಬರುವುದಿಲ್ಲ ನನಗೆ. ಅಲ್ಲ. ನರೆ ದಲಗ ಬಾರದಿದ್ರೆ ನಿನಗೆ ಹೇಳಬೇಕು ಅಂತ ಹರಿಕೆ ಉಂಟಾ? ಏ ಖರಿಯ? ಬಾರದಿದ್ದದ್ದನ್ನು ಹೇಳು ನಾವು ಸಾಕು. ಸುಲಭದಲ್ಲಿ ಹೇಳ್ತೇನೆ, ಆ ರೀತಿಯಾಗಿ ಹೇಳುವುದೇ ಇಲ್ಲ. ಏ ಖರಿಯನ ಏ, ಯಾರಿಗ ಸುಲಭ? ನನಗೆ ಸುಲಭ. ನಿನಗೆ ಸುಲಭ ಆದದ್ದು ನನಗೆ ಕಷ್ಟ ಆಗ್ತದೆ ಕೇಳಲಿಕ್ಕೆ. ನಿನ್ನ ಮುಖ ಅರಳಿತು, ಶರೀರ ಉಬ್ಬಿತು. ಕಾರಣ ಏನು ಅಂತ ನನಗೆ ಗೊತ್ತು. ಗೊತ್ತಾಯ್ತಲ್ಲ, ಇನ್ನು ಆ ಮಾತಾಡ್ಬೇಕು. ಬಡ ಬೈರಾಗಿ ಏನೋ ನಿನ್ನನ್ನು ಬಹಳಷ್ಟು ಹೊಗಳಿ ಬಿಟ್ಟು ಎಂತದ್ದು ಬಡ ಬೈರಾಗಿ ಆದ ಅಲ್ಲ, ಕಾರಣವೇ ಅವರಿಗೆ ಅಂತದ್ದನ್ನೆಲ್ಲ ಕೇಳಿದ್ರೆ ಒಳ್ಳೇದಾಗ್ತದೆ. ಆಗಲಿ, ತೊಂದರೆ ಇಲ್ಲ. ಅವರೆಲ್ಲ ಅಲ್ಲದಲ್ಲ, ಇದ್ದ ವಿಷಯವೇ ಅವರೆಲ್ಲ ಹೇಳಿದ್ದು. ವಿರಾಗಿಗಳು ಅಂತ ಲೆಕ್ಕ. ಆಗಲಿ, ನೀನು ಉಬ್ಬು ಬೇಡ ಅಂತ ನಿನ್ನಲ್ಲಿ ಮೊದಲಾಗಿ ಹೇಳುವುದು. ನಾನಿರುತ್ತ ನಂದಂತಹ ಶ್ರೇಷ್ಠನಿರುತ್ತ ನೀನು ಶ್ರೇಷ್ಠ ಎನ್ನುವ ಹಾಗೆ ನೀನು ಕನಸಿನಲ್ಲಿಯೂ ಎಣಿಸಬೇಕಾದಂತ ಅಗತ್ಯ ಇಲ್ಲ. ಯಾಕೆ ಬಲ್ಲಯ್ಯ? ಅಂದ್ರೆ ಒಬ್ಬ ಓಡುವಾಗ ಅವ ಮುಂದೆ ಹೋಗ್ತಾನೆ ಎನ್ನುವುದರಿಂದ ಈಚೆಯವ ಅಡ್ಡ ಕಾಲಿಟ್ಟವರನ್ನು ಮಗುಚುತ್ತಾನೆ ಅಂತಲ್ಲ. ನೀನಿರುವಾಗ ನಾನು ಶ್ರೇಷ್ಠನಾಗ್ಲಿಕ್ಕೆ ಇಲ್ಲ ಎನ್ನುವುದರ ಅರ್ಥ ಅದ ಅಂತ. ನಾನು ಶ್ರೇಷ್ಠನೇ, ಈ ಪ್ರಪಂಚದ ಸತ್ಯ ಇದು.
ಈ ಸತ್ಯದ ವಿಚಾರ ಯಾರಿಗೆ ತಿಳಿದಿದೆವಲ್ಲಯ, ಸತ್ಯದ ಸಾಕಾರ ಮೂರ್ತಿಯಾಗಿರುವಂತಹ ಈ ಪದ್ಮನಾಭನಿಗೆ ಖಂಡಿತವಾಗಿಯೂ ಆ ವಿಷಯ ತಿಳಿದೇ ಇದೆ. ನೀನು ದೊಡ್ಡವ ಅಂತ ಆದ ಕಾರಣ ನಿನ್ನಲ್ಲಿ ಅಲ್ಲ, ಹೇಳುವುದಿಷ್ಟ. ನೀ ದೊಡ್ಡವ ಅಂತ ಅವ್ರಿಗೆ ಗೊತ್ತುಂಟ. ಖಂಡಿತ ಗೊತ್ತುಂಟು. ಅವ್ರು ಮತ್ತೆ ಹೇಳದೆ ಇದ್ದದ್ದು ಯಾಕೆ? ಅದು ಕೊನೆಗೆ ಅಲ್ಲಿಗೆ ಬರಬೇಕು ಅಂತ. ಎಂತದ್ದು ಅಂತ? ಒಂದು ಪ್ರಸಂಗ ಆಗಿ ಕೊನೆಗಾಗುವಾಗ ನಾನು ಶ್ರೇಷ್ಠ ಎನ್ನುವಂತಹ ಸತ್ಯ ತತ್ವ ಈ ಪ್ರಪಂಚಕ್ಕೆ ಅರ್ಥ ಆಗಬೇಕು ಎನ್ನುವಂತಹ ಸದುದ್ದೇಶದಿಂದಲೇ ಇಂತಹ ಒಂದು ಪ್ರಶ್ನೆಯನ್ನು ದೇವರು ಕೇಳಿದ್ದು. ಆದ ಕಾರಣ ನಾವಿಷ್ಟು ಮಾಡದೇ ಇರುವುದಿಲ್ಲ, ಹೇಳುವುದಿಷ್ಟೇ. ಇವರೆಲ್ಲರ ಸಮ್ಮುಖದಲ್ಲಿ ನನ್ನನ್ನೇ ಶ್ರೇಷ್ಠ ಎನ್ನುವ ಹಾಗೆ ನನ್ನ ಪಾದಾರವಿಂದಗಳಿಗೆ ಪೊರನೊಡು ಕೈಯಲ್ಲಿ ಆಗದೆ ಇದ್ದವ ಮೈ ಪರಚಿಕೊಂಡ ಅಂತ ಹೇಳಿದ ಹಾಗೆ. ಓಹೋ, ಈಗ ನಾನು ನಿನ್ನನ್ನು ಸಣ್ಣವ ಅಂತ ಹೇಳಿದ್ದೇನಾ? ಅವರಲ್ಲ ಹೇಳಿದ್ದು. ಈಗ ನನ್ನನ್ನು ದೊಡ್ಡವ ಅಂತ ಹೇಳಿ ನೀವು ಅಂತ ನಾ ಹೇಳಿದ್ದೇನಾ? ಅವರಾಗಿಯೇ ಹೇಳಿದ್ದು. ಹೌದು. ನಿನ್ನ ಪ್ರಶ್ನೆ ನನ್ನಲ್ಲಿ ಎಂತದ್ದು? ನನ್ನಲ್ಲಿ ಎಂತದ್ದು? ನನ್ನ ಕ್ರಮವೇ ಹಾಗೆ. ನಿನ್ನ ಕ್ರಮ. ಹೌದು, ನನ್ನ ಪ್ರಭುತ್ವವನ್ನು ನೀನು ಒಪ್ಪಿಕೊಳ್ಬೇಕು ಅಂತ. ನಾವು ಒಪ್ಪಿಕೊಂಡಲ್ಲಿಗೆ ಹೇಳಿದವರ ಮಾತು ಸುಳ್ಳಾಗ್ತದೆ ಅಂತ ಅರ್ಥ. ಅದು ಕೊನೆಗೆ ತೀರ್ಮಾನ ಮಾಡಿಕೊಳ್ತೇನೆ ನಾನು. ನೀ ಯಾರನ್ನು ಹೇಗೆ ಬಗ್ಗಿಸಬೇಕು ಅಂತ ನಮಗೆ ಗೊತ್ತುಂಟು. ನಿನಗೆ ಇರುವುದೇ ಬಡಿವಾರದ ಮಾತು, ಬೂಟಾಟಿಕೆ ಅಂತ ಹೇಳುದಿಲ್ವಾ? ಅಹಂಕಾರ. ಯಾಕೆ ಅಹಂಕಾರ ಕೇಳಿದ್ರೆ ಇದ್ದ ವಿಷಯ ಅದು. ನಮ್ಮಲ್ಲಿ ಅಂತಸತ್ವ ಉಂಟು, ಆದ ಕಾರಣ ಹೇಳಿಕೊಳ್ತೇವೆ ನಾವು. ಅದೇ ನಾ ಹೇಳುದು. ನಿನ್ನಲ್ಲಿ ಇರುವುದೇ ಅಹಂಕಾರ. ಮತ್ತೊಬ್ಬರನ್ನು ಕಡೆಗಣಿಸಿ ತಾನೊಬ್ಬ ದೊಡ್ಡವನಾಗಬೇಕು ಎನ್ನುವಂತಹ ಛಾತಿ ಅವನಲ್ಲಿ ಇರ್ತದೆ. ಅವ ಯಾವ ಕಾಲಕ್ಕೂ ಒಳ್ಳೆಯದಾಗುವುದಿಲ್ಲ. ಇಲ್ಲದವರೇ ಅಹಂಕಾರ ತೋರ್ಪಡಿಸುತ್ತಾರಂತೆ, ಉಳ್ಳವ ಅಹಂಕಾರ ತೋರಿಸಿದ್ರೆ ಅದರಲ್ಲಿ ಅಪರಾಧ ಏನು? ಅಯ್ಯೋ, ಇದ್ದ ನಾನೇ ಮಹರ್ಷಿಗಳು ಹೇಳುವಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ ಅಂತ. ನೀನು ನನ್ನನ್ನು ಆಕ್ಷೇಪಿಸುವಲ್ಲಿವರೆಗೆ ಒಂದು ಮಾತು ನಾನು ಆಡ್ಲಿಲ್ಲ. ವಿನಾಕಾರಣವಾಗಿ ನನ್ನ ಮೇಲೆ ಏರಿ ಬರುವ ನಿನ್ನನ್ನು ನಾ ಪ್ರಶ್ನಿಸದೆ ನಿರ್ವಾಹ ಇಲ್ಲ ಎನ್ನುವುದರಿಂದ ನಾ ಮಾತಾಡ್ತಾ ಇರುವುದು. ಯಾಕೆ ಸುಮ್ಮನೆ ನಮ್ಮೊಳಗೆ ಹೋರಾಟ? ನನ್ನನ್ನು ಒಪ್ಪಿಬಿಡು. ಬಡವರನ್ನೆಲ್ಲ ಕಡೆಗಣಿಸಿ ಯಾರು ಸಿರಿವಂತರಿದ್ದಾರೆ ಈ ಪ್ರಪಂಚದಲ್ಲಿ ಅವರ ಹಿಂದೆಯೇ ಹೋದವ ನೀನು. ಬಡವರಿಗೆ ನೀನೆಲ್ಲಿ ಸಿಕ್ತಿ? ಧನವಂತರಿಗೆ, ಸಿರಿವಂತರಿಗೆ, ಗಣ್ಯರಿಗೆ, ಆಡ್ಯರಿಗೆ ಮಾತ್ರವೇ ಸಿಕ್ಕಬಹುದಾದಂತಹ ನೀನು ಆ ಮಟ್ಟದಲ್ಲಿ ಯೋಚನೆ ಮಾಡ್ತಿ. ನಿನಗೆ ತರತಮವನ್ನು ಯೋಚಿಸುವಾಗ ನಿನಗೆ ಸಿಕ್ಕುವುದು ಬಾಕಿದ್ದವರೆಲ್ಲ ನಿನಗಿಂತ ಕೆಳಗೆ ಅಂತ. ನೋಡು, ಎಷ್ಟೇ ಸಣ್ಣವನನ್ನಾದರೂ ನಾವು ತರಾಟೆಗೆ ತೆಗೆದುಕೊಂಡೆವು ಅಂತಾದ್ರೆ ಅವ ಸುಮ್ಮನೆ ಬಿಡುವುದಿಲ್ಲ. ಸಾಮಾನ್ಯವಾದಂತಹ ಒಂದು ಬೆಕ್ಕೊಂದನ್ನಾದರೂ ಒಂದು ಕೋಣೆಯೊಳಗೆ ಹಾಕಿ ಬಡಿಯಂತೆ ನಿನ್ನದಕ್ಕೆ ಅದು ಕೊರಳಿಗೆ ಹಾರ್ತದೆ. ಹೌದು. ಆಮೇಲೆ ಕುಯ್ ಅಂತ ಹೇಳಿ ಒಂದು ಬದಿಯಲ್ಲಿ ಮಲಗಿಕೊಳ್ಳುತ್ತದೆ ಅಷ್ಟೇ. ಧೂಳಿನ ಮೇಲೆ ನಾವು ಕಾಲಿಡ್ತೇವೆ, ಆ ಧೂಳು ಎದ್ದು ನಮ್ಮ ತಲೆಯ ಮೇಲೆ ಕೂತ್ಕೊಳ್ತದೆ. ಸ್ನಾನ ಮಾಡಿದಾಗ ಹೋಗ್ತದೆ. ಈ ಲೋಕದಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು ಎನ್ನುವುದನ್ನು ಯೋಚಿಸುವುದಕ್ಕಿಂತ ಮೊದಲು ಅದಕ್ಕೆ ಅದರದ್ದೇ ಆದಂತಹ ಒಂದು ಯೋಗ್ಯತೆ ಇರ್ತದೆ ಎನ್ನುವುದನ್ನು ಸಮಾಧಾನ ಪಟ್ಟು ನಾವು ಹಿರಿಮೆ ಗರಿಮೆಯನ್ನು ಪಡೆಯಬೇಕಾದ ಸ್ಥಾನಮಾನದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕೇ ವಿನಃ ಒಬ್ಬ ಮಾತಾಡಿದ್ದು ಸರಿಯಾಗಲಿಲ್ಲ, ನನ್ನ ಬಗ್ಗೆ ಅವರು ಹೇಳಲಿಲ್ಲ, ಮತ್ತೊಬ್ಬರ ಬಗ್ಗೆ ಅವರು ಹೇಳಿದ್ರು, ಅದು ನನಗೆ ಸಹಿಸುವುದಕ್ಕಾಗುವುದಿಲ್ಲ. ನೀನೀಗ ಈ ಆಶ್ರಮದಲ್ಲಿದ್ದಿ, ಈ ಆಶ್ರಮದ ನೇತೃತ್ವವನ್ನು ವಹಿಸಿದ ಮಹರ್ಷಿಗಳಿಗೆ ಅಪಮಾನವಾಗುವ ಹಾಗೆ ಮಾತಾಡಿದ್ದಿ. ಅಂತಹ ಗಣ್ಯಾತ್ಮರು, ಅಂತಹ ಶ್ರೋತ್ರಿಯರು, ಅಂತಹ ಪರಮಜ್ಞಾನಿಗಳು ಹೇಳಿದ ಮಾತು ನಿನಗೆ ಪಥ್ಯವಾಗುವುದಿಲ್ಲ. ಯಾಕೆ? ನಿನಗೆ ನಿನ್ನಲ್ಲೇ ಒಂದು ಕೀಳರಿಮೆ ಉಂಟು. ನಾನೆಲ್ಲಿಯಾದರೂ ಸಣ್ಣದಾಗಿ ಬಿಡ್ತೇನೋ, ಈ ಕ್ಷೇತ್ರದಲ್ಲಿ ನಾನು ಆಕ್ಷೇಪದ ಧ್ವನಿಯನ್ನು ಎತ್ತದೇ ಇದ್ರೆ ನಾಳೆ ನನಗೆ ಪ್ರಪಂಚದಲ್ಲಿ ಒಂದು ಸ್ಥಾನವೇ ಇಲ್ಲದಾಗಿ ಹೋಗ್ತದೋ ಎನ್ನುವ ಕೀಳರಿಮೆಯೇ ನಿನ್ನನ್ನು ಮಾತಾಡಿಸುವುದು. ಹೀಗೆ ನನ್ನ ಯೋಗ್ಯತೆಯನ್ನು ಕೇಳ ಕೇಳ ಮಂಗಲ ಕಾರ್ಯ
ಅಕ್ಷತೆಯ ಮಂಗಲ ಕಾರ್ಯವ ಈಕ್ಷಿಸಿದವರುಂಟೆ ಲಕ್ಷ್ಮ ಮಂತ್ರಾಕ್ಷರ ಲೋಕದಿ ಪಕ್ಷವು ದೇವರಿಗೆ ಬಡವರಿಗೆ ನೀನು ಲಭ್ಯನಲ್ಲ, ಶ್ರೀಮಂತರಿಗೆ ಮಾತ್ರ ಲಭ್ಯ. ಹೌದು, ಸುಳ್ಳದು. ಮತ್ತೆ ಓರ್ವ ಬಡವ ಚೆನ್ನಾಗಿ ದುಡಿದು ಕೃಷಿ ಮಾಡಿದ ಅಂತಾದರೆ ಅವನಿಗೆ ನಾನು ಲಭ್ಯನಾಗುತ್ತೇನೆ. ಯಾಕೆ? ಆದ ಕಾರಣ ನಾನು ಬರೇ ಶ್ರೀಮಂತರಿಗೆ ಮಾತ್ರ ಲಭ್ಯ ಎನ್ನುವಂತಹ ಮಾತನ್ನಾಡಬೇಡ. ಅಲ್ಲ, ದುಡಿದವರಿಗೆ ದುಡಿಮೆಯಲ್ಲಿ ಕೈಯಲ್ಲಿ ಹಿಡಿಲಿಕ್ಕೆ ನೀ ಸಿಕ್ಕುವುದಿಲ್ಲ ಅಂತ ನಾ ಹೇಳಿದ್ದಲ್ಲ, ಅನುಭವಿಸುವುದಕ್ಕೆ ಸಿಕ್ಕುವುದಿಲ್ಲ. ಯಾಕೆ? ನಿನ್ನ ಮೌಲ್ಯ ಅಷ್ಟು ದೊಡ್ಡದಾದ ಕಾರಣ ನೀ ದೊಡ್ಡವರಿಂದ ಕೊಂಡುಕೊಳ್ಳಲ್ಪಟ್ಟವ. ದುಡಿಮೆ ಮಾಡುವವರಿಗಾದರೂ ಹೊಟ್ಟೆ ತಂಪು ಮಾಡಲಿಕ್ಕೆ ನಾನೇ ಆಗಬೇಕು ಅಂತ ಹೇಳುದು. ನನ್ನ ಮೌಲ್ಯವನ್ನು ನಾನು ನಿಶ್ಚಯಿಸಿಕೊಂಡದ್ದಲ್ಲ, ಉಳಿದವರು ನಿಶ್ಚಯಿಸಿಕೊಂಡದ್ದು. ಹೌದೌದು. ಆದ ಕಾರಣ ಆ ದೋಷವನ್ನು ನನ್ನ ಮೇಲೆ ನೀನು ಹೇರಬೇಡ. ಈ ಲೋಕದಲ್ಲಿ ನಿನ್ನನ್ನು ಅನುಭವಿಸುವುದಕ್ಕೆ ತೊಡಗಿದ ಶ್ರೀಮಂತರು ಅಂತ ಯಾರಿದ್ದಾರೆ ಅವರಿಗೆ ನೀನು ಆಗುವುದೇ ಇಲ್ಲ ಅಂತ ಕೆಲವು ಸಲ ಆಗಿ ಹೋಗ್ತದೆ, ಗೊತ್ತುಂಟ? ಅದೆಲ್ಲ ನಿನ್ನ ಭ್ರಮೆ. ಇಲ್ಲ, ನಿನ್ನಷ್ಟು ಸಿಹಿ ಮತ್ತೊಂದು ಇಲ್ಲ. ಇಲ್ಲ, ಈ ಸಲ್ಲದ ವಿಚಾರಗಳನ್ನು ಹೇಳಬೇಡ. ಸಿಹಿ ಇದ್ದ ಕಾರಣವೇ ನನ್ನನ್ನು ಎಲ್ಲರೂ ಬಳಸುತ್ತಾ ಇದ್ದಾರೆ. ಆ ವಿಚಾರವನ್ನು ಬಿಡು. ಬಳಸಿದವರಿಗೆ ಮತ್ತೆ ಮತ್ತೆ ಬಳಸಲಿಕ್ಕೆ ಆಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅನಿಷ್ಟ ಪಿಂಡ ನೀವು. ನನ್ನ ಶ್ರೇಷ್ಠತೆ ಏನು ಎನ್ನುವ ಹಾಗೆ ಅದೆಷ್ಟೋ ಉದಾಹರಣೆಗಳೊಂದಿಗೆ ನಾನು ನಿನಗೆ ಹೇಳುವುದಕ್ಕೆ ಸಿದ್ಧನಿದ್ದೇನೆ. ಹೇಳು. ಅಕ್ಷತೆ, ಯಾವುದೇ ಮಂಗಲ ಕಾರ್ಯ ಈ ಪ್ರಪಂಚದಲ್ಲಿ ಆಗಬೇಕು ಎಂದಾದರೆ ಅಕ್ಷತೆಗಳು ಬೇಕಾ ಬೇಡವಾ? ಬೇಕೋ. ಆ ಅಕ್ಷತೆ ಸಿದ್ಧಗೊಳಿಸುವುದು ಯಾರಿಂದ? ಯಾರಿಂದ? ನನ್ನಿಂದ ಹೊರತಾಗಿ ನಿನ್ನಿಂದಲ್ಲ. ಈ ಅಕ್ಷತೆ ಎನ್ನುವುದು ಸಿದ್ಧ ಆಗುವುದು ಹೇಗೆ? ಹೇಗೆ? ಅದಕ್ಕೆ ಸ್ವಲ್ಪ ಕುಂಕುಮ ಸೇರಿಸ್ತಾರೆ. ಸರಿ. ಆಗ ನೀನೇ ಅಕ್ಷತೆ ಅಲ್ವೋ, ಅದಕ್ಕೆ ಕುಂಕುಮ ಸೇರಿಸಿದ್ರೆ ನೀನಾಗುದು. ಮಂತ್ರಾಕ್ಷತೆಯೋ ಅಕ್ಷತೆಯೋ ಆಗುದು. ಹೌದು, ನಿನಗೆ ಸ್ವಲ್ಪ ಕುಂಕುಮ ಸೇರಿಸಿದ್ರೆ ನನ್ನನ್ನು ಬಿಡು. ನೀನು ಒಬ್ಬರಿಗೆ ಆಗ್ತದೆ. ನನ್ನನ್ನು ಕುಂಕುಮ ಹಾಗೂ ನೀರು ಸೇರಿದ ಅಕ್ಷತಗಳಾಗುವುದು. ನಿನ್ನಲ್ಲಿ ಕುಂಕುಮ ಸೇರಿದ ಕೂಡಲೇ ಅದು ಇನ್ನೊಂದು ಬಣ್ಣ ಆದೀತಷ್ಟೇ. ನನ್ನ ವಿಚಾರ, ನನ್ನ ವಿಚಾರವನ್ನು ಹೇಳುವಾಗ ನಿನ್ನ ವಿಚಾರವನ್ನು ಹೇಳಬೇಕು. ಯಾಕೆ? ನಮಗೆ ಪರಸ್ಪರ ಸಂಘರ್ಷ ಉಂಟಾಗಿದೆ. ಶ್ರೇಷ್ಠರು ಯಾರು ಎನ್ನುವ ಹಾಗೆ ಇತ್ಯರ್ಥ ಆಗಬೇಕು. ಅದಕ್ಕಾಗಿ ನಾನು ಹೇಳಿದ್ದು, ಅಕ್ಷತ ಕಾಳಿಗೆ ಪ್ರಧಾನವಾಗಿ ಉಪಯೋಗಿಸುವುದು ನನ್ನನ್ನು ಒಂದು ಮಂತ್ರಾಕ್ಷತೆ. ನೀನು ಮಂತ್ರಾಕ್ಷತೆ ಪಡೆದಿದ್ದೀ ಎಲ್ಲಿಂದ? ಯಾವುದರಿಂದ ಮಂತ್ರಾಕ್ಷತೆ? ಅಲ್ಲೂ ಅಷ್ಟೇ ನನ್ನಿಂದಲೇ. ಎರಡು ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ, ಹವಿಸ್ಸನ್ನು ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಹವಿಸ್ಸು ನಿನ್ನನ್ನು ಹಾಕ್ತಾರೆ. ಗೊತ್ತಿಲ್ಲ, ಸ್ವಲ್ಪ ಕೇಳಿಕೋಬೇಕು. ಅದು ಗೊತ್ತಿಲ್ಲ ನನಗೆ. ಆ ಋಷಿಗಳಲ್ಲಿ ಕೇಳಿ, ನನಗೆ ಗೊತ್ತಿಲ್ಲ. ಆಗ ಅವರು ಹೇಳ್ತಾರೆ, ಚರು ಘೃತ ಪುರೋಡಾಶ ಇಂಥದ್ದು. ಚರು ಅಂದ್ರೆ ಏನು? ಅಲ್ಲ, ನಿನ್ನ ಚರು ಅಂದ್ರೆ ಏನು? ಏನು ಏನು ಹೇಳು. ನನಗೆ ಸಂಬಂಧಪಟ್ಟಂತೆ ನಾನೇ ಪ್ರಧಾನ. ಅರ್ಧವೆಂದಂತಹ ಅನ್ನ. ನೀ ಮುಸುರೆ ಗೊತ್ತುಂಟ ನೀನು? ನೀನು 2 ಸಲ ಬೇಯುವ ಅಂತ ಲೆಕ್ಕ. ಭತ್ತದಲ್ಲಿ ಒಮ್ಮೆ ಬೆಂದು ಮತ್ತೆ ಅಕ್ಕಿಯನ್ನು ಬೇಯಿಸುವುದು. ಒಳ್ಳೆ ನಿಷ್ಠಾವಂತರಿಗೆ, ಮಡಿ ಉಡುವವರಿಗೆ ನೀನು ಆಗುದಿಲ್ವೋ? ನಿನ್ನನ್ನು ತಿಂದ್ರೆ ನನ್ನನ್ನು ಬೇಯಿಸದೆ ನನ್ನನ್ನು ಉತ್ಪತ್ತಿ ಮಾಡುವುದಕ್ಕೂ ಆಗುತ್ತದೆ. ನಿನಗೆ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ. ಅದನ್ನು ನೈವೇದ್ಯವಾಗಿ ಉಪಯೋಗಿಸ್ತಾರೆ. ಮತ್ತೆ ನನಗೆ ಹಾಲನ್ನು ಎರೆದು ದೇವರಿಗೆ ಪಾಯಸವಾಗಿ ಅರ್ಪಿಸುತ್ತಾರೆ. ಆದ ಕಾರಣ ಇದೆಲ್ಲ ನನ್ನ ಯೋಗ್ಯತೆಗಳು. ದೇವರಿಗೆ ಹತ್ತಿರದವ ನಾನು. ಮಂತ್ರಾಕ್ಷತೆಗೆ ಕಾರಣೀಭೂತನಾಗುವವ ನಾನು. ಮಂಗಳ ಕಾರ್ಯಗಳಿಗೆ ಅಕ್ಷತೆ ಕಾಳಾಗಿಯೂ ನನ್ನನ್ನು ಉಪಯೋಗಿಸ್ತಾರೆ. ಈ ಎಲ್ಲ ಕಾರಣಗಳಿಂದ ನನ್ನ ಶ್ರೇಷ್ಠತೆಯನ್ನು ಈಗ ನಾವೊಂದು ಇತ್ಯರ್ಥಕ್ಕೆ ಬರುವ. ನೀನೀಗ ಅಕ್ಷತೆಗೆ, ಮಂತ್ರಾಕ್ಷತೆಗೆ ಇತ್ಯಾದಿಗಳಿಗೆಲ್ಲ ಉಪಯೋಗಿಸಲ್ಪಡ್ತಿ. ನೀನು ಬೇರೆ ಎಲ್ಲೆಲ್ಲೆಲ್ಲ ಉಪಯೋಗಿಸಲ್ಪಡ್ತಿ ಗೊತ್ತುಂಟ? ಹೇಳಿಬಿಡು. ಕ್ಷಣದ ಬಾಯಿಗೂ ನೀನು ಭಯ
ನಿನಗೆ ನೆನಪಿಲ್ಲದೆ ಬಿಟ್ಟದ್ದ? ಹ, ಅಲ್ಲ, ಎಲ್ಲಿಯಾದ್ರೂ ನೀ ಹೇಳಿದ್ರೆ ಹ, ನಿನಗೆ ನಿಷ್ಠೂರಾಗಿ ಹೋಗ್ತದೆ ಅಂತ ನೀ ಹೇಳದೆ ಇದ್ದದ್ದ? ಹ, ಅಲ್ಲ, ಗೊತ್ತಿದ್ರು ಹ. ಹೇಳುವುದಿಲ್ಲ ಅಂತ ಹಠದಲ್ಲಿ ಕೂತದ್ದ? ನನಗೆ ಸ್ವಲ್ಪ ಮರೆವು ಹೆಚ್ಚು. ನನ್ನ ವಿಷಯವಾಗಿಯೇ ಏನೆಲ್ಲ ಉಂಟು ಅದನ್ನು ಕೆಲವು ಸಲ ಹೇಳುವುದಕ್ಕಾಗುವುದಿಲ್ಲ. ಆದ ಕಾರಣ ನನಗೆ ಮರೆತು ಹೋದದ್ದು ಏನಾದರೂ ಇದ್ರೆ ನೀನೇ ಹೇಳಿವೆ. ಮರ್ತೋದದ್ದಲ್ವಾ? ನಿನಗೆ ಮರ್ತೋದದ್ದಲ್ಲ. ಈ ಅಹಂಕಾರ ಮಿತಿ ಮೀರಿ ಬಂದ್ರೆ ಕಣ್ಣು ಮಂಜಾಗ್ತದೆ, ಲೋಕ ಕಾಣುವುದಿಲ್ಲ. ಹೌದಾ? ಸಾಮಾನ್ಯ ಒಂದು ವಾಕ್ಯ ಉಂಟು, ಹೌದಾ? ಕಾಮಲ ರೋಗ ಬಂದವನಿಗೆ ಊರೆಲ್ಲ ಹಳದಿ ಕಂಡ ಹಾಗೆ ಹ, ನಿನಗೆ ಅಹಂಕಾರದ ಹ್ಮ್, ಒಂದು ಮಬ್ಬು ಅಡರಿದ್ದರಿಂದ ಹ್ಮ್. ನಿನಗೆ ಎಂಥದ್ದು ಯಾವುದು ಅಂತ ಈಗ ನೆನಪಾಗುವುದಿಲ್ಲ. ಯಾಕೆ ಯಾಕೆ? ನೀನು ಹ್ಮ್, ಅಕ್ಷತೆಗೆ ಮಂತ್ರಾಕ್ಷತೆಗೆ ಮಾತ್ರವಾ? ಹ್ಮ್. ಹೆಣದ ಬಾಯಿಗೂ ಅಕ್ಕಿ ಹಾಕ್ತಾರೆ. ಆದ ಕಾರಣ ನಾನು ಶ್ರೇಷ್ಠ. ಹಕ್! ಹೆಣದ ಬಾಯಿಗೆ ಹಾಕುವುದೆಲ್ಲ ಶ್ರೇಷ್ಠವಾ? ಹ? ಅದನ್ನ ಹೇಳು. ಅಯ್ಯೋ, ಅಲ್ಲ, ನಿನ್ನನ್ನು ಹಾಕ್ತಾರ? ನನ್ನನ್ನು ಹಾಕುದಿಲ್ಲ, ನಿನ್ನನ್ನು ಹಾಕ್ತಾರೆ. ಆದ ಕಾರಣವೇ ನಾನು ಶ್ರೇಷ್ಠ. ಶ್ರೇಷ್ಠ ಅಂತಲ್ವಾ? ಅಲ್ಲಿಯೂ ನಾನು ಉಪಯೋಗ, ನನ್ನ ಉಪಯೋಗ ಉಂಟು ಅಂತ. ಜೀವ ದೇವರು ಬಿಟ್ರೆ ಸರ್ವಂತರ್ಯಾಮಿ ನಾನು. ಅಲ್ವೋ? ನೀ ಅಂತರ್ಯಾಮಿ ಅಲ್ಲ, ನೀನು ಅಂತರ್ಜಲ. ನೀನು ಇಲ್ಲಿ ನೋಡು, ಹ, ಹೆಣದ ಬಾಯಿಗೆ ಹಾಕ್ತಾರೆ ನಿನ್ನನ್ನು. ಒಂದು ಹ, ಕಾಗೆಗಳಿಗೆ ಹ. ಪಿಂಡ ಇರ್ತಾರೆ ಹೌದು. ಶ್ರಾದ್ದದ ದಿನ, ಆದ ಕಾರಣವೇ ನಾನು ಶ್ರೇಷ್ಠ. ಅದು ನಿನ್ನನ್ನೇ ಇಡುವುದು. ಹೌದು. ಇನ್ನೊಂದು ಗೊತ್ತುಂಟಾ? ಒಂದು ಪ್ರೇತ ಬಡಿಸುವುದು ಅಂತ ಉಂಟು. ಹೌದು. ಆ ಪ್ರೇತಕ್ಕೂ ನಿನ್ನನ್ನೇ ಬಡಿಸುವುದು. ವಿಶೇಷ ಅದು. ನೀ ಅಂತಹ ಜಾಗದಲ್ಲಿಯೂ ವಿನಿಯೋಗಿಸಲ್ಪಡುವ ಕಾರಣ ಹ. ಸರ್ವೋತ್ಕೃಷ್ಟ ಹ. ಎನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಬರುವುದಿಲ್ಲ. ಹ. ಆದದ್ದರಿಂದ ಹ. ನಿನ್ನ ಶ್ರೇಷ್ಠತೆಯನ್ನೋ ಗರಿಷ್ಠತೆಯನ್ನೋ ನೀ ಹೇಳುವಾಗ ಹ. ನಿನ್ನ ಕನಿಷ್ಠತೆಯನ್ನು ನೀ ನೋಡಿಕೊಳ್ಬೇಕು. ಹ. ನಾವು ಎತ್ತರದಲ್ಲಿದ್ದೇವೆ, ಹ. ನಿನ್ನನ್ನು ಸ್ಥಾಪಿಸುವುದಕ್ಕೆ ಅಕ್ಷತೆ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಸಾಲದು. ಹ. ನೀ ಎಲ್ಲೆಲ್ಲೆಲ್ಲ ಉಪಯೋಗಿಸಲ್ಪಡ್ತಿ, ಹ. ಎಲ್ಲ ಮಾಡಿದ್ರೆ ನಿನಗೂ ಗೊತ್ತಾಗ್ತದೆ. ಹ. ನಾವು ಒಳ್ಳೆ ಜಾಗದಲ್ಲಿ ಮಾತ್ರ ಅಲ್ಲ, ಬೇಡದೇ ಇದ್ದ ಜಾಗದಲ್ಲಿಯೂ ವಿನಿಯೋಗಿಸಲ್ಪಡುವವರು. ಆದ್ದರಿಂದ ನಮಗಿದ್ದದ್ದನ್ನು ನಾವು ಮರ್ಯಾದೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಎಲ್ಲಿಯಾದ್ರೂ ನಾವು ಬಾಯಿ ಬಿಟ್ಟೆವು ಅಂತಾದ್ರೆ ಬಾಕಿದ್ದವರು ನಮ್ಮ ಅವಮರ್ಯಾದೆ ಮಾಡ್ತಾರೆ ಎನ್ನುವ ಪರಿಕಲ್ಪನೆ ನಿನಗೆ ಬಂದ್ರೆ ನೀ ಮಾತಾಡ್ಲಿಕ್ಕಿಲ್ಲ. ನಾನು ನೋಡು, ನನ್ನಷ್ಟಕ್ಕೆ ಇದ್ದೇನೆ. ಆದ್ರೂ ನೀನು ನನಗೆ ವರಸಿ ಕಲ್ಲು ಬಿಸಾಡಿ ಮಾತಾಡಿದ ಹಾಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದರಿಂದ ನಿನ್ನ ಅಯೋಗ್ಯತೆಯನ್ನು ಹೇಳುವುದಕ್ಕೆ ನಾ ತೊಡಗಿದ್ದು. ಆದದ್ದರಿಂದ ನಾ ಶ್ರೇಷ್ಠ ಅಂತಲ್ಲ, ಸ್ವಾಮಿಗಳಾದ ಗೌತಮ ಋಷಿಗಳು ಹೇಳಿದ ಆ ಮಾತು ನನಗೆ ಸರ್ವೋತ್ಕೃಷ್ಟ ಸರ್ವಮಾನ್ಯ. ಆದ್ದರಿಂದ ನಾನು ಅದನ್ನು ಪ್ರಮಾಣವಾಗಿ ಒಪ್ಪಿಕೊಳ್ತೇನೆ. ನನ್ನನ್ನು ದೊಡ್ಡವ ಅಂತ ಹೇಳಿದ್ದಾರೆ, ಆದ್ದರಿಂದ ನನಗೆ ಜೀವ ಯೋಗ್ಯತೆ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನಷ್ಟಕ್ಕೆ ಸಮಾಧಾನ ಉಂಟು. ನೀ ಎಷ್ಟೇ ಹೇಳು, ಏನೇ ಹೇಳು, ಅದು ನನಗೆ ಗಣ್ಯ ಅಲ್ಲ. ಇನ್ನೂ ನಿನ್ನನ್ನು ಸ್ಥಾಪಿಸುವುದಕ್ಕೆ ನೀ ಹೊರಟಿ ಅಂತಾದ್ರೆ ನಾ ಬಿಡ್ಲಿಕ್ಕಿಲ್ಲ. ನನ್ನನ್ನು ಉಂಡವರು ಏನಾಗ್ತಾರೆ ಗೊತ್ತುಂಟು? ಕಾಗಳಿಗೆ ತಿನ್ನುಬಡಿಸುತ್ತಾರೆ ಎನ್ನುವ ಕಾರಣದಿಂದ ನಾನು ಕನಿಷ್ಠ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿಯೂ ನನ್ನ ಅಗತ್ಯ ಇದೆ ಎನ್ನುವುದನ್ನು ಈ ಪ್ರಾಪಂಚಿಕರು ತೋರ್ಪಡಿಸಿದ್ದಾರೆ. ಹೌದೌದು. ಕೆಳಗೆ ಬಿದ್ರೂ ನನ್ನ ಮೀಸೆಯಲ್ಲಿ ಮಣ್ಣಾಗ್ಲಿಲ್ಲ ಅಂತ ಹೇಳುದು ನೀನು. ಮತ್ತೊಂದು ವಿಚಾರ ನಿನ್ನಲ್ಲಿ ಹೇಳ್ತೇನೆ. ಏನು? ನಿನ್ನನ್ನು ಉಂಡವರು ಏನಾಗುತ್ತಾರೆ? ದಿನ ಕಳೆದಂತೆ ಕಪ್ಪಾಗುತ್ತಾ ಹೋಗ್ತಾರೆ. ಈ ಕಪ್ಪಾಗುವುದು ಯಾವ ಲಕ್ಷಣ ಗೊತ್ತು? ನನ್ನನ್ನು ಉಂಡವರು ಏನಾಗ್ತಾರೆ ಗೊತ್ತೋ? ಏನಾಗ್ತಾರೆ? ದಿನದಿಂದ ದಿನಕ್ಕೆ ಹೊಳೆಯುತ್ತಾ ಶ್ವೇತವರ್ಣದವರ. ಈ ಕಪ್ಪಾಗುವುದು ಯಾವ ಲಕ್ಷಣ ಗೊತ್ತುಂಟ? ಗೊತ್ತಿದ್ದು ಅಲ್ಲ, ಅವರ ದೇಹದಲ್ಲಿ ಸ್ವಲ್ಪ ರಕ್ತ ಹುಟ್ಟಿಕೊಂಡಿದೆ ಅಂತ ಅರ್ಥ. ಹೌದಾ? ಹಾಗೆ ಅದು ನಿನ್ನ ಈ ಬಿಳಿಚಿಕೊಳ್ಳುವುದು ಯಾರು ಗೊತ್ತುಂಟ? ರಕ್ತ ಕಡಿಮೆ ಆಗುವುದು ಅಂತ ಲೆಕ್ಕ. ಈಗ ನಾನು ಹೇಳಿದ್ದು ಬಿಳಿಚಿಕೊಂಡಿದ್ದಾರೆ, ಕೊಳ್ಳುತ್ತಾರೆ ಅಂತ ಹೇಳಿದ್ದಲ್ಲ, ಶ್ವೇತವರ್ಣದಿಂದ ಕಂಗೊಳಿಸುತ್ತಾರೆ ಅಂತ. ಫಳ 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 ಹೊಳೆಯುತ್ತಾರೆ. ಹೌದೌದು.
ಅದನ್ನು ಅರ್ಥೈಸಿಕೊಂಡು ವ್ಯವಹರಿಸು. ಹೌದು, ಪಳಪಳ ಹೊಳೆಯುವುದು ಶರೀರ ಮಾತ್ರ ಅಲ್ಲ, ಬೋಳು ತಲೆಯವನ ಮಂಡೆಯು ಪಳಪಳ ಹೊಳೆಯುತ್ತದೆ, ಗೊತ್ತುಂಟಾ? ಅದು ಎಲ್ಲ ನೀನು ಹೊಳೆದಿತ್ತು. ನನ್ನನ್ನು ತಾತ್ಸಾರ ಅದು ನೀನು ಪರೀಕ್ಷೆ ಮಾಡಿ ನೋಡು, ಎಲ್ಲ ಹೊಳೆದಿರಬಹುದು. ಅಲ್ಲ, ನೀನು ನನ್ನನ್ನು ಪರಿಹಾಸ್ಯ ಮಾಡುವುದ ಮುದ್ದೆ, ಗೊತ್ತುಂಟ? ಮುದ್ದೇನೆಂಬರೆತ್ತರೆ ನಿನ್ನ ಮುದ್ದೇನೆಂಬ ಎತ್ತರದಿಂದ ಸದ್ದಳಕ್ಕೆ ಉಳಿಸೈತೆ. ಎತ್ತರ ಸುಮ್ಮನೆ ಕತ್ತಲ ಮಾಡುವೆ ಕೆತ್ತವ ತಾರೆ ಹೃದಯ. ಏಯ್! ನನ್ನನ್ನು ಯಾರೆಲ್ಲ ಈ ಪ್ರಪಂಚದಲ್ಲಿ ಸ್ವೀಕರಿಸ್ತಾರೆ, ಆಹಾರವಾಗಿ ಸೇವಿಸ್ತಾರೆ, ಅಂತವರಿಗೆ ಬೊಜ್ಜು ಬರುವುದಿಲ್ವೋ, ಅಂತವರಿಗೆ ಮಾಂಸಖಂಡಗಳು ಬೆಳೆಯುವುದು. ನನ್ನನ್ನು ಸೇವಿಸುವವರನ್ನು ನೋಡಿದ್ರೆ ಗೊತ್ತಾಗ್ತದೆ ಅವ ಇಂಥದ್ದನ್ನೇ ತಿಂತಾನೆ. ಹೌದು, ನೀ ಹೇಳಿದ್ಯಲ್ಲ ದೊಡ್ಡ ದೊಡ್ಡದೆಲ್ಲ. ಈಗ ನನ್ನ ವಿಷಯ ನಾ ಹೇಳ್ಬೇಕಾ? ನನ್ನನ್ನು ನಿಷ್ಠೆಯಿಂದ ಎಳವೆಯಿಂದ ಸೇವಿಸಿದವ, ಎಷ್ಟೇ ಪ್ರಾಯದವನೇ ಆಗಲಿ, 83 ದಾಟಿದವನಾದ್ರೂ ಕೇಂದ್ರಕ್ಕೆ ಹೋಗಿ ಪ್ರಮಾಣ ವಚನ ಮಾಡಿ, ಅದು ಗೊತ್ತುಂಟ? ನನ್ನನ್ನು ಸೇವಿಸಿದವ, ನಿನ್ನನ್ನು ಸೇವಿಸಿದವ 50 ದಾಟಿದ ತಕ್ಷಣ ಊರುಗೋಲು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಒಬ್ಬ ಜನ ಬೇಕು ನಿಮಗೆ ಅಂತ. ನನ್ನ ಅಭಿಪ್ರಾಯ ಕೇಳು. 83 ವರ್ಷವಾದರೂ ಕೂಡ ಆರೋಗ್ಯದಲ್ಲಿರ್ತಾರೆ ನಿನ್ನನ್ನು ಸೇವಿಸಿದವರು. ಹೌದು, ಒಪ್ಪಿಕೊಳ್ಳುತ್ತೇನೆ, ಇಲ್ಲ ಎನ್ನುವ ಹಾಗೆ ನಾನು ಹೇಳುತ್ತಾ ಇಲ್ಲ. ಆದರೆ ನನ್ನನ್ನು ಸೇವಿಸಿದವರು ಶರೀರ ಗಟ್ಟಿಮುಟ್ಟಾಗ್ತದ ಎನ್ನುವುದು ಮುಖ್ಯವಲ್ಲ, ಅವರ ಮೇಧಶಕ್ತಿ ಮಾತ್ರ ವಿಪರೀತವಾಗಿ ಬೆಳವಣಿಗೆ ಆಗುತ್ತದೆ. ಈ 80 ವರ್ಷದ ನಿನ್ನ ಜಾತಿಯ ಮುದುಕ ಇದ್ದಾನಲ್ಲ, ಅವರನ್ನು ನಿಯಂತ್ರಣ ಮಾಡುವುದು ನನ್ನನ್ನು ತಿಂದವರು. ಅಲ್ವಾ ಮುದ್ದೆಯನುಂಡವ ಎದ್ದು ನಿಮ್ಮಂತವರ ಸೊಕ್ಕು ಮುರಿಯುವುದಕ್ಕೆ ಹೊರಟ ಅಂತ ಇದ್ರೆ ಪ್ರಪಂಚದಲ್ಲಿ ನಿರ್ನಾಮವಾಗಿ ನಿಶೇಷವಾಗಿ ಹೋಗ್ತೀಯ. ನೀ ಇದ್ರೆ ಪ್ರಪಂಚದಲ್ಲಿ ಸಾಮರ್ಥ್ಯದಿಂದ ಯಾವುದನ್ನು ಸಾಧಿಸಿಕೊಳ್ಳಬಹುದು ಎನ್ನುವುದು ಮೂಢತನ. ಪ್ರಪಂಚವನ್ನು ಆಳ್ವಿಕೆ ಮಾಡುವುದಕ್ಕೆ ಬೇಕಿರುವುದು ಯಾವುದು ಬಲ್ಲ? ಯಾವುದು? ಬುದ್ಧಿಶಕ್ತಿ. ಇಲ್ಲಿ ನಮ್ಮವರಲ್ಲಿದೆ. ಇಲ್ಲಿ ಕೇಳ್ತೀಯ? ಪರಮಜ್ಞಾನಿಗಳಾದವರು ಏನ್ ತಿನ್ನುವುದು ಗೊತ್ತುಂಟಾ? ಪವನ ಜಲ ಪರ್ಣಾಶನರು. ಅವರು ಏನನ್ನೂ ತಿನ್ನುವುದಿಲ್ಲ, ಅದನ್ನೇ ತಿನ್ನುವುದು. ಅಂತವರು ಕುಶಾಗ್ರಮತಿಗಳಾಗಿರ್ತಾರೆ, ಅಂತವರನ್ನು ಇಂಗಿತಜ್ಞರು ಅಂತ ಹೇಳುವುದು, ಅಂತವರನ್ನು ಜ್ಞಾನಿಗಳು ಅಂತ ಹೇಳುವುದು. ನಿನ್ನನ್ನು ತಿಂದವರನ್ನಲ್ಲ. ಅಂತವರು ಗಟ್ಟಿಮುಟ್ಟಾಗಿರ್ತಾರೆ, ವಜ್ರ ಶರೀರದವರಿರ್ತಾರೆ. ಅವರು ನಿನ್ನನ್ನು ತಿಂದು ಆ ರೀತಿ ಆದದ್ದಲ್ಲ ಏನು? ನನ್ನನ್ನು ತಿಂದವ ಗಟ್ಟಿಯೋ ಅಥವಾ ನಾನು ಗಟ್ಟಿಯೋ, ನಿನ್ನನ್ನು ತಿಂದವ ಗಟ್ಟಿಯೋ ಅಥವಾ ನೀನು ಗಟ್ಟಿಯೋ ನೋಡುವನ? ನೋಡುವ. ಕೇಳಿದ್ದು ಪ್ರಶ್ನೆ ನನ್ನಲ್ಲಿ. ಉಂಡವರ ಅನುಭವವನ್ನು ಪ್ರಮಾಣವಾಗಿಸಿಕೊಂಡು ನಾನೊಂದು ಉತ್ತರ ಹೇಳಿದೆ. ಸತೋದ್ರೇಕದಿಂದಲೇ ಇವನು ಪ್ರಕಂಪಿತನಾಗಿ ಎದುರಿಗೆ ಬಂದು ನಿಂತ. ನೋಡೋಣ, ನಿಮ್ಮ ವರ್ಗದಲ್ಲೇ ಒಂದು ಸಾಮರಸ್ಯದ ಐಕಮತ್ಯದ ನಿರ್ಣಯ ಬರ್ತದಾದ್ರೆ ನೋಡೋಣ ಅಂತ ಕೇಳ್ತಾ ಉಳಿದರೆ ಪರಸ್ಪರ ಸಂಘರ್ಷಕ್ಕೆ ಇದು ಆದಿಮಧ್ಯ ಅಂತ ಇಲ್ಲದ್ದಾಗಿ ಹೋಯ್ತು. ರಾಮಚಂದ್ರ, ಅಕ್ಕಿಯ ಮೇಲೆ ನರದಲಗ, ನರದಲಗಿಯ ಮೇಲೆ ಅಕ್ಕಿ ಇದೆ ಅಂತ. ಹೀಗಾದ್ರೆ ಹೇಗೆ? ಕಂತು ಜನಕ ನೀನು ಲಾಲಿಸು, ಕಂತು ಜನಕ ನೀನು ಲಾಲಿಸು, ಈ ಕಲಹಕ್ಕೆ ಕೊನೆ ಎಂತು ಪಂಥವನೊಂದ ಸೂಚಿಸು, ಈ ಕಲಹಕ್ಕೆ ಕೊನೆ ಎಂತು ಪದವನೊಂದ ಸೂಚಿಸು, ಎಂದು ಕಾದುತ್ತಿರುವ ವಿವರನಂತ ಕಾಲದಿಂದ ಜಗದಿ ಎಂತು ಕಾದುತ್ತಿರುವ ವಿವರನಂತ ಕಾಲದಿಂದ ಜಗದಿ ಅಂತ ಕೊಳಿವ ಸಮಯ ಬೇಗ ಬಂದೆನುತ್ತ ತಿಳಿವೆ ನಾನು, ಕಂತು ಜನಕ ನೀ
ಇದು ವರ್ಗದೊಳಗೆ ಹುಟ್ಟಿಕೊಂಡ ಸಂಘರ್ಷ, ವರ್ಗ ಸಂಘರ್ಷ ಅಂತ ಆಡೋಣವೋ? ಮನುಷ್ಯರಿಗೆ ಮಾತ್ರ ಅದು ಸೀಮಿತವಾಗಿಲ್ಲ, ಧಾನ್ಯಗಳೊಳಗೂ ಅದು ಊರ್ಜಿತವಾಗುಂಟು ಅಂತ ಈಗ ಸ್ಪಷ್ಟವಾಯ್ತಲ್ಲ. ಹೌದು. ಹಾಗೆ ನೋಡಿದರೆ ಈ ವರ್ಗ ಸಂಘರ್ಷ ವ್ಯಾಪಕವಾಗಿ ಅನಾದಿ ಕಾಲದಿಂದಲೇ ಉಂಟು. ಪರಸ್ಪರರು ಮಾನವರು ಇನ್ನೊಬ್ಬನ ಕುರಿತಾಗಿ ಈರ್ಷೆಯನ್ನೋ, ಮತ್ಸರವನ್ನೋ, ವಿರೋಧವನ್ನೋ, ಸ್ನೇಹವನ್ನೋ, ಮೋಹವನ್ನೋ ಹೊಂದಿರುವುದನ್ನು ನಾವು ಕಂಡಿದ್ದೇವೆ. ಇವುಗಳೊಳಗೂ ಹೀಗೊಂದು ಉಂಟು ಅಂತ ನಮಗೀಗ ಅರ್ಥ ಆಗುತ್ತೆ. ನಾವು ಗ್ರಹಿಸಬೇಕದನ್ನು. ಯಾಕೆ ಅಂದರೆ ನಾವು ಉಣ್ಣುವ ಅನ್ನವೇ ಅಲ್ವೇ ನಮ್ಮನ್ನು ಉಣ್ಣುವುದು. ಹೌದು ಹೌದು. ನಾವು ಉಣ್ಣುವ ಅನ್ನದಲ್ಲಿದ್ದಂತಹ ಸ್ವಭಾವ ಸಹಜವಾಗಿ ಏನಿರ್ತದೋ ಅದು ನಮ್ಮಲ್ಲಿ ಪರಿಣಮಿಸಿ ರಾಗದ್ವೇಷಾದಿಗಳಿಗೆ ಕಾರಣವಾಗ್ತದೆ. ಅಥವಾ ರಾಗದ್ವೇಷಾದಿಗಳನ್ನು ಮನಸ್ಸಿನಲ್ಲಿ ಹುದುಗಿಸಿಕೊಂಡಂತಹ ಇಂಥದ್ದನ್ನು ಉಂಡೇ ನಮಗೆ ಹಾಗಾಗುವುದೇನು? ಈಗ ತಾಮಸಿಕವಾದಂತಹ ಆಹಾರ ಅಂತ ಲೋಕದಲ್ಲಿ ಯಾವುದು ಪರಿಗಣಿತವಾಗಿದೋ ಅದು ಉಂಡವರು ಆಕ್ರೋಶ ಭರಿತರಾಗಿ ಅನುಚಿತವನ್ನು ಮಾಡಿದರೆ ಅದು ಸಹಜ ಅಂತ ನೋಡೋಣ. ಸಾತ್ವಿಕರೆಡಿಸಿದ ನನ್ನ ನಿನ್ನಂಥವರು ಉಣ್ಣುವ ಆಹಾರದೊಳಗೂ ಇಂತಹ ರಾಗದ್ವೇಷಗಳುಂಟು ಅಂತಾದರೆ ತ್ರಿಗುಣಾತ್ಮಕವಾಗಿಯೇ ಈ ಪ್ರಪಂಚದಲ್ಲಿ ಧಾನ್ಯಗಳು ಇರ್ತವೆ ಅನ್ನುವುದನ್ನು ನಾವು ತಿಳಿದವರೇ. ಈಗ ಕೆಲವು ಸತ್ವಗುಣೋಪೇತವಾದದ್ದು, ಹೌದು. ಕೆಲವು ರಜೋಗುಣೋಪೇತವಾದದ್ದು, ಇದ್ದದ್ದೇ. ಕೆಲವು ತಾಮಸ ಗುಣೋಪೇತವಾದದ್ದು. ಆದ್ದರಿಂದ ಅದನ್ನು ತಿಂದವರಲ್ಲಿ ಅದೇ ಸ್ವಭಾವ ವೃದ್ಧಿಗೊಳ್ಳುತ್ತದೆ. ಆದರೆ ಹೀಗೆ ಮುಖ್ಯವಾಗಿ ಉಪಾದೇಯವಾದಂತಹ ಧಾನ್ಯಗಳಲ್ಲಿ ಈ ವಿಧವಾದ ಅಭಿಪ್ರಾಯ ವೈರುಧ್ಯ ಬಂತು, ಸಂಘರ್ಷಕ್ಕೆ ಕಾರಣವಾಗುತ್ತದೆ ಅಂತ ಆದರೆ ಈಗ ನೀನು ಕೇಳಿದ ಪ್ರಶ್ನೆಗೆ ವ್ಯಾಪ್ತಿ ಹೆಚ್ಚುಂಟು ಅಂತ ನನಗೆ ಕಾಣುವುದಕ್ಕಲ್ಲ. ನನಗೀಗ ಯೋಚನೆ ಬಂದದ್ದೇನು ಕೇಳಿದೆ, ಏನು? ನಿಮ್ಮಲ್ಲಿ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ನಾವು ಒಪ್ಪಿ ನೀವು ನಮಗೆ ಚೆನ್ನಾಗಿ ಮಿಷ್ಟಾನ್ನವನ್ನು ಬಡಿಸಿ ಈಗ ನಿಮ್ಮೊಳಗೆ ಇವರೊಳಗೆ ಒಂದು ಸಮಸ್ಯೆಯನ್ನು ನಾ ತಂದು ಹಾಕಿದ್ದು ನಾವು ಇಲ್ಲ. ನೀನಿರುವಾಗಲೇ ಬಂದದ್ದು ಒಳ್ಳೇದಾಯ್ತು ಅಂತ ನಾನು ಹೇಳ್ತೇನೆ. ಅದು ಯಾಕೆ? ನಾವು ಸ್ವಾನುಭವನಿಷ್ಠವಾದವರು. ನಾವು ಉಣ್ಣುವುದರಲ್ಲಿ ನಮಗೆ ರೋಚಕವಾದದ್ದನ್ನು ಶ್ಲಾಘಿಸ್ತೇವೆ, ಸರಿ. ನಮಗೆ ಇಷ್ಟವಾದದ್ದನ್ನು ನಿಂದಿಸ್ತೇವೆ, ಅಥವಾ ಇಷ್ಟಾನಿಷ್ಟಗಳು ವಿಶೇಷವಾಗಿ ಹುಟ್ಟಿಸಿದ್ದನ್ನು ಉಪೇಕ್ಷಿಸ್ತೇವೆ. ಆದರೆ ನೀನಿರುವಾಗಲೇ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಒಂದು ತಾರತಮ್ಯ ಜ್ಞಾನದ ಪ್ರಶ್ನೆ ಬಂದದ್ದರಿಂದ ಸಂಘರ್ಷದ ಸ್ವರೂಪ ಏನು ಅಂತ ಸ್ಪಷ್ಟ ಆಯಿತು. ಈಗ ನನ್ನಂತಹ ಋಷಿಮುನಿಗಳಿಗೂ ಕೂಡ ಅಂಗೀಕರಿಸುವುದಕ್ಕಾಗುವ ಹಾಗೆ ನೀನೇ ಒಂದು ನಿರ್ಣಯವನ್ನು ತಂದು ಒಂದು ತೀರ್ಮಾನವನ್ನು ಹೇಳಿದೆ ಅಂತ ಆದರೆ ಅದು ಮುಂದಿನ ಭವಿಷ್ಯಕ್ಕೂ ಪ್ರಪಂಚಕ್ಕೂ ಎಲ್ಲರಿಗೂ ಒಳ್ಳೆಯದಲ್ವ? ಮಹಾತ್ಮರೇ, ಈಗಾಗಲೇ ನಿಮ್ಮಲ್ಲಿ ಕೇಳಿದ ಪ್ರಶ್ನೆಗೆ ನಿಮ್ಮ ಅನುಭವದ ಹಿನ್ನೆಲೆಯಿಂದ ತಾವೊಂದು ಉತ್ತರವನ್ನು ದಯಮಾಡಿಸಿ ಅಲ್ವ ಕೊಟ್ಟಿದ್ದೀವಿ. ಹೌದು. ಯಾವನು ಶ್ರೇಷ್ಠ ಅಂತ. ಹೌದು. ಆ ಉತ್ತರವನ್ನು ಕೇಳಿ ಅಲ್ವ ಸಂಘರ್ಷ ಪ್ರಾರಂಭ ಆದ. ಹೌದು. ಮತ್ತೆ ಈ ಅವಸರದಲ್ಲಿ ನಾನು ಉತ್ತರ ಕೊಟ್ಟರಾದಿ. ಅಯ್ಯೋ, ಈಗ ನೀನು ಉತ್ತರಿಸಲಿಲ್ಲ ಅಂತ ಆದರೆ ಇದು ಉತ್ತರ ಇಲ್ಲದ ಪ್ರಶ್ನೆ ಅಂತ ಆಗ್ತದೆ. ಆಗಲೂ ನಿಂತು ಹೋಗುದು ನಿನ್ನ ಪ್ರಶ್ನೆ ಅಂತ. ಉತ್ತರವೇ ಇಲ್ಲ ಅಂತಲ್ಲ, ಈ ಸಂದರ್ಭದಲ್ಲಿ ಸುಲಭದಲ್ಲಿ ಇದಕ್ಕೊಂದು ಉತ್ತರವನ್ನು ಕೊಡುವುದು ಕಷ್ಟ ಸಾಧ್ಯ. ಬಹುಶಃ ಆದ್ರಿಂದಲೇ ನಿನ್ನ ಸಮ್ಮುಖದಲ್ಲಿ ಈ ಪ್ರಶ್ನೆ ಹುಟ್ಟಿತ್ತು. ಆದ್ದರಿಂದ ಈಗ ಏನು ಮಾಡೋಣ? ಇವುಗಳನ್ನು ಸಮಾಧಾನಗೊಳಿಸುತ್ತಾ ಯೋಚಿಸಿ ಉತ್ತರ ಕೊಡುವಷ್ಟು ನನಗೂ ವ್ಯವಧಾನ ಇಲ್ಲ. ಅಂದರೆ ನಾನು 14 ವರ್ಷಗಳು ಕಳೆದ ಮರುದಿನದ ಗಳಿಗೆ 9ರೊಳಗಾಗಿ ಅಯೋಧ್ಯೆಯ ನಂದಿ ಗ್ರಾಮದಲ್ಲಿ ಕಾಣಿಸಿಕೊಳ್ಳದೆ ಹೋದ್ರೆ ಅನಾಹುತವೇ ಆಗಿ ಹೋಗ್ತದೆ. ಹೌದು, ಒಂದು ರಾತ್ರಿಗೆ ತಂಗುವುದಕ್ಕೆ ಹೊರಟ ನಿನಗೆ ಆತಿಥ್ಯ ವಿರಚಿಸಿತ್ತು ನಾವು. ಆದ್ದರಿಂದ ಅತಿ ಶೀಘ್ರವಾಗಿ ಅಯೋಧ್ಯೆಗೆ ಹೋಗಲೇಬೇಕಾಗ. ಹಾಗೆ ಅಂತ ಈಗ ಸಂಘರ್ಷ ರೋಷಕ್ಕೆ ಕಾರಣವಾಗಿ ಒಂದು ಸಮನ್ವಯದ ಸಾಧ್ಯತೆ ಕಾಣದಿರುವಾಗ ಈಗ ಇವುಗಳನ್ನೇ ಉಪಭೋಗಿಸ್ತಾ ನಾವು ಈಗ ನಮ್ಮ ಕರ್ಮವನ್ನು ಧರ್ಮವನ್ನು ನಡೆಸಬೇಕು. ಇಷ್ಟು ಆದ ಮೇಲೆ ಇದಕ್ಕೊಂದು ಉತ್ತರವನ್ನು ಕಂಡುಕೊಳ್ಳದೆ ನೀವು ಅದನ್ನು ಉಪಭೋಗಿಸುವುದೇ ತಪ್ಪು ಅಂತ ಕಾಣ್ತದೆ. ಏನು ಮಾಡೋಣ? ನನಗಾಗಿ ಒಂದು ಉಪಕಾರ ಮಾಡ್ತೀರಾ? ನೀನು ಅಪ್ಪಣೆ ಮಾಡಬೇಕು. ಒಂದು 6 ತಿಂಗಳ ಕಾಲ ನೀವು ನರೆದಲಗವನ್ನು ಉಣ್ಣುವುದಕ್ಕಿಲ್ಲ, ವಿರೀಗನನ್ನು ಉಣ್ಣುವುದಕ್ಕಿಲ್ಲ. ಒಂದರ್ಥದಿಂದ ಬಂಧನ ಅವುಗಳಿಗೆ. ಅಲ್ಲ, ನಾವು ಇಷ್ಟಾರ್ಥ ಸಿದ್ಧಿಗಾಗಿ ಜಗತ್ ಕಲ್ಯಾಣಕ್ಕಾಗಿ ನಿರ್ದಿಷ್ಟವಾದ ಅವಧಿಗಲ್ಲ ಅನಿರ್ದಿಷ್ಟವಾದ ಅವಧಿಗೆ ಆಹಾರವನ್ನೇ ತ್ಯಜಿಸಬಲ್ಲವರು. ನೀನು ಹೇಳಿದ್ರೆ ನಿನ್ನ ಮಾತು ಎಂಬ ಕಾರಣಕ್ಕೆ ಅದನ್ನು ಮಾಡ್ತೇವೆ. ಆದ್ರೆ ಇವುಗಳಿಗೇನು ನೆಲೆ ಇಲ್ಲ. ಒಂದು 6 ತಿಂಗಳು ಕಾಲ ಬಂಧನದಲ್ಲಿರಿಸಿ, ನರೆದಲಗನನ್ನು ವಿರೀಹಿಗನನ್ನು ಸಹಜ ಸ್ವರೂಪದಲ್ಲೇ ಬಂಧನದಲ್ಲಿರಲಿ. 6 ತಿಂಗಳು ಕಳೆಯದೆ ಅವಳನ್ನು ಬಿಚ್ಚುವುದು ಬೇಡ. ಆಮೇಲೆ ಅಯೋಧ್ಯೆಯಲ್ಲೆಲ್ಲ ನಾ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ನಾನೇ ಅದಕ್ಕೊಂದು ನಿರ್ಣಯವನ್ನು ಹೇಳುವಲ್ಲಿ ತಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಳ್ಳುತ್ತೇನೆ. ನೀನೀಗ ಒಂದು ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಒಂದು ಸಂಸ್ಕಾರಕ್ಕೆ 2 ಧಾನ್ಯಗಳನ್ನು ಒಳಪಡಿಸ್ತಾ ಬಂಧನದೊಳಗಿದ್ದ ಬಳಿಕ 6 ತಿಂಗಳು ಕಳೆದ. ಯಾಕೆಂದ್ರೆ ಈಗ ಇವುಗಳು ಆಡಿದಂತಹ ಅವರುಗಳ ನಿಲುಮೆಯನ್ನು ಯೋಚಿಸಿದರೆ ಈಗ ಅವ ಹೇಳಿದ್ದು ಒಂದರ್ಥದಿಂದ ಸರಿ ಅಂತಲೇ ಕಾಣುತ್ತೆ, ಇವ ಹೇಳಿದ್ರಲ್ಲಿ ತಪ್ಪಿಲ್ಲ. ಹೌದು, ಎರಡೂ ಸರಿ ಇರುವುದಕ್ಕಿಲ್ವಲ್ಲ. ಹೌದು. ಆದ್ದರಿಂದಲೇ ಇದರಲ್ಲಿ ಆತ್ಯಂತಿಕವಾದ ಸರಿ ಯಾವುದು ಅನ್ನುವುದನ್ನು ಹುಡುಕಬೇಕು ಅಂತಾದ್ರೆ ಒಂದು 6 ತಿಂಗಳು ಬೇಕಾಗುತ್ತದೆ. ಈಗ ಆಹಾರದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಹೇಗೆ, ವರಿಷ್ಠತೆ ನಿರ್ಣಯ ಆಗುವುದು ಹೇಗೆ? 3 ತಿಂಗಳೇ ಸಾಕಾದೀತು ಅಲ್ಲ, ಒಂದು 6 ತಿಂಗಳು ಇದು ನಾನು ಒಳಗೆ ಇರಬೇಕಲ್ಲ. ನಾನು ಎಂಥದ್ದು ಮಾಡಿದ್ದೇನೆ ಸುಮ್ಮನೆ ಅವ ಎಲ್ಲ
ಎಲ್ಲ ಎಳೆದಾಕಿದ್ದಾವ. ಅಲ್ಲ ಏನು ಮಾಡ್ಲಿಕ್ಕಿಲ್ಲ ಅಂತಾದ್ರೆ ಒಳಗಿದ್ರೇನು ಹೊರಗಿದ್ರೇನು ನಿನಗೆ? ಒಳಗಿದ್ದು ಅಲ್ಲ ಪ್ರಭು ಸಂಹಿತ ಅಲ್ಲ 6 ಇದನ್ನೇ ತಿಂಗಳು ಸೂಚಿಸ್ತದೆ ಅಂತ. ಸಾಕಾಂತವನಲ್ಲಿ ಕೇಳಿ ಒಮ್ಮೆ ನನಗೆ ಎಷ್ಟು ಸಮಯ ಕೊಟ್ಟರು ಬೇಸರ ಇಲ್ಲ, ಅವನಿಗೆ 6 ತಿಂಗಳು ಸಾಕ. ಅಲ್ಲ ಈಗ ನಿಮ್ಮೊಳಗೆ 6 ತಿಂಗಳು ಕಳೆದಾಗ ಶ್ರೇಷ್ಠತೆ ಹೋಗ್ತದೆ ಅಂತ ಆತಂಕ ಇಲ್ಲ. 6 ತಿಂಗಳು ಅಂದ್ರೆ ನಿನಗೆ ತಿರುಗಾಟ ಇಲ್ಲ, ಬೇಡ, ಒಳಗೆ ಉಳಿಬೇಕು ನೀನು. ಇಲ್ಲದಿದ್ರು ನಾವು ತಿರುಗಾಟ ಮಾಡುವುದಿಲ್ಲ. ಈಗ ನೀವು ಈ- ಹೊತ್ತುಕೊಂಡು ಹೋದ್ರೆ ನಾವು ತಿರುಗಾಟ ಮಾಡ್ತೇವೆ. ಈ ಮಾತಿಗೊಂದು ಮರ್ಮ ಉಂಟು. ಹಾ. ನೀವು ನಿಮ್ಮನ್ನು ಶ್ರೇಷ್ಠರು ಅಂತ ನಿರೂಪಿಸಿದ್ದೀರಿ. ಹ್ಮ್. ಅದು ಸಾರ್ವಕಾಲಿಕ ಶ್ರೇಷ್ಠತೆಯೋ ಹ್ಮ್. ಅಲ್ಪಕಾಲಿಕವಾದ ಶ್ರೇಷ್ಠತೆಯೋ ಹ್ಮ್. ಇದು ನಿರ್ಣಯಿಸುವುದಕ್ಕೆ ಹಾ. ಕಾಲನನ್ನು ನಿಕಷ ಕೊಡಬೇಕು ಅಥವಾ ಕಾಲದ ನಿಕಷಕ್ಕೆ ನಿಮ್ಮನ್ನೊಡ್ಡಬೇಕು. ಹಾ. ಅದಕ್ಕಾಗಿ ಪ್ರಭು ಹೇಳಿದ ಮಾತಿನಂತೆ ಹ್ಮ್. ನಿಮಗೊಂದು ಸಂಸ್ಕಾರ, ಹಾ. 6 ತಿಂಗಳ ಬಂಧನ. ಮತ್ತೊಂದು ಬುದ್ಧಿವಂತಿಕೆ ಮಾತು ಹೇಳಬಹುದು. ಹಾ. ಸಮಸ್ಯೆಗೆ ಸರಿಯಾದಂತ ಪರಿಹಾರ ನಮಗೆ ಕಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಆ ಸಮಸ್ಯೆಯನ್ನು ನಾವು ಮುಂದೂಡುವುದು ಅಂತ ಒಂದು ಕ್ರಮ ಉಂಟು. ಅದು ಒಂದು ಉತ್ತರವೇ ಆಗ್ತದೆ. ಉತ್ತರ ಏನು ಅಂತ ನೋಡಬೇಕಾದ್ರೆ ಪ್ರಭುವಿನ ಆಜ್ಞೆಯನ್ನು ಪಾಲಿಸ್ತೇವೆ ಅಂತ ಭರವಸೆ ಕೊಟ್ಟು ಅವರನ್ನು ಬೀಳ್ಕೊಡ್ಬೇಕು. ನಾ ಹೇಳಿದ ಮೇಲೆ 6 ತಿಂಗಳಿಂದ ಹೆಚ್ಚು ಹೋಗುವುದಿಲ್ಲ. 6 ತಿಂಗಳು ಕಳೆದ ಮೇಲೆ ಮತ್ತೆ ಸಮಸ್ಯೆ ಇರುವುದಿಲ್ಲ. ಸರಿ ಹೇಳಿದ್ದನ್ನು ನಿಮ್ಮನೆಲ್ಲ ಸತ್ಯವಾಗಿಸಿದ ವಿಶ್ವಾಸ ಛಾತಿ ಉಂಟು ಉಳ್ಳ- ನಮಗೆ. ಅವನ ಆಡಿದ್ದನ್ನು ಸತ್ಯವಾಗಿಸಿದ ಛಾತಿಯುಳ್ಳವನು ಪ್ರಭು ಸಂಕಲ್ಪಕ್ಕೆ ನಮ್ಮನ್ನು ಒಪ್ಪಿಸೋಣ. ಇವರು ಬಂಧನಕ್ಕೆ ನಮ್ಮ ಹೋಗಿ, ವಶದಲ್ಲಿ- ಬಂಧನಕ್ಕೆ ಹೋಗಿ. ಹೀಗೆ ಬೇಗ ಬರ್ಲಿಕ್ಕಿಲ್ಲ 6 ತಿಂಗಳು. ಮಹಾತ್ಮರೇ, ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಶೀಘ್ರವಾಗಿ ಸೇರಬೇಕಾದಂತಹ ಅವಶ್ಯಕತೆ ನಮಗುಂಟು. ಆದ್ದರಿಂದ ಮುಂದಿನ ಪಯಣಕ್ಕೆ ನಮಗೆ ಆಶೀರ್ವಾದ ಮಾಡಿ. ಲೋಕ ಕಲ್ಯಾಣ ನಿರಂತರವಾಗಿ ನಿಮ್ಮಿಂದ ಸಾಧಿತವಾಗ್ತಾ ಇರಲಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ಹೋಗೋಣ ಅಯೋಧ್ಯೆ. ಧರೆಯ ಪರಿಪಾಲನೆಯ ಧರ್ಮದಿ ಧರೆಯ ಪರಿಪಾಲನೆಯ ಧರ್ಮದಿಂದ ಸಗುತ್ತ ಇರಲಾರು ಮಾಸಗಳು ಕಳೆಯಕ್ಕೆ ನೆನೆದಳ ನರಿದಲಗ ವ್ರೀಹಿಯರ ಕಲಗ ಕಂತ್ಯವ ಪಾಡಿ ಮಾರುತಿಯ ಕರಿದಿಂದ ಮಾರುತಿಯ ಕರಿದಿಂದ ಕಾಲ ಮೀರದಂತೆಯೇ ನಂದಿಗ್ರಾಮವನ್ನು ಪ್ರವೇಶಿಸಿ ಭರತನನ್ನು ಸಂತವಿಸಿ ಅಯೋಧ್ಯ ಪ್ರವೇಶವನ್ನು ನಾವು ಜೊತೆಯಾಗಿಯೇ ಮಾಡಿದೆವು. ಗುರುಗಳಾದಂತಹ ವಸಿಷ್ಠರ ಮಾರ್ಗದರ್ಶನದಲ್ಲಿ ಅಯೋಧ್ಯೆಯ ಅಧಿಕಾರದ ಪಟ್ಟಾಭಿಷೇಚನವನ್ನು ಹೊಂದಿ ಪ್ರಜಾ ಪರಿಪಾಲನೆಯಲ್ಲಿ ನಾವು ಮುನ್ನಡೆದವು. ಕಾಲ ಸಂದದ್ದೇ ಪಕ್ಕನೆ ಅರಿವಿಗೆ ಬರಲಿಲ್ಲ. ತಿಂಗಳಾರಾಗುತ್ತಾ ಬಂತಲ್ಲ. ಗೌತಮರಲ್ಲಿ ಒಂದು ಆಡಿದಂತಹ ಮಾತಿನಂತೆ ವ್ರೀಹಿಗನಿಗೂ ನೆರೆದಲಗನಿಗೂ ಉಂಟಾದಂತಹ ಒಂದು ವಿವಾದಕ್ಕೆ ಸರಿಯಾದಂತಹ ಸುಖಾಂತ್ಯವನ್ನು ಕಾಣಿಸಬೇಕಾದಂತಹ ಅಗತ್ಯ ಉಂಟು. ಹನುಮಂತ, ರಾಮ ರಾಮ ಬಾರಿತ ಹನುಮಂತ ಸಾರ ಸದ್ಗುಣವಂತ ಜೊತೆಗೂಡಿ ಕಾರದೊಳಗಿರುವಂತ ಧಾನ್ಯಗಳ ಜೊತೆಗೂಡಿ ಸ್ವಾರಿಯೈತವುದೆಂದು ವಿನಯದಲ್ಲಿ ಪೇಳು ವಿನಯದಲ್ಲಿ ಪೇಳು ಬಾರಿತ್ತ ಹನುಮಂತ ಹನುಮಂತ, ಓ ನನ್ನ ದೇವರ, ಅಯೋಧ್ಯೆಯಲ್ಲಿ ಪ್ರಜಾ ಪರಿವಾರದವರೆಲ್ಲ
ನಾವು ಕರ್ತವ್ಯಕ್ಕೆ ವಿಮುಖರಾಗಕೂಡದು ತಾನೆ. ನಿನಗೂ ನೆನಪಿರಲೇಬೇಕು, ಅಯೋಧ್ಯಾಗಮನವನ್ನು ನಾವು ಕೈಯುವಂತಹ ಅವಸರದಲ್ಲಿ ಗೌತಮಾಶ್ರಮದಲ್ಲಿ ಆದಂತಹ ಒಂದು ಸನ್ನಿವೇಶ, ಅದಕ್ಕೊಂದು ತಾತ್ವಿಕವಾದಂತಹ ಮುಕ್ತಾಯವನ್ನು ಕಾಣಿಸಬೇಡವೇನು? ನಿನ್ನಿಂದೊಂದು ಕೆಲಸ ಆಗಬೇಕು ಅಲ್ಲ, ನಿರ್ಣಯ ನೀನು ಹೇಳಬೇಕು ಅಂತಲ್ಲ. ಬಂಧನದಲ್ಲಿರಿಸುವಂತೆ ನಾನೊಂದು ಗೌತಮ ಋಷಿಗಳಲ್ಲಿ ಸೂಚಿಸಿ ಬಂದಿದ್ದೆ. ಹೌದಾ? 2 ಧಾನ್ಯಗಳಿಗೆ ವ್ರೀಹಿಗನನ್ನು ನೆರೆದಲಗನ ಅವರನ್ನು ಬಂಧನದಿಂದ ಮುಕ್ತಗೊಳಿಸಿ ಅವರನ್ನು ಕೂಡಿಕೊಂಡು ಆ ಗೌತಮ ಮಹರ್ಷಿಗಳು ನಮ್ಮ ಅಯೋಧ್ಯೆಯ ಆಸ್ಥಾನಕ್ಕೆ ಬಂದರು ಅಂತಾದರೆ ನೆರೆದ ಸರ್ವರ ಸಮಕ್ಷದಲ್ಲಿ ಅದಕ್ಕೊಂದು ಇತ್ಯರ್ಥವನ್ನು ಕೊಡುವುದಕ್ಕೆ ನಮಗೆ ಅನುಕೂಲ ಆಗ್ತದೆ. ವಿನಯದಿಂದ ನೀ ಕಾರ್ಯ ಸಾಧಿಸಿ ಹೇಗೆ ಆಗಿ ಇದು ನನ್ನ ಊಳಿಗ. ನಿನ್ನಾಜ್ಞೆಯನ್ನು ಸದಾಕಾಲವು ಶಿರಸಾವಹಿಸಿ ನೆರವೇರಿಸುವುದೇ ನನ್ನ ಜೀವನ ಧ್ಯೇಯೋದ್ದೇಶ. ಹೀಗೆ ಭಾವಿಸಿದ ನಿನ್ನ ದೂತ ನಾನು, ನಿನ್ನ ದಾಸ ನಾನು. ಇನ್ನೀಗ ನೀನು ಆಲೋಚಿಸಿದ ಕೃತಿಯನ್ನು ಕಾರ್ಯರೂಪಕ್ಕಿಳಿಸುವಲ್ಲಿ ನಿನ್ನ ಉಪಕರಣವಾಗಿ ನಾನು ಬಳಸಲ್ಪಡಬೇಕನ್ನುವಾಗ ನೀನು ಭಾವಿಸಿದ್ದಿ. ನನಗಿದರಲ್ಲಿ ಅತ್ಯಂತ ಹಿತವೇ ಇದೆ, ಸಂತೋಷವೇ ಇದೆ. ಸುಭಿಕ್ಷವಾದಂತಹ ಸಂಪನ್ನವಾದ ಸಾಮ್ರಾಜ್ಯವನ್ನು ನೀನು ಜನತೆಗೆ ಇತ್ತು ರಾಜ ಆರಾಮನಾಗಿ ನಮ್ಮ ಕಣ್ಣೆಸಲಾಗಿ ರಂಜಿಸುತ್ತಾ ಇದ್ದು. ಹಾಗೆಂದು ಉಂಡ ಅನ್ನ ರಕ್ತವಾಗಿ ಪರಿವರ್ತಿತವಾಗಬೇಕೆಂದಾದರೆ ಧಾನ್ಯಗಳೊಳಗೂ ಸಮರಸ ಬೇಕು, ಸಾಮರಸ್ಯ ಬೇಕು. ಉಂಡ ಅನ್ನವೇ ವಿಷವಾಗಬಾರದು ಅನ್ನುವಂತಹ ಸ್ಥಿತಿಯನ್ನು ಈ ಜಗತ್ತಿಗೆ ಕೊಡಮಾಡುವುದಕ್ಕಾಗಿ ಧಾನ್ಯಗಳೊಳಗೆ ಉದ್ದೀಪನಗೊಂಡ ಅವುಗಳೇ ಒಂದಕ್ಕೊಂದು ಮೇಳೈಸದೆ ಹೋದರೆ ಉಂಡವನಿಗೆ ಹಿತ ಇಲ್ಲಿಂದ ಆ ವೈಮನಸ್ಸು ನಿವಾರಿಸಲ್ಪಡಬೇಕು. ಇದಕ್ಕಾಗಿ ಆ ಬಂಧನವನ್ನು ಬಿಡಿಸಿ ಅವುಗಳನ್ನು ಇಲ್ಲಿಗೆ ಕರೆತರಬೇಕು. ಗೌತಮ ಮಹರ್ಷಿಗಳ ಮುಂದಾಳ್ತನ ಹೊರಟ ದೇವರು. ರಾಮ ಹೋಗಿ ಬಾ. ರಾಮ ರಾಮ ರಾಮ. ಬಂದಿರೇ ಮುನಿವರರೆಲ್ಲ ನೀವೈ ತಂದುದು ದೋಷವಾಯ್ತೆಲ್ಲ. ತಂದಿರೇ ಪ್ರತಿವಾದಿಗಳು ಬಲು ತೊಂದರೆ ಎಂದರೆ ನೊಂದರೆ ನಿಂದಿರಿ ಚಣದಲ್ಲಿ ಬಂದಿರೇ ಮುನಿವರರೆಲ್ಲ. ಗೌತಮ ಮಹರ್ಷಿಗಳು ಶ್ರೀರಾಮಚಂದ್ರ ಲೋಕ ಕಲ್ಯಾಣೇಚ್ಛುಗಳಾಗಿ ಸದಾ ಪರಬ್ರಹ್ಮದ ಕುರಿತಾಗಿ ಅನುಸಂಧಾನವನ್ನು ನಡೆಸಿ ತಪಸ್ಸಿನಲ್ಲಿ ಕಾಲ ಕಳೆಯುವವರು ತಾವು. ಆದರೂ ಧಾನ್ಯಗಳೊಳಗೆ ಒದಗಿದಂತಹ ಒಂದು ವಿವಾದವನ್ನು ಬಗೆಹರಿಸುವಲ್ಲಿ ತಾವು ಲೋಕ ವ್ಯವಹಾರದಲ್ಲಿ ತೊಡಗಿಸಿಕೊಂಡ ಹಾಗೆ ನಾನು ನಿರೀಕ್ಷಿಸಿದ ಕಾಲಕ್ಕೆ ನಿಮ್ಮವರನ್ನೆಲ್ಲ ಕೂಡಿಕೊಂಡು ಬಂದಿರಲು ಹನುಮನ ಮೂಲಕ ನಿರೂಪವನ್ನು ಕಳಿಸಿದೆಯಲ್ಲ. ಹೌದು, ಬರಲೇಬೇಕಲ್ಲ, ಒಂದು ತೀರ್ಮಾನ ನಾವು ಕೊಡಬೇಕಲ್ಲ. ಪ್ರತೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾನು ಮಾತ್ರ ಅಲ್ಲ, ಮುನಿವೃಂದವೆಲ್ಲವೂ ಕೂಡ ಎಲ್ಲರೂ ಬಂದಿದ್ದೀರಿ. ಸತ್ಯ. ಇದಕ್ಕೊಂದು ಸಮರ್ಪಕವಾದಂತಹ ನಿರ್ಣಯವನ್ನು ಹೇಳುವಂತಹ ಹೊಣೆಯನ್ನು ಅಂದಿನ ದಿನ ನಾವು ಒಪ್ಪಿಕೊಂಡಿದ್ದೆ. ಸರಿ. ಹಾಗೆಂದು ನೀವೊಂದಿನ ದಿನ ಇಕ್ಕಿದವರು, ನಾನೊಂದಿನ ದಿನ ಉಂಡಮ. ಸತ್ಯ. ಇಕ್ಕಿದ ನಿಮ್ಮಲ್ಲಿ ಕೇಳಿದೆ, ನೀವು ಹೇಳಿದ ಉತ್ತರ ಸಮಾಧಾನವಾಗಿ ಯಾರು ಸ್ವೀಕರಿಸುವುದಕ್ಕೆ ಸಿದ್ಧರಾಗಲಿಲ್ಲ. ಆಕ್ಷೇಪ ಬಂತಲ್ಲ. ಹೌದು. ಈಗ ನಾನಿನ್ನೊಮ್ಮೆ ಉತ್ತರ ಹೇಳಿದರೆ ಉಂಡಮ ಹೇಳಿದ ಉತ್ತರ ಅಂತ ನಾಳೆ ಚಪ್ಪರಿಸುವುದಕ್ಕಾಗಿ ಉಣಬಡಿಸಿದಂತಹ ನಾನು, ಚಪ್ಪರಿಸಿ ಉಂಡ ನೀನು,
ನಾವು ಒಂದು ಅರ್ಥದಲ್ಲಿ ಫಲಾನುಭವಿಗಳೇ ಹೌದು. ಆದ್ದರಿಂದ ನಮ್ಮ ತೀರ್ಮಾನ ಸರ್ವಮಾನ್ಯ ತೀರ್ಮಾನ ಅಂತ ಸ್ವೀಕರಿಸುವಲ್ಲಿ ಸಾಧ್ಯವಾದೀತು. ಈಗ ನಾವು ಹಿಂದೆ ನೋಡಿದೆವಲ್ಲ, ಅದು ಪಕ್ಷಪಾತದ ನಿರ್ಣಯ ಅಂತಲ್ವ ಆಕ್ರೋಶ ಅವರೊಳಗಿಂದ ಭುಗಿಲೆಂದದ್ದು. ಹೌದು. ಹೌದು. ಈಗ ರಾಮನೂ ಪಕ್ಷಪಾತ ಮಾಡಿದ ಅಂತ ನಾಳೆ ಹೇಳಿದರು. ಚಾಚಾ, ನಾವಾದರೂ ನಮಗೆ ಬಂದ ಅಪವಾದವನ್ನು ನಿವಾರಿಸುವುದಕ್ಕೆ ನಿನ್ನನ್ನು ಶರಣು ಹೋಗಬಹುದು. ಅಪವಾದ ಸರ್ವರಿಗೂ ಶರಣ್ಯನಾದ ನೀನು ಅಪವಾದಕ್ಕೆ ಕಾರಣನಾಗಕೂಡದು. ಅಪವಾದಕ್ಕೆ ನಾನು ಅಂಜುತ್ತೇನೆ. ಹೌದು. ಯಾರಿಂದಲೇ ಬರುವ ಅಪವಾದಕ್ಕಾದ. ಆದ್ದರಿಂದ ಇದು 6 ತಿಂಗಳಲ್ಲಿ ಕೊಡೋಣ ಹಾಗೆಂದು ತೀರ್ಮಾನಿಸಬೇಕಾದವರು ನಾವಲ್ಲ. ಮತ್ತೆ ನಮ್ಮ ತೀರ್ಮಾನ ಏನಿದ್ರು ದೇವಸಮ್ಮತವಾದ ತೀರ್ಮಾನ ಆಗಬೇಕು ಅಂತಲೂ ನಾವು ನಿರೀಕ್ಷಿಸಬೇಕು. ದೇವತೆಗಳು ಮೆಚ್ಚಿ ಅನುಗ್ರಹಿಸಿದ ಸಭೆಯಲ್ಲಿ ಕುಳಿತ ನೀನು ಸಭಾನಾಯಕನಾಗಿ ಹಾಗೆ ಆಶಿಸುವುದು ಸರಿಯೇ ಇದೆ. ಆದ್ದರಿಂದ ಮನಸಾರೆ ನಾವು ದೇವತೆಗಳನ್ನು ಧ್ಯಾನಿಸಿಕೊಳ್ಳೋಣ. ಯಾರೆಲ್ಲ ಲೋಕ ನಿಯಾಮಕರುಗಳು ನಿರ್ದೇಶಕರುಗಳು ಅವರೆಲ್ಲ ಇಲ್ಲಿ ಮೇಳೈಸಿದ್ರೆ ಅವರೇ ಒಂದು ಸಮರ್ಪಕವಾದ ಉತ್ತರವನ್ನು ಕೊಟ್ಟರು. ಲೋಕದ ಸ್ಥಿತಿಯನ್ನು ಗತಿಯನ್ನು ನಿರ್ಣಯಿಸುವವರು ಇವುಗಳ ಗತಿ ಏನು ಅಂತ ನಿರ್ಣಯಿಸಿ ಅದಕ್ಕಾಗಿ ಧ್ಯಾನಿಸಲು ಏಕೋ ಬಾಬದು ಅನಾಥ ರಕ್ಷಕ ಹರ ಸುರಪತಿ ಸುಮನದರು ಬಾನಿಂದಿಳಿಯುತ್ತ ಬರಲು ವಂದಿಸಿ ಸುರಮುನಿ ವೃಂದಕ್ಕೆ ವಂದಿಸಿ ಸುರಮುನಿ ವೃಂದಕ್ಕೆ ಪೇಳುವೆ ಚಂದದೊಳ್ಳವುದರಿಸುವುದು ಬಂದುದು ಕಲಗವಿಂದಿ ಧಾನ್ಯಗಳ ಮಧ್ಯೆ ಬಂದುದು ಕಲಗವಿಂದಿ ಧಾನ್ಯಗಳ ಮಧ್ಯೆ ಹೊಂದಿದ ಶ್ರೇಷ್ಠತೆಗಾಗಿ ಜಯ 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 ಜಯ. ಲೋಕದ ನಿಯಂತ್ರಣಾಧಿಕಾರಿಯಾದ ಶಂಕರ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೈಗೊಳ್ಳಬಹುದಾದಂತಹ ಅರ್ಹತೆಯನ್ನು ಹೊಂದಿದ ತ್ರಿಲೋಕದ ಧರ್ಮಾಧ್ಯಕ್ಷನೆನ್ನಿಸಿಕೊಂಡಂತಹ ಮಹೇಂದ್ರ ತ್ರಿಕಾಲಜ್ಞಾನಿಗಳಾದಂತಹ ದೇವಮುನಿಗಳು ದೇವಸ್ತೋಮದೊಂದಿಗೆ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಇಲ್ಲಿ ತಾವು ಸಾಕ್ಷಾತ್ಕಾರಗೊಂಡದ್ದನ್ನು ಕಂಡಾಗ ಮನಸ್ಸಿಗೆ ಹಿತವಾಯಿತು. ಕೇವಲ ತಮ್ಮ ದರ್ಶನಾಕಾಂಕ್ಷೆಯಿಂದಷ್ಟೇ ನಾ ಧ್ಯಾನಿಸಿದ್ದಲ್ಲ. ಗೌತಮಾಶ್ರಮದಲ್ಲಿ ಉಂಟಾದ ಈ ಧಾನ್ಯಗಳೊಳಗಿನ ಒಂದು ವಿವಾದಕ್ಕೆ ಸರಿಯಾದಂತಹ ಒಂದು ನಿರ್ಣಯವನ್ನು ಕೊಡ್ತೇನೆ, ಹೀಗೆ ನಾನಂದಿನ ದಿನ ಮಹಾತ್ಮರ ಸಮ್ಮುಖದಲ್ಲಿ ಒಪ್ಪಿಕೊಂಡಿದ್ದೆ. ಹಾಗೆಂದು ನಾನೆಲ್ಲ ತೀರ್ಮಾನಿಸಬೇಕಾದ ಲೋಕಹಿತವನ್ನು ಸಾಧಿಸುವ, ಲೋಕಕ್ಕೆ ಕಲ್ಯಾಣವನ್ನೇ ಸದಾ ಹಾರೈಸುವ, ನಿಷ್ಪಕ್ಷಪಾತವಾಗಿ ಲೋಕವನ್ನು ಪರಿಪಾಲಿಸುವ ತಮ್ಮಿಂದಲೇ ಆ ನಿರ್ಣಯ ಆಗಬೇಕು ಅಂತ ನಾ ಕೇಳಿಕೊಳ್ತೇನೆ. ಶ್ರೀರಾಮಚಂದ್ರಮ ಮಾನ್ಯನು ನರೆದನಗ ಸತ್ವದಿಯೇ ಧಾನ್ಯಗಳಲ್ಲಿ ಸಲಗ ಮಾನ್ಯನು ನರೆದನಗ ಸತ್ವದಿ ಧಾನ್ಯಗಳಲ್ಲಿ ಸಲಗ ಸತ್ವದಿ ಧಾನ್ಯಗಳಲ್ಲಿ ಸಲಗ ಗಣ್ಯರ ಸಾರದೊಳನ್ಯರು ಈತಗೆ ಗಣ್ಯರ ಸಾರದೊಳನ್ಯರು ಈತಗೆ ಮನ್ನಿಪುದೀತನ ಸಂತತಿ ಪಾತ್ರನ ಧಾನ್ಯನು ಸೆರೆದಗಲ ಸತ್ವದಿ ಧಾನ್ಯಗಳಲ್ಲಿ ಸಲಗ ಶ್ರೀರಾಮಚಂದ್ರಮ ಮಹೇಂದ್ರ, ನೀನು ಏನು ಅರಿಯದವನ ಹೇಳು. ಈ ಪ್ರಪಂಚದಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ತಿಳಿಯುವಂತಹ ಶಕ್ತಿ ನಿನ್ನಲ್ಲಿ ಇದೆ. ಆದರೂ ಇಂದಿನ ದಿವಸದಲ್ಲಿ ಈ ನಿರ್ಣಯವನ್ನು ನಮ್ಮ ಬಾಯಿಂದಲೇ ಕೇಳಬೇಕೆನ್ನುವಂತಹ ಇಚ್ಛೆ ನಿನಗಾಗಿದೆ ಎಂದು ನನ್ನ ಬಾಲ ಪಂಕ್ತಿಯಲ್ಲಿ ಅಗ್ರಗಣ್ಯನಾದ ನೀನೇ ಹೇಳಿದರೆ ಸರ್ವ ದಿಕ್ಕುಗಳಿಗೂ ಅದು ನಿರ್ಣಯ ಅಂತ ಅಂಗೀಕರಿಸಲ್ಪಡುತ್ತದೆ. ತಿಳಿಯಿತು ಸ್ವಾಮಿ. ಈ ಪ್ರಪಂಚದಲ್ಲಿ ನಮಗೂ ಒಂದು ಅವಕಾಶವನ್ನು ಕೊಡುವುದಕ್ಕೋಸ್ಕರವಾಗಿಯೇ
ನಮ್ಮದು ಒಂದು ಪಾತ್ರ ಇರಲಿ ಎನ್ನುವಂತ ನಿರೀಕ್ಷೆಯಿಂದಲೇ ನೀನು ಇಂತಹ ಮಾತುಗಳನ್ನು ಆಡುವುದಾಗಿರಬಹುದು ಎಂದು ನಾನು ಭಾವಿಸ್ತೇನೆ. ಈ ಪ್ರಪಂಚದಲ್ಲಿ ಶ್ರೇಷ್ಠನು ಅಥವಾ ಕನಿಷ್ಠನು ಆಗುವುದಕ್ಕೆ ಅವರಲ್ಲಿ ಒಂದು ಯೋಗ್ಯತೆ ಎನ್ನುವುದು ಬೇಕು. ಆದ ಕಾರಣದಿಂದಲೇ ಹೇಳ್ತಾ ಇದ್ದೇನೆ, ಯಾರು ಶ್ರೇಷ್ಠರು ಅನ್ನೋ ಹಾಗೆ ಇವರಿಬ್ಬರೊಳಗೆ ಪ್ರಧಾನವಾಗಿ ವಾದ ಬಂದದ್ದು. ಇವ ವ್ರೀಹಿಗ, ಅವ ಹೇಳುವುದು ಅವ ದೊಡ್ಡವ ಅಂತ, ಅವ ನರದಲಗ, ಅವನನ್ನು ದೊಡ್ಡವ ಅನ್ನೋ ಹಾಗೆ ಗೌತಮರಂದಿನ ದಿನ ಹೇಳಿದ್ರು. ಆದ್ರೆ ಆ ಮಾತೆ ವಿವಾದಕ್ಕೆ ಕಾರಣ ಆಯಿತು. ಈಗ ಸರ್ವಶ್ರೇಷ್ಠ ಯಾರು, ವ್ರೀಹಿಗನೋ ನರದಲಗನೋ? ಖಂಡಿತವಾಗಿಯೂ ನರದಲಗ ಶ್ರೇಷ್ಠನೇ ಆಗಿರ್ತಾನೆ. ಆದರೆ ಉಳಿದವರು ಅವನಿಗಿಂತ ನಂತರದ ಸ್ಥಾನವನ್ನು ಅಲಂಕರಿಸ್ತಾರೆ. ಅಪ್ಪಣೆ ಕೊಡಿಸಿದ್ರಿ, ಸರ್ವಸಮ್ಮತಿಯ ನಿರ್ಣಯ ಅಂತ ನೋಡಬೇಕೀಗ. ಮಾತು ನಿಶ್ಚಯ ಸಮನಗರ ಕಾಣಿನು ಸೆರೆಯೊಳಿಕಲು ಸಗಿಸಿಕೊಂಡಿಯ ತೀರನು, ಸೆರೆಯೊಳಿಕಲು ಸಗಿಸಿಕೊಂಡಿಯ ತೀರನು. ದೇವೇಂದ್ರನು ಆಡಿದಂತಹ ಮಾತುಗಳು ಅಕ್ಷರಸವಾಗಿಯೂ ಸಹಜ, ನಿಜ ಅನ್ನು ದೇವಮುನಿಗಳೆಂದು ಪ್ರಪಂಚದಲ್ಲಿ ಸರ್ವರು ಗುರುತಿಸಿದ್ದಾರೆ. ಹಾಗೆಂದು ದೇವೇಂದ್ರ ಹೇಳಿದ್ದಾನೆ ಅನ್ನುವ ಕಾರಣಕ್ಕೆ ತಾವು ಪ್ರತಿಪಾದಿಸಿದ್ದು ಅಂತ ನಾಳೆ ಒಂದು ಅಪವಾದ ಬರಬಾರದು. ಅದಕ್ಕೆ ಸಕಾರಣ ಕೊಡ್ತೇನೆ ಕೇಳು. 6 ತಿಂಗಳ ಕಾಲ ವಾಯು ಮಾತ್ರವಲ್ಲ, ಸೂರ್ಯದೇವನು ನೋಡದ ಜಾಗದಲ್ಲಿ, ವಾಯು ಬೆಳಕು ಬೀಳದೆ ಇರುವ ಜಾಗದಲ್ಲಿ ಇವನನ್ನು ಬಂಧಿಸಿ ಇಟ್ಟಲಾಗಿದೆ. ಹೌದಲ್ವಾ? ರಾಮಾಜ್ಞೆ ಹಾಗಿತ್ತು, ಅದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಿದೆ. ಹೌದು, ಬಂಧನದಲ್ಲಿ ಇದ್ದಂತ ಆತನನ್ನು ಸರಿಯಾಗಿ ನೋಡಿದ್ರೆ ಗೊತ್ತಾಗ್ತದೆ. ಹೌದಪ್ಪ, ಈಗ ಸೂರ್ಯರಶ್ಮಿ ಈ ಬದಿಯಿಂದ ಹೊಕ್ಕಂತಹ ಸೂರ್ಯರಶ್ಮಿ ಆ ಬದಿಯಿಂದ ಕಾಣ್ತದೆ. ಅಂದ್ರೆ ಏನಾಗಿದೆ? ರಂಧ್ರವಾಗಿದೆ. ಶೈತ್ಯನೊಳಗೆ ಶೈಥಿಲ್ಯ ರಂಧ್ರ, ಅಲ್ಲಿಯೇ ಹುಳ ಒಂದು ಅವನನ್ನು ಬಾಧಿಸಿದೆ. ಹೌದಲ್ವಾ? ಕೊರೆಯುವುದಕ್ಕೆ ಈಗ ಒಂದು ಕೀಟಕ್ಕೂ ಸಾಧ್ಯವಾದ ಒಂದು ಸಾಮಾನ್ಯ ಕೀಟದಿಂದಲೂ ಶೈಥಿಲ್ಯವನ್ನು ಅನುಭವಿಸುವ ಸ್ಥಿತಿ ಉಂಟಲ್ವ? ಹೌದು. ಗಾಳಿ ಬೆಳಕು ಸೋಕದ ಜಾಗದಲ್ಲಿಯೂ ಕೀಟ ಹುಟ್ಟಿದೆ. ಬಹುಶಃ ನಾವು ಹೆಚ್ಚು ರುಚಿತ ಕಾರಣವು ಅಲ್ಲ, ಹೊಟ್ಟೆಯಲ್ಲಿ ಇದ್ದದ್ದು ಹೊರಗೆ ಬಂದದ್ದು. ಅಲ್ವಾ? ಹಾಗಾಗಿ ನಾನು ಈಗ ಹೇಳ್ತಾ ಇರುವುದು ಏನಂತ ಹೇಳಿದ್ರೆ, ಅಕ್ಷರಶಃ ಸತ್ಯ. ಅವ ಮಾತ್ರ ಏನು ಅಲುಗಾಡ್ಲೇ ಇಲ್ಲ, ಅಲುಗಾಡ್ಲಿಲ್ಲ. ಹೌದಪ್ಪ, ಕಾರಣ ಉಂಟು. ಅವ ಸತ್ವಭರಿತನಾಗಿದ್ದ ಕಾರಣ ಹಾಗಾಯ್ತು. ಸಾರ್ವಕಾಲಿಕವಾದ ಸತ್ವ ಅವನ, ಅಲ್ಪಕಾಲಿಕವಾದ ಸತ್ವ ಇವನ. ಎಷ್ಟು ವರ್ಷ ಕಳೆದ್ರೂ ಅವ ಹಾಳಾಗಲಿಕ್ಕಿಲ್ಲ. ಅಲ್ಲ, ಎಷ್ಟು ವರ್ಷ ಅನ್ನುವುದಕ್ಕಿಂತಲೂ ದೀರ್ಘಾಯುಸ್ಸು ಉಂಟಲ್ಲ, ಇನ್ನಷ್ಟು ಬೇಗ ಹಾಳಾಗುವುದಿಲ್ಲ ಅಂತ ಇನ್ನು. ಹೌದು. ಅಲ್ಲ, ಅಂತೂ ಅವಧಿ ಎನ್ನುವುದು ಪ್ರತಿಯೊಬ್ಬರಿಗೂ ಉಂಟು. ಅವಧಿಯ ಹುಟ್ಟಿದವರಿಗೆ ಪ್ರತಿಯೊಬ್ಬರಿಗೂ ಉಂಟಲ್ಲ. ಈಗ ನನಗೂ ಒಂದು ಅವಧಿ ಉಂಟು. ಪ್ರಪಂಚದಲ್ಲಿ ನಾಶ ಇಲ್ಲದೇನು? ದೇವೇಂದ್ರನಿಗೆ ಅವಧಿ ಉಂಟು, ಬೇಡ ಲಯಾಧಿಕಾರಿಯಾದ ಪರಮೇಶ್ವರನಿಗೆ ಒಂದು ಅವಧಿ ಉಂಟು. ಅವಧಿ ಸ್ವಲ್ಪ ದೀರ್ಘ ಉಂಟು, ಸ್ವಲ್ಪ ಹೆಚ್ಚು ಕಡಿಮೆ, ಅದರಲ್ಲಿ ವಿಶೇಷ ಏನಿಲ್ಲ. ಹಾಗಿದ್ರೆ ಖಂಡಿತವಾಗಿ ನರದಲಗನೇ ಧಾನ್ಯಗಳಲ್ಲಿ ಶ್ರೇಷ್ಠ. ಲೋಕದಲ್ಲಿ ಈಗ ಜ್ಞಾನವನ್ನು ಮಹೇಶ್ವರನಿಂದ ಅಪೇಕ್ಷಿಸಬೇಕು ಅಂತಿರುವುದು. ಈಗ ಈ ಧಾನ್ಯಗಳ ಕುರಿತಾದ ಸುಜ್ಞಾನ ಲೋಕಕ್ಕೆ ಅರಿವಾಗುವುದಕ್ಕೆ ದೇವತಾ ಸಾನ್ನಿಧ್ಯ, ಒಂದು ಅಂತಿಮ ಶ್ರೀಮುದ್ರೆ ಸನ್ನಿಧಾನದಿಂದಲೇ ಬಂದರೆ ಸ್ವೀಕಾರ. ದೇವೇಂದ್ರ ಹಾಗೂ ನಾರದಾದಿಗಳು ಹೇಳಿದ ಹಾಗೆ ನರದಲಗನೇ ಶ್ರೇಷ್ಠ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಶ್ರೀರಾಮಚಂದ್ರ ದೇವಾನುದೇವತೆಗಳು ಋಷಿಮುನಿಗಳ ಗಣನದ ಪ್ರಾತಿನಿಧ್ಯವನ್ನು ಹೊಂದಿ ನಿರ್ಣಯ ಮಾಡಿದ ಮೇಲೆ ಈ ನಿರ್ಣಯ ಇವತ್ತೊಂದು ದಿವಸಕ್ಕೂ ಅಥವಾ ಈ ಕಾಲದಲ್ಲಿ ಮಾತ್ರ ಉಚಿತವಾಗಿರುವುದಕ್ಕೂ ಅಲ್ಲ, ಸಾರ್ವಕಾಲಿಕವಾದ ನಿರ್ಣಯವಾಗಬೇಕು. ಸಾಕೇತದ ಮಹಾಸಭೆಯಲ್ಲಿ
ಸಭಾನಾಯಕನಾದ ನಿನ್ನ ಸಮಕ್ಷ ದೇವತೆಗಳು ಮಾಡಿದಂತಹ ನಿರ್ಣಯ ಏನುಂಟು ಅದು ಸಾರ್ವತ್ರಿಕ ಅಂಗೀಕಾರಕ್ಕೆ ಒಳಗಾಗುವಂತೆ ನೀನೇ ಒಂದು ನಿರೂಪವನ್ನು ಕೊಡಬೇಕು. ಅಂಗೈಯನ್ನೇ ಮುಂದೆ ಬಾರಪ್ಪ. ಸುರಪಸುರ ಮುನಿಗಳಾಡಿದ ಮಾತ ಕಪಿಲಾದಿವರ ಮುನಿಗಳಹುದೆನಲ್ಲೋ ಸಭಿಕರನು ಮೋದಿಸಲು ಧರಣಿಪನು ನಗು ತಂದು ನರೆದಲಗ ಬಾರೆಂದು ಕರೆ ತಂದು ಕರಪೀಠದಿ ಇರಿಸಿಕೊಂಡಾದನು ಕರೆದುಕೊಟ್ಟನು ತನ್ನ ಹಿರಿದಾದ ನಾಮವನು ದರೆಗೆ ರಾಘವ ಎಂದು ನೆರೆದ ಸಭೆಯೆಲ್ಲ ಉಘೇ ಉಘೇ ಎನ್ನುವ ಹಾಗೆ ಆಡುತ್ತಾ ದೇವತೆಗಳು ಕೊಟ್ಟಂತಹ ತೀರ್ಮಾನವನ್ನು ಅಂಗೀಕರಿಸಿ ಅಯೋಧ್ಯೆಯ ಮಹಾ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯ ಮಾತಿಗೂ ಮೌಲ್ಯ ಉಂಟು ಅಲ್ಲಗಳೆಯುವುದಕ್ಕಿಲ್ಲ. ಯಾಕಿಲ್ಲ? ಅಲ್ಲಗಳೆಯಬಹುದಾದಂತಹ ಯಾವುದೇ ಮಾತನ್ನವರು ಆಡುವವರಲ್ಲ. ಆದ್ದರಿಂದಲೇ ಸರ್ವದೇವತಾ ಸಮ್ಮತಿಯನ್ನು ಹೊಂದಿದಂತಹ ಕಾಲಕ್ಕೆ ಅವರೆಲ್ಲರೂ ಜಯಘೋಷವನ್ನು ಮಾಡುವುದಕ್ಕೆ ತೊಡಗಿದರು. ಅಯ್ಯ ನರದಲಗನೆ, ನಿನ್ನ ಕುರಿತಾಗಿ ಶ್ರೇಷ್ಠತೆಯನ್ನು ಗುರುತಿಸುವಲ್ಲಿ ಪ್ರಪಂಚ ಕಂಡುಕೊಂಡಂತಹ ಕಾರಣ ಏನು ಅನ್ನುವುದರ ಕುರಿತು ನಾವೊಂದು ವಾಕ್ಯ ಹೇಳಲೇಬೇಕು. ಸರ್ವಜನಾನುರಾಗವನ್ನು ನೀನು ಹೊಂದಿದಮ, ಎಲ್ಲರಿಗೂ ನೀ ಕೈಗಟಕ, ಬಡವ ಬಲ್ಲಿದ ಅನ್ನುವಂತಹ ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ದೊರಕುವ ಹಾಗಿರುತ್ತೆ. ಮಾತ್ರವಲ್ಲ, ನಿನ್ನನ್ನು ಉಂಡವರೆಲ್ಲ ಅನುಭವಿಸಿದವರೆಲ್ಲ ದೃಢವಾಗಿ ಉಳಿಯಬೇಕು ಅನ್ನುವಂತೆ ಲೋಕದ ಮಂದಿಗಳ ಕುರಿತಾಗಿ ನೀ ಅನುರಾಗವನ್ನು ಹೊಂದಿದವನೇ. ಅವೇನಿದ್ರೂ ಪ್ರಜಾಕ್ಷೇಮವನ್ನೇ ಸದಾಕಾಲ ಹಾರೈಸುವರು ತಾನು. ಆದ್ದರಿಂದಲೇ ನಿನ್ನನ್ನು ಆತ್ಮೀಯತೆಯಿಂದ ಸನಿಹಕ್ಕೆ ಕರೆದು ನನ್ನ ಅಂಗೈ ಪೀಠದ ಮೇಲೆಯೇ ನಿನ್ನನ್ನು ಕುಳ್ಳಿರಿಸಿಕೊಂಡಿದ್ದೇನೆ. ಈ ಅಯೋಧ್ಯೆಯ ಸಭಾಸ್ಥಾನದಲ್ಲಿ ಸರ್ವದೇವತಾ ಸಾಕ್ಷಿಯಾಗಿ ಉಂಟಾದಂತಹ ಈ ಒಂದು ತೀರ್ಮಾನ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅದಕ್ಕಾಗಿ ನನ್ನನ್ನೇ ನಾನು ನಿನಗೆ ತಿತ್ತುಕೊಂಡೆ. ಅಂದ್ರೆ ಅರ್ಥಾತ್ ನನ್ನ ಹೆಸರು ರಾಘವ. ಆ ಹೆಸರನ್ನೇ ನಿನಗಿಂದಿನ ದಿನ ನಾನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ. ರಾಘವ ರಾಘವ ಅನ್ನು ಅದು ಬಹಳ ಲಾಘವ ಸರ್. ಅಲ್ಲ, ಎಲ್ಲರೂ ಪ್ರಪಂಚದಲ್ಲಿ ನನ್ನ ಹೆಸರನ್ನು ಹೇಳಲಿಕ್ಕೆ ತಡವರಿಸ್ತಾ ಇದ್ರು. ಶ್ರೀರಾಮಚಂದ್ರ ದಲಗ ಎನ್ನುವುದೇ ತಡವರಿಕೆಯ ಒಂದು ಶಬ್ದ ಆಗಿ ಹೋಯಿತದು. ಆದರೆ ನಿನ್ನ ಹೆಸರನ್ನೇ ತೆತ್ತುಕೊಂಡಾಗ ಅದು ಸಮೀಚೀನವಾಗಿಯೇ ಉಂಟು. ಅಪೇಕ್ಷಿಸಿ ಬಂದವರ ಬಯಕೆಯನ್ನು ಈಡೇರಿಸುವ ವಂಶದಲ್ಲಿ ಶ್ರೇಷ್ಠನಾದದ್ದರಿಂದ ರಘುಪೀಳಿಗೆಯ ಪ್ರತಿನಿಧಿಯಾಗಿ ನಿನಗೆ ರಾಘವನೆಂಬ ಅಭಿಧಾನ. ಯಾಚಿಸಿ ಬಂದವರನ್ನು ನಾಸ್ತಿ ಅಂತ ಕಳಿಸುವುದಕ್ಕಿಲ್ಲ. ಶಾರೀರಿಕವಾದ ಸತ್ವವೃದ್ಧಿಗಾಗಿ ಇವನನ್ನು ಸಮೀಪಿಸಿದವರನ್ನು ಇವನು ನಿರಾಶೆಗೊಳಿಸುವುದಿಲ್ಲ ಯಾವತ್ತಿಗೂ ಎಂಬುದಕ್ಕೆ ನಿನ್ನ ಅಭಿಧಾನವನ್ನೇ ಇತ್ತದ್ದು ದೊಡ್ಡದಾದ ಕೊಡುಗೆ. ಆದರೆ ಒಂದು ಅಪಾಯವೂ ಉಂಟದರಲ್ಲಿ. ಏನು ಸಾಕು, ತರೆಯಲ್ಲಿ ರಾಘವ ಅಂತ ಉಭಯರು ಏಕಕಾಲದಲ್ಲಿ ಪ್ರಕೀರ್ತಿತರಾದರೆ ಯಾವ ರಾಘವ ಅಂತ ಪ್ರಶ್ನೆ ಒಂದು ಬರ್ತದೆ. ಮಾತ್ರವಲ್ಲ, ಸರ್ವರಿಗೂ ಕೂಡ ಇದು ಆಧರಿಸುವುದಕ್ಕೆ ಉಪಯೋಗಿಸುವುದಕ್ಕೆ ವಿಹಿತವಾಗಿತ್ತು. ಅಲ್ಲ, ಅವನ ಮೊದಲನೇ ಹೆಸರು ಪೂರ್ಣ ಹೋಗುವುದೂ ಬೇಡ, ನಾ ಕೊಟ್ಟಂತಹ ಹೆಸರು ಹಾಳಾಗುವುದು ಬೇಡ. ಅಂದ್ರೆ ಎರಡನ್ನು ಒಂದು ಮಾಡುವ. ನರದಲಗ ನಾ ಅನ್ನುವುದು ಬೇಡ. ಯಾಕೆ? ನಾ ಅನ್ನುವುದೊಂದು ನಾಸ್ತಿತ್ವವನ್ನು ಸೂಚಿಸ್ತದೆ. ಹೌದು. ಹಾಗಾಗಿ ನಾವನ್ನು ಬಿಡೋಣ. ನರದಲಗ ಅನ್ನುವುದರಲ್ಲಿ ರಾವನ್ನು ನಾವು ಪರಿಗ್ರಹಿಸೋಣ. ಆಮೇಲೆ ಕೊನೆಯ ಅಕ್ಷರ ಗ, ರಾಗ ಇತ್ತು. ಯಾಕೆಂದ್ರೆ ಪ್ರಪಂಚದ ಕುರಿತು ಅನುರಾಗವನ್ನು ನೀವು ಹೊಂದಿದವ, ಸರ್ವಜನ ಪ್ರೀತಿಯನ್ನು ಹೊಂದಿದವ ಅನ್ನುವುದರಿಂದ ಇವನ ಆದರ್ಶವೇ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬರುವ ಹಾಗಾಗಬೇಕು. ಎಲ್ಲರೂ ಪ್ರಪಂಚ ಕ್ಷೇಮವನ್ನು ಹಾರೈಸುವವರಾಗಬೇಕು. ಹಾಗಿದ್ರೆ ಅವರು ಹೇಗಿರಬೇಕು? ಪ್ರಪಂಚದ ಕುರಿತು ಅನುರಾಗವನ್ನು ಹೊಂದಿದವರಾಗಬೇಕು, ತಮ್ಮ ಕುರಿತಲ್ಲ. ಅದನ್ನೇ ನಿರ್ದೇಶನ ರೂಪವಾಗಿ ಸೂಚಿಸುವಂತೆ ಇವನ ಹೆಸರನ್ನು ನಾವು ಬದಲು ಮಾಡೋಣ.
ಹೇಗೆ ಹೊಸ ನಾಮಧೇಯ ಪ್ರಪಂಚದ ಕುರಿತು ಅನುರಾಗವುಳ್ಳವರಾಗಿ, ಎಲ್ಲರಿಗೂ ರಾಗವುಳ್ಳವರಾಗಿ, ರಾಗವುಳ್ಳವರಾಗಿ ಅಂದ್ರೆ ಇದು ಶ್ರೇಷ್ಠ ಅಂತ ಮಾತ್ರ ಅಲ್ಲ, ಇವನ ಗುಣ ಪ್ರಪಂಚಕ್ಕೆ ಪ್ರಪಂಚವ್ಯಾಪಕವಾಗಿ ಸರ್ವ ಜನರಿಗೂ ಕೈಗೆಟಕುವ ಹಾಗೆ ಪ್ರತಿಯೊಬ್ಬನನ್ನು ಸ್ವೀಕರಿಸಿದವರನ್ನೆಲ್ಲ ದೃಢವಾಗಿಸುತ್ತಾ ಪ್ರಪಂಚದಲ್ಲಿರುವ ಮಂದಿಗಳೆಲ್ಲರೂ ಬದುಕುವಂತವರಾಗಿ. ಸ್ವಾಮಿ, ಬಾಗಿದವರು ರಾಗಿಗಳಾಗ್ತಾರೆ ಅಂತ ನನಗೆ ಈಗ ಅರ್ಥ ಆಯ್ತು. ನಾ ಬೀಗಲಿಲ್ಲ ಸ್ವಾಮಿ ಎಲ್ಲಿಯೂ. ನನ್ನನ್ನು ಇವರು ಗುರುತಿಸಿದ್ರು, ನೀವೀಗ ಎತ್ತರಕ್ಕೆ ಏರಿಸಿದ್ರಿ. ಇವ ರಾಮಧಾನ್ಯ, ರಾಮನ ಧಾನ್ಯ ಅಂತ ಅರ್ಥ ಅಲ್ಲ, ಪ್ರಪಂಚಕ್ಕೆಲ್ಲ ರಮ್ಯತೆಯನ್ನು ಒದಗಿಸಿಕೊಡುವಂತಹ ಧಾನ್ಯ, ಆನಂದ ಕೊಡಬಲ್ಲವನಾದ್ದರಿಂದ ರಾಮಧಾನ್ಯವೂ ಹೌದು, ರಾಗಿಯೂ ಹೌದು, ನರದಲಗ ಮೊದಲೇ ಹೌದು. ಯೋಗ್ಯನಾಗಿ ಭೋಗ್ಯನಾಗಿ ಸರ್ವಜನಾದರಣೀಯ ಅಂತ ಆದದ್ದರಿಂದ ನಿನ್ನಿಂದ ಕೊಡಲ್ಪಟ್ಟ ಈ ಹೆಸರು. ಲೋಕಕ್ಕೆ ಇವನು ತೋರಬೇಕಾದ ಅನುರಾಗ, ಲೋಕ ಇವನತ್ತ ತೋರಬೇಕಾದ ಅನುರಾಗ ಸೂಚಕವಾಗಿ ಆಗಿ ಅನುರಾಗಿಯಾಗಿ ರಾಗಿಯಾಗಿ ಯಾವ ಕಾಲಕ್ಕೂ ಹೀಗೆ. ರಾಮಚಂದ್ರ, ಈಗ ತಾರತಮ್ಯ ಜ್ಞಾನದಲ್ಲಿ ನಾವು ಶ್ರೇಷ್ಠ ಯಾವುದು ಅಂತ ನಿರೂಪಿಸುವುದಕ್ಕೆ ದೇವತಾ ಸಾನ್ನಿಧ್ಯವನ್ನು ವಿನಿಯೋಗಿಸಿಕೊಂಡೆವು. ಆದರೆ ಶ್ರೇಷ್ಠನಲ್ಲದ್ದು ಕನಿಷ್ಠನೆಂದೋ ನೀಚನೆಂದೋ ನಿಂಜನೆಂದೋ ತಿರಸ್ಕಾರನೆಂದೋ ಆಗಕೂಡದು ತಾನೆ. ನೀವು ಬೇರೆ ಹೇಳಬೇಕಾದಂಥ ಅಗತ್ಯ ಇಲ್ಲ. ಆತನನ್ನು ಶ್ರೇಷ್ಠ ಎನ್ನುವ ಹಾಗೆ ಪ್ರಪಂಚದ ಶಕ್ತಿಗಳೆಲ್ಲವೂ ಹೇಳಿದ ಮೇಲೆ ಹಾಗಿದ್ರೆ ನಾನು ಕನಿಷ್ಠ ಎಂದಾಯ್ತಲ್ವೇ? ಅಯ್ಯೋ, ಹಾಗೆ ಯಾಕಯ್ಯ ಭಾವಿಸ್ತೀನಿ? ನೊಂದುಕೊಳ್ಳಬೇಡ, ನೊಂದುಕೊಳ್ಳಬೇಡ ಅಯ್ಯ. ದೇವರ ಪರಮಾನ ನೀನು, ದೇವರ ಪರಮಾನ ನೀವು, ಮನುಜಾವಳಿಗಿವನು ಪಕ್ವಾನ, ಮನುಜಾವಳಿಗಿವನು ಪಕ್ವಾನ, ಪಾವನರಗಿರಿ ನೀವೀರ್ವರು ಲೋಕದೇ, ಪಾವನರಗಿರಿ ನೀವೀರ್ವರು ಲೋಕದೇ. ನಾವು ಕೊಟ್ಟೆವು ಬರುವ ಮುಂದಕ್ಕೆ ನೀವು ಮಾಡುವುದು ಹಿತದೊಳ್ಳೆ. ದೇವರ ಪರಮಾನ್ನ ನೀರು, ಮನುಜ ಬಳಿಗಿವನು ಪಕ್ವಾನ. ನೊಂದುಕೊಳ್ಳಬೇಡ, ಮನಸ್ಸಿನಲ್ಲಿಯೇ ನೋವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಇಲ್ಲ. ಆ ನರದಲಗನನ್ನು ಹೊಸ ಹೆಸರಿರಿಸಿ ಪ್ರಪಂಚಕ್ಕೆ ಹತ್ತಿರವಾಗುವ ಹಾಗೆ ನಾವು ಕೊಂಡಾಡಿದ್ದೇವೆ, ನಿನ್ನನ್ನು ದೂರವಿರಿಸಿದ್ದೆ ಅಂತ ಅರ್ಥ ಅಲ್ಲ. ನೀನು ಪ್ರಪಂಚದಲ್ಲಿ ಉನ್ನತೋನ್ನತವಾದಂತಹ ಸ್ಥಾನವನ್ನು ಹೊಂದಿದವನು. ಯಾಕೆ? ರಾಗಿ ಅತಿ ವಿಹಿತವಾದಂತಹ ಧಾನ್ಯವಾಗಿ ಒಬ್ಬ ಸಾಮಾನ್ಯ ಪ್ರಜೆಯು ಅನುಭವಿಸುವುದಕ್ಕೆ ಅವಕಾಶ ಉಂಟು. ಆದ್ದರಿಂದ ಸರ್ವಜನ ಪ್ರೀತಿಗೆ ಕಾರಣನಾದವನನ್ನುವುದರಿಂದ ಅವನಲ್ಲಿ ಶ್ರೇಷ್ಠತ್ವ ಇದೆ. ಹಾಗೆಂದು ಅದಕ್ಕೆ ನೀನು ಕನಿಷ್ಠ ಅಂತ ಅರ್ಥ ಅಲ್ಲ, ನಿನ್ನಲ್ಲಿ ಶ್ರೇಷ್ಠತ್ವ ಉಂಟೇ ಉಂಟು. ಯಾಕೆ? ದೇವತೆಗಳ ಕಾರ್ಯಕ್ಕಾಗಿ ವಿನಿಯೋಗವಾಗುವನು ನೀನು. ದೇವತೆಗಳ ಪಾಲಿಗೆ ಪರಮಾನ್ನ ಮಾತ್ರ ಅಲ್ಲ, ಮಾನವರ ಪಾಲಿಗೆ ಪಕ್ವಾನ್ನ ಅದು ಹೌದು, ಅಲ್ಲಗಳೆಯುವುದಕ್ಕಿಲ್ಲ. ಯಾಗಯಜ್ಞಾದಿಗಳಲ್ಲಿ ವಿನಿಯೋಗವಾಗುತ್ತಿ, ಮಂಗಲ ಕಾರ್ಯಗಳಲ್ಲಿ ವಿನಿಯೋಗವಾಗುತ್ತಿ, ಹಸಿದು ಬಂದವರಿಗೆ ಪಕ್ವಾನ್ನವಾಗಿಯೂ ಸಿದ್ಧವಾಗುತ್ತಿ, ದೇವತೆಗಳ ತೃಪ್ತಿಯನ್ನು ಪಡಿಸುವುದಕ್ಕಾಗಿ ಅವರಿಗೆ ನೈವೇದ್ಯವಾಗಿಯೂ ವಿನಿಯೋಗವಾಗುತ್ತಿ. ಹೀಗೆ ಅನೇಕ ಸ್ತರಗಳಿಂದ ನಿನ್ನ ಪ್ರಯೋಜನವು ಪ್ರಪಂಚದಲ್ಲುಂಟು. ಕೆಲವು ಸಂದರ್ಭಗಳಲ್ಲಿ ಆತ ಶ್ರೇಷ್ಠ, ಕೆಲವು ವಿಚಾರಗಳಲ್ಲಿ ನಾನು ಶ್ರೇಷ್ಠ. ಅಯ್ಯ, ನಿಮ್ಮದ್ದಾದಂತಹ ಗುಣ ಸ್ವಭಾವಗಳಿಂದ ನೀವು ಹೆಚ್ಚು ಕಡಿಮೆ ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ. ನೀನು ತಿರಸ್ಕಾರ್ಯನು ಅನ್ನುವ ಕಾರಣಕ್ಕೆ ನಿನ್ನ ಮುಂಭಾಗದಲ್ಲಿ ಅವನನ್ನು ನಾವು ಶ್ರೇಷ್ಠವೆಂದು ಹೊಗಳಿದ್ದಲ್ಲ. ಅವನಲ್ಲಿ ಗುರುತಿಸಬಹುದಾದ ಒಂದು ಗುಣ ಏನು ಗೊತ್ತು? ಸರ್ವ ಜನರನ್ನು ಸಮತಾ ನಿರ್ಣಯದಿಂದ ಕಂಡುಕೊಳ್ಳುವಂತಹ ಗುಣ. ಸರಿ, ಆ ಮನಸ್ಥಿತಿ ಅವನಲ್ಲಿ ಇದ್ದದ್ದರಿಂದ ಅವನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳಬೇಕಾಗಿ ಬಂತು. ಇನ್ನು ನೀನಾದರೂ ಮಾಡಬೇಕಾದದ್ದು ಅದೇ. ಪ್ರಪಂಚದಲ್ಲಿ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ಕಾಣುತ್ತಾ
ನಾವೆಲ್ಲ ಪ್ರಪಂಚದ ಹಿತಕ್ಕಾಗಿ ಇರುವವರು ಅನ್ನುವಂತಹ ಒಂದು ನಿರ್ಣಯವನ್ನು ಮನಸ್ವಿಯಾಗಿ ಸ್ವೀಕರಿಸಿದೆ ಎಂದಾದರೆ ನೀನು ಶ್ರೇಷ್ಠನೆಂದೇ ಮಾನಿತನಾದೆ ಅಲ್ವೇ ಮಹರ್ಷಿಗಳು? ಖಂಡಿತವಾಗಿ ಹೌದು. ಲೋಕದಲ್ಲಿ ಕೇವಲ ಧಾನ್ಯಗಳೊಳಗೆ ಮಾತ್ರ ಆಯ್ಕೆ ಮಾಡಬೇಕಾದ ಪ್ರಮೇಯ ಬರುವುದಲ್ಲ. ಅಲ್ಲ, ಜೊಳ್ಳಿ ಯಾವುದು ಕಾಳಿ ಯಾವುದು ಅಂತ ಪ್ರತಿಯೊಂದು ವರ್ಗದಲ್ಲೂ ನಿರ್ಣಯ ಮಾಡಬೇಕಾಗಿ ಬರ್ತದೆ. ಈಗ ರಾಗಿಯ ಶ್ರೇಷ್ಠತೆಯನ್ನು ನಿರೂಪಿಸ್ತಾ ಈ ಪ್ರಕರಣ ಲೋಕಕ್ಕೆ ತಿಳಿಸಿದ್ದೇನು ಅಂದ್ರೆ ಅದೇ ಅಲ್ವೋ, ಕಾಳ ಆಗುವ ಬಗೆ ಎಂದು, ಜೊಳ್ಳಾಗಿ ಹೋಗದೇ ಇರುವ ಬಗೆ ಯಾವುದು. ಆದ್ದರಿಂದಲೇ ಸರ್ವರಿಗೂ ಸಮತಾಭಾವದಿಂದ ಪೋಷಣೆಯನ್ನು ಒದಗಿಸುವ ಅವನ ಗುಣ ಶ್ರೇಷ್ಠ ಅಂತಂದ್ರೆ ಅದು ಎಲ್ಲರಲ್ಲೂ ಬರಬೇಕಾದ ಗುಣ ಅಂತ ತಾತ್ಪರ್ಯ. 6 ತಿಂಗಳು ಬಂಧನದಲ್ಲಿರಿಸುವಂತೆ ನಾ ಅವತ್ತು ನಿರ್ಣಯವನ್ನು ಕೈಗೊಂಡದ್ದೇ ಇದೇ ಕಾರಣಕ್ಕಾಗಿ. ಇದರಿಂದ ಪ್ರಪಂಚಕ್ಕೊಂದು ಪಾಠ ಆಯಿತು. ಏನು? ನಿನ್ನನ್ನು ಸದಾಕಾಲ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಪ್ರತಿಯೊಬ್ಬನೂ ಸಂರಕ್ಷಿಸತಕ್ಕದ್ದು. ಅಲ್ಲದೆ ಹೋದರೆ ಬೇಕೆಂದು ನಿನ್ನ ನಿಲ್ಲಿಸಿಕೊಂಡರೂ ನೀನು ಅವರಿಗೆ ಪ್ರಾಪ್ತಿಸುವುದಿಲ್ಲ. ಇದು ಒಂದು ಸಂದೇಶ ಸಿಕ್ಕಿತು ತಾನೆ. ಆದ್ದರಿಂದ ಇನ್ನು ನಿನ್ನನ್ನು ಹಾಳಾಗದಂತೆ ಅವರು ರಕ್ಷಿಸುವಲ್ಲಿ ಮುಂದಾಗುತ್ತಾರೆ. ರಕ್ಷಣೆಗೆ ಅವಕಾಶವೇ ಇಲ್ಲದೆ ಇದ್ದವನಿಗಾದರೂ ಹೊಟ್ಟೆಯ ಹಸಿವನ್ನು ನೀಗಿಸುವಲ್ಲಿ ದೃಢವಾಗಿ ರಾಗಿ ಉಳಿದುಕೊಳ್ಳುತ್ತಾನೆ. ಈ ಸಂದೇಶವು ಲೋಕಕ್ಕೆ ಸಿಕ್ಕಿದ್ದು ಸಾಕು. ಯಾರನ್ನು ನಾವು ಅತಿ ಜಾಗರೂಕರವಾಗಿ ಸಂರಕ್ಷಿಸಬೇಕು ಅವರನ್ನು ನಿಕೃಷ್ಟ ಅಂತ ಹೇಳುವುದಕ್ಕೆ ಹೇಗೂ ಇಲ್ಲವಲ್ಲ. ನಿನ್ನನ್ನು ಪ್ರತಿಯೊಬ್ಬರೂ ಜೋಪಾನವಾಗಿ ಕಂಡುಕೊಳ್ಳಬೇಕು. ಅವನು ಉಪೇಕ್ಷೆಯಿಂದ ಕಂಡುಕೊಂಡರೂ ಅನುಕೂಲಕ್ಕೆ ಸಿಗ್ತಾನೆ. ಇದೆಲ್ಲೋ ಇದರ ನಿರ್ಣಯ. ನೀನು ಯಾಕೆ ಕುಂದು? ದೇವರೇ, ಕುಂದುವುದಿಲ್ಲ. ಕತ್ತಲೆ ದೂರವಾಗಿದೆ, ಸುಜ್ಞಾನ ಪ್ರಾಪ್ತವಾಗಿದೆ. ನಿಮ್ಮ ಪ್ರಸಾದ ಎನ್ನುವ ಹಾಗೆ ನಿಮ್ಮ ಈ ಮಾರ್ಗದರ್ಶನವನ್ನು ನಾನು ಪಡೆದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ತೇನೆ. ಅವನಿಗೆ ವಿಷಯ ಸರಿ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಜನ ಹೇಳ್ತಾರೆ ಅನ್ನ ಬ್ರಹ್ಮ ಅಲ್ವಾ, ಆ ಮಟ್ಟಕ್ಕೆ ಅವ ಇದ್ದಾನೆ. ಹಾಗೆ ಕೇವಲ ಅಕ್ಕಿಯಿಂದ ಸಿದ್ಧವಾದದ್ದು ಮಾತ್ರವಲ್ಲ, ನಾವು ಏನನ್ನು ಪ್ರಪಂಚದಿಂದ ಉಣುತ್ತೇವೆ ಅಥವಾ ನಮ್ಮನ್ನು ಯಾವುದು ಉಣುತ್ತದೆ ಅದೆಲ್ಲ ಅನ್ನವೇ ಆಗಿ ಪರಿಣಮಿಸ್ತದೆ. ಆದ್ದರಿಂದ ಬ್ರಹ್ಮವೇ ನಮ್ಮನ್ನು ಉಣ್ಣುವಂತೆ ಸದಾಕಾಲ ನಾವು ಬ್ರಹ್ಮನನ್ನೇ ಉಣ್ಣುತ್ತಾ ಬದುಕೋಣ ಅನ್ನುವುದಲ್ಲವೇ ಮಹರ್ಷಿಗಳೇ. ಶ್ರೀರಾಮಚಂದ್ರ, ಋಷಿವೃಂದವೆಲ್ಲ ತೃಪ್ತವಾಗಿ, ದೇವತಾ ಗಣವೆಲ್ಲವೂ ಕೂಡ ಪ್ರಸನ್ನವಾಗಿದೆ ಈ ಕಾಲದಲ್ಲಿ. ಯಾಕೆ ಅಂದರೆ ಮೃಗ ಪಕ್ಷಿ ಮನುಷ್ಯರನ್ನು ನಿಗ್ರಹ ಮಾಡುವುದಕ್ಕೂ ಅನುಗ್ರಹಿಸುವುದಕ್ಕೂ ಪರ್ಯಾಪ್ತವಾದ ಪೀಠ ಸಾಕೇತದ ಚಕ್ರವರ್ತಿ ಪೀಠ ಕೇವಲ ಮೃಗ ಪಕ್ಷಿ ವರ್ಗಕ್ಕೆ ಮಾತ್ರ ಅಲ್ಲ, ಅಥವಾ ಮನುಷ್ಯರಿಗೆ ಮಾತ್ರ ನಿಮ್ಮ ಪ್ರಭುತ್ವ ಸೀಮಿತ ಅಲ್ಲ. ಲೋಕದಲ್ಲಿ ಸತ್ವಪೂರ್ಣವಾದದ್ದನ್ನು ಸಲಹುವುದಕ್ಕೆ, ಸತ್ವವಿಹೀನವಾದದ್ದನ್ನು ಗುರುತಿಸುವುದಕ್ಕೆ, ಅದಕ್ಕೆ ತಕ್ಕುದಾದ ನೆಲೆಯನ್ನು ಕಲ್ಪಿಸುವಕ್ಕೆ ಈ ಪೀಠದಲ್ಲಿ ಕುಳ್ಳಿರಿದವರು ಪರ್ಯಾಪ್ತರು ಅಂತಾಯಿತೋ ಇಲ್ವೋ? ಲೋಕದಲ್ಲಿ ಸತ್ವವೃದ್ಧಿಗೆ ನಿನ್ನ ನಿರ್ಣಯ ಪ್ರಚೋದನೆಯನ್ನು ಕೊಡಲಿ. ಅದು ಲೋಕಕ್ಕೆ ಸದಾ ಒಳ್ಳೆಯದು ಮಾಡುವಂತೆ ಈ ಪೀಠದ ಆಶೀರ್ವಾದ ಕುಳಿತ ನಿನ್ನ ಅನುಗ್ರಹ ಇರಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೇವೆ. ತಮ್ಮ ಹಾರೈಕೆ ಸಾಕಾರಗೊಳ್ಳಿ, ಲೋಕಕ್ಕೆ ಉಳಿದ ಮಂಗಳ ಯಕ್ಷಗಳ ಬಿಗಿಗೆ ಮಂಗಳ ಸಿದ್ಧಿ ವಿನಾಯಕಗೆ ಮಂಗಳ ಮಹಮ್ಮಾಯಿಗೆ ಮಂಗಳ ಮಹಮ್ಮಾಯಿಗೆ ಮಂಗಳ ರಾಷ್ಟ್ರೋದ್ಧಾರಗಳಿಗೆ ಮಂಗಳ